Nimsha, I will join you back. In just 1 minute, 1 or 2 minutes, we'll start. Okay, it is 7:30 now. So ನಮ್ಮ ಎಲ್ಲ ಡಿಪಾಸಿಟರ್ಸ್ ಬಂಧುಗಳಿಗೆ ನಮಸ್ಕಾರ. ಈ ವೀಕೆಂಡ್ ನೀವೆಲ್ಲ ಜಾಯ್ನ್ ಆಗಿರೋದು ನಮಗೆ ಬಹಳ ಸಂತೋಷ ಆಗಿದೆ. ಜೊತೆಗೆ ಈ ವಾರ ನಮಗೆ ಜೊತೆಗೆ ನಮ್ಮ ಓಕೆ, ಈಗ ಇವತ್ತು ನಾವು ಕೆಲವೊಂದು ಅಪ್ಡೇಟ್ಸ್ ಕೊಡ್ಬೇಕಾಗಿದೆ ತಮ್ಮೆಲ್ಲರಿಗೂ. ಜೊತೆಗೆ ಇನ್ನು ಮುಂದೆ ಏನೇನು ಆಗ್ಬೇಕಾಗಿದೆಯೋ ಅದನ್ನೆಲ್ಲ ಅದ್ರ ಬಗ್ಗೆನೂ ನಾವು ಸಾಕಷ್ಟು ಚಿಂತನೆ ಮಾಡಬೇಕಾಗಿದೆ. ಮೊದಲನೇದಾಗಿ ಈಗ ಇವತ್ತು ಶನಿವಾರ, ಮುಂದಿನ ಮಂಗಳವಾರ ಬೆಳಗ್ಗೆನೆ ಇದನ್ನ ಆನ್ಯುವಲ್ ಜನರಲ್ ಮೀಟಿಂಗ್ ಇಟ್ಟಿದೆ, ಸ್ಪೆಷಲ್ ಮೀಟಿಂಗ್. ಅದರಲ್ಲಿ ಆಗ್ಬೇಕಾಗಿರ್ತಕ್ಕಂತಹ ಕೆಲವೊಂದು ಪ್ರಕ್ರಿಯೆಗಳಿವೆ. ಅದರ ಜೊತೆಗೆ ಇನ್ನು ಮುಂದೆ ಬ್ಯಾಂಕಿನ ಮುಂದಿನ ಸ್ಥಿತಿಗತಿಗಳ ಬಗ್ಗೆ ನಾವು ತಗೊಂಡಿರ್ತಕ್ಕಂಥ ಕೆಲವು ಇನಿಷಿಯೇಟಿವ್ಸ್ ಬಗ್ಗೆ ನಾವು ಹೇಳ್ಬೇಕಾಗಿದೆ. ಇದೆಲ್ಲ ಆದ್ಮೇಲೆ ಈಗ ಶೇರ್ ಹೋಲ್ಡರ್ಸ್ AGM ಮೀಟಿಂಗ್ ನಲ್ಲಿ ಯಾವ ರೀತಿ ನಾವು ಏನು ಇನಿಷಿಯೇಟಿವ್ ತಗೊಂಡ್ವಿ, ಅದಕ್ಕೆ ಪೂರಕವಾಗಿ ನಾವು ಏನ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಹೇಳೋದು ಒಂದೇ ಅಲ್ಲದೆ, ಈಗ ಮುಂದೆ ಏನ್ ಆಗಬಹುದು ಅನ್ನೋದ್ರ ಬಗ್ಗೆನೂ ನಾವು ಒಂದು ಡಿಸ್ಕಷನ್ ಮಾಡಬೇಕಾಗಿದೆ. ಮತ್ತೆ ಇನಿಷಿಯೇಟಿವ್ ನಲ್ಲಿ ಮುಂದೆ ನಾವು ಒಂದು ಇನಿಷಿಯೇಟಿವ್ ತಗೊಂಡಿದೀವಿ. ಈ ಇನಿಷಿಯೇಟಿವ್ ಮುಂದೆ ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆನೂ ಒಂದು ಡಿಸ್ಕಷನ್ ಇಟ್ಕೊಳ್ಳೋಣ. ಸೊ ಇದು ಮೇನ್ಲಿ ಅವೆರಡರ ಡಿಸ್ಕಷನ್. ಅದು ಬಿಟ್ರೆ ಇನ್ನೊಂದು ಪಾಯಿಂಟ್ ನಮ್ಮ ನಿಮಿಷ ಸಾಧಾರಣವಾಗಿ ಇದೆರಡು ವಿಷಯನ ಇವತ್ತು ಡಿಸ್ಕಷನ್ ಮಾಡೋದು. ಸೊ ಇವು ಎರಡು ಡಿಸ್ಕಷನ್ ಮಾಡಿ ಮತ್ತೆ ಬೇರೆ ಯಾವ್ದಾದ್ರು ಟಾಪಿಕ್ಸ್ ನಮ್ಮ ಡಿಪಾಸಿಟರ್ಸ್ಗಳಿಗೆ ಯಾವ್ದಾದ್ರು ಒಂದು ಟಾಪಿಕ್ ಯಾವ್ದಾದ್ರು ಇದ್ರೆ ಅದನ್ನ ಡಿಸ್ಕಸ್ ಮಾಡುವ ಒಂದು ಇನಿಷಿಯೇಟಿವ್ ತಗೋಣ.
ಸೊ ಈಗ ಮೊದಲನೇದಾಗಿ ನಾವು ಹಿಂದಿನ ಮೀಟಿಂಗ್ ಅಲ್ಲಿ ಹೇಳದಂಗೆ ಒಂದು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ವಿ. ಈ ಸಿಗ್ನೇಚರ್ ಕ್ಯಾಂಪೇನ್ ಅಲ್ಲಿ ನಮ್ಮ ಡಿಪಾಸಿಟರ್ಸ್ ಗಳ ಒಂದು ಸಹಕಾರದಿಂದ, ಡಿಪಾಸಿಟರ್ಸ್ ಗಳ ಒಂದು ಅವರ ಒಂದು ಕಾಳಜಿಯಿಂದಾಗಿ ನಾವು ಒಂದು 105 ಜನ ಶೇರ್ ಹೋಲ್ಡರ್ಸ್ 105 ಜನ ಶೇರ್ ಹೋಲ್ಡರ್ಗಳ ಒಂದು ಹಿಂದೆ ಲೆಟರ್ ಡ್ರಾಫ್ಟ್ ಮಾಡಿ ಗ್ರೂಪ್ ಅಲ್ಲಿ ಹಾಕಿದ್ದೆ, ಸಾಕಷ್ಟು ಜನ ನೋಡಿರಬಹುದು. ಆ ಲೆಟರ್ ಮೇಲೆ ಒಂದು 105 ಜನ ಶೇರ್ ಹೋಲ್ಡರ್ಸ್ ವಿತ್ ದೇರ್ ಮೆಂಬರ್ಶಿಪ್ ನಂಬರ್ಸ್ ಅದನ್ನ ಸೈನ್ ಮಾಡಿದ್ದಾರೆ. ಇದನ್ನ ನಾನು ನಮ್ಮ ಅಡ್ಮಿನಿಸ್ಟ್ರೇಟರ್ಗೆ ಸಪರೇಟ್ ಆಗಿ ಒಂದು ಅಡ್ರೆಸ್ ಮಾಡಿ ಅವ್ರಿಗೆ ಕೊಟ್ಟೆ. ಮತ್ತೆ ಅಡ್ಮಿನಿಸ್ಟ್ರೇಟರ್ ಕೊಟ್ಟಂತ ಕಾಪಿನ RCS ಗೆ ತಲುಪಿಸಿ ಅದ್ರ ಜೊತೆಗೆ ಒಂದು ಪ್ರಧಾನ ಕಾರ್ಯದರ್ಶಿ ಮತ್ತೆ ಇವ್ರಿಗೆ ಒಂದು ಸಪರೇಟ್ ಲೆಟರ್ ಮಾಡಿದೆ. ಯಾರಿಗೆ RCS ನವ್ರಿಗೆ ಒಂದು ಸಪರೇಟ್ ಲೆಟರ್ ಮಾಡಿ ಅವ್ರಿಗೆ RCS ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತೆ ಇವರು ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತೆ ಸಹಕಾರ ಮಂತ್ರಿಗಳು ಮತ್ತೆ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಅವ್ರಿಗೂ ತಲುಪಿಸಿದೀನಿ. ಜೊತೆಗೆ ಅಡ್ಮಿನಿಸ್ಟ್ರೇಟರ್ ಕೊಟ್ಟಂತ ಕಾಪಿನ RBI ನವ್ರಿಗೂ ತಲುಪಿಸಿದೀನಿ. ಸೊ ಹೀಗಾಗಿ ಸಾಕಷ್ಟು ಜನರಿಗೆ ನಮ್ಮ ಒಂದು ಅಳಲು ಏನಿದೆ ಅದನ್ನ ನಾವು ತೋಡ್ಕೊಂಡಿದೀವಿ. ನಾವು ಯಾವ ರೀತಿ ನಾನು ಲಾಸ್ಟ್ ಟೈಮ್ ಕಮಿಟ್ ಆಗಿದ್ದೆ ಆ ರೀತಿ ಇವ್ರು ಎಲ್ಲಾರ್ಗು ಲೆಟರ್ ಗಳನ್ನ ಕಳಿಸಿ ಅವರ ಒಂದು ಅಕ್ನಾಲೇಜ್ಮೆಂಟ್ ತಗೊಂಡು ಆ ಅಕ್ನಾಲೇಜ್ಮೆಂಟ್ ನನ್ನ ಹತ್ರ ಇದೆ. ಸೊ ಇದನ್ನ ಒಂದು ಇನಿಷಿಯೇಟಿವ್ ನಾವು ಮಾಡಿದ್ವಿ. ಇದರಿಂದ ಏನಾಗತ್ತೆ ಬರುತ್ತೆ ನಂಗೆ ಖಂಡಿತ ಗೊತ್ತಿಲ್ಲ. ಬಟ್ ಈ ಡೆಮಾಕ್ರಸಿನಲ್ಲಿ ಒಂದಂತೂ ನಿಜ ಏನಂದ್ರೆ, ಇಫ್ ಯು ಹ್ಯಾವ್ ಅ ಡಿಸೆಂಟ್ ಇನ್ ದಿ ಒಪಿನಿಯನ್ ಯು ಶುಡ್ ಎಕ್ಸ್ಪ್ರೆಸ್ ಇಟ್ ಇಮ್ಮೆಟೀರಿಯಲ್ ಆಫ್ ವಾಟ್ ಇಸ್ ಗೋಯಿಂಗ್ ಟು ಬಿ ದಿ ಎಂಡ್ ರಿಸಲ್ಟ್. ನಮಗೆ ಯಾವ್ದ್ರ ಬಗ್ಗೆ ಏನಾದ್ರೂ ವಿರೋಧ ಇದ್ರೆ ಆ ವಿರೋಧನ ನಾವು ವ್ಯಕ್ತಪಡಿಸಲೇಬೇಕು. ಅದು ನಮಗೆ ಆಜನ್ಮ ಸಿದ್ಧ ಹಕ್ಕು ಮತ್ತೆ ಅದನ್ನ ನಾವು ಮಾಡ್ಲೇಬೇಕಾದಂತ ಒಂದು ಕರ್ತವ್ಯ. ಅದರಿಂದ ಏನು ಆಗತ್ತೆ ಏನ್ ಬಿಡತ್ತೆ ಅದು ಮುಂದಿನ ದಿನಗಳ ಒಂದು ಪ್ರಕ್ರಿಯೆಗೆ ಬಿಟ್ಕೊಳ್ಳೋಣ. ಸೊ ಇವಾಗ ಈಗ ನಾವು ಇಷ್ಟೆಲ್ಲ ಹೇಳಿ ನಾವು ಸಾಕಷ್ಟು ಪಾಯಿಂಟ್ಸ್ ಗಳನ್ನೆಲ್ಲ ಹಾಕಿ ಈಗ ಇದೆಲ್ಲ ಕಾರಣಕ್ಕೋಸ್ಕರ ವರ್ಚುವಲ್ ಮೀಟಿಂಗ್ ಮಾಡಬಾರ್ದು, ಇದನ್ನ ಫಿಸಿಕಲ್ ಮೀಟಿಂಗೇ ಮಾಡಬೇಕು ಅನ್ನುವಂತಹ ಒಂದು ಸ್ಪಷ್ಟವಾದ ನಿಲುವನ್ನ ನಾವು ಡಿಪಾಸಿಟರ್ಸ್ ತಗೊಂಡಿದೀವಿ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಡುವಂತಹ ರೀತಿಯಲ್ಲಿ ಭಾಷೆನಲ್ಲಿ ಅವ್ರಿಗೆ ಕಮ್ಯುನಿಕೇಟ್ ಮಾಡಿದ್ವಿ. ಆ ಕಮ್ಯುನಿಕೇಶನ್ ಮಾಡಿದ್ರು ಅವರು ನಮ್ಮ ಎಲ್ಲ ಆಶಯಗಳನ್ನ, ನಮ್ಮ ಎಲ್ಲ ದುಃಖ ದುಮ್ಮಾನಗಳನ್ನ ಯಾವ್ದಕ್ಕೂ ಕೇರ್ ಮಾಡದೆ ಅವ್ರು ಮುಂದೆ ಹೋದ್ರೆ ದಟ್ ಈಸ್ ಸಮಥಿಂಗ್ ದಟ್ ದೇ ವಿಲ್ ಫೇಸ್ ಕಾನ್ಸಿಕ್ವೆನ್ಸ್ ಇನ್ ದ ಫ್ಯೂಚರ್. ಇದು ಒಂದು. ಜೊತೆಗೆ ವರ್ಚುವಲ್ ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋಂತ ಒಂದು ಅದರ ಒಂದು ಆಶಯ ಅಥವಾ ಅದರ ಹಿಂದಿನ ಒಂದು ಕಾರಣ ಏನು ಅಂತ ನಾವು ಹುಡ್ಕೊಂಡು ಹೋದಾಗ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವರಿಗೆ ನಮ್ಮ ಡಿಪಾಸಿಟರ್ಸ್ ಗಳ ಒಪಿನಿಯನ್ ಅಥವಾ ನಮ್ಮ ಶೇರ್ ಹೋಲ್ಡರ್ಸ್ ಗಳ ಒಪಿನಿಯನ್ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಕೈ ಎತ್ತೋದು. ಇಟ್ ಇಸ್ ಜಸ್ಟ್ ಎ ಮಿಯರ್ ಫಾರ್ಮ್ಯಾಲಿಟಿ. ಈ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಅಥವಾ AGM ಅನ್ನೋದೇನಿದೆ, ಇಟ್ ಈಸ್ ಜಸ್ಟ್ ಎ ಮಿಯರ್ ಫಾರ್ಮ್ಯಾಲಿಟಿ. They want this whole thing to be done in a completely uneventful manner. ಇದನ್ನ ಯಾವುದೇ ರೀತಿಯಾದಂತಹ ಒಂದು ಗೊಂದಲಕ್ಕೆ, ಯಾವುದೇ ರೀತಿಯಾದಂತಹ ಪ್ರಶ್ನೋತ್ತರಗಳ ಒಂದು ಸುರುಮಳೆಯಲ್ಲಿ ಅಥವಾ ಶೇರ್ ಹೋಲ್ಡರ್ಗಳ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ರೀತಿನಲ್ಲಿ ಅಥವಾ ಯಾವುದೇ ಒಂದು ವಿರುದ್ಧವಾದ ಧ್ವನಿಗಳು ಎತ್ತದಂಗೆ, ಇದು ಯಾವುದೇ ರೀತಿ ಆಗದಂಗೆ ಮೆತ್ತಗೆ ಕಾಲ್ ಕೆಳಗಿಂದ ನುಸುಳ್ಕೊಂಡು ಹೋಗಿ, ರಂಗೋಲಿ ಕೆಳಗಿಂದ ನುಸುಳ್ಕೊಂಡು ಹೋಗಿ ಮುಂದೆ ಕೊಟ್ಟೋಗೋದು ಇದರ ಮುಖ್ಯ ಆಶಯ. ಇದು ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದಾರೋ ಅವ್ರಿಗೆಲ್ಲರಿಗೂ ಇದೇ ಆಶಯ. ಸೊ ಹಾಗಾಗಿ ಇದು ಅವರು ಸಕ್ಸಸ್ಫುಲ್ ಆಗ್ತಾರೋ ಸಕ್ಸಸ್ಫುಲ್ ಆಗಲ್ವೋ ಅದು ಗೊತ್ತಿಲ್ಲ. ನಮ್ಮ ಮಾತನ್ನ ಸೀರಿಯಸ್ ಆಗಿ ತಗೋತಾರೋ ತಗೊಳಲ್ವೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾನ್ ನೋಡಿದ ಹಾಗೆ ನಮ್ಮ ಗ್ರೂಪ್ಗಳಲ್ಲಿ ಹರಿದಾಡದಿರ್ತಕ್ಕಂತಹ ಇನ್ನೊಂದು ಲೆಟರ್ನು ನೋಡಿದೆ. ಸೇಮ್ ಇದೇ ತರನೇ ಆನ್ಲೈನ್ ಮೀಟಿಂಗ್ ಇಡಬೇಡಿ, ಇದನ್ನ ಫಿಸಿಕಲ್ ಮೀಟಿಂಗ್ ಅಂತಾನೆ ಮಾಡಿ, ಆಫ್ಲೈನ್ ಮೀಟಿಂಗ್ ಮಾಡಿ ಅಂತ ಇನ್ನೊಂದು ಸಂಘದವರು ಕೊಟ್ಟಿರೋದ್ರಿಂದ ಇದರಿಂದ ಯಾವ ರೀತಿ ವರ್ಕೌಟ್ ಆಗತ್ತೆ ಅನ್ನೋದು ಒಂದು ಕುತೂಹಲಕಾರಿ ವಿಷಯ ಆಗಿದೆ. ಸೊ ಹೀಗಾಗಿ ಇದನ್ನ ನಾವು ಮುಂದಿನ ದಿನಗಳಲ್ಲಿ ವಾಚ್ ಮಾಡಬೇಕಾಗಿದೆ. ಸೊ ಇದು ಒಂದು ಆಸ್ಪೆಕ್ಟ್. ಮತ್ತೆ ಇದರಲ್ಲಿ ಕೊಟ್ಟಿರ್ತಕ್ಕಂತಹ ನಾವು ಸಾಕಷ್ಟು
ಈ AGMಗೆ ಇಟ್ಟಿರ್ತಕ್ಕಂಥ ಅಜೆಂಡಾದಲ್ಲಿ ಏನಿದೆ, ಈ ಅಜೆಂಡಾದಲ್ಲಿ ಇರೋದೇ ಫ್ಲಾಡ್. ಈಗ ಅವ್ರು ಕೊಟ್ಟಿರ್ತಕ್ಕಂಥ 2014, 15, 16, 17, 18 ಈ 4 ವರ್ಷಗಳ ಈ ಆಡಿಟ್ ರಿಪೋರ್ಟ್ ಏನಿದೆ, ಇದು ದಿಸ್ ಇಸ್ ಎ ಕಂಪ್ಲೀಟ್ ಸ್ಕ್ರಾಂಬಲ್ಡ್ ಎಗ್. A scrambled egg cannot become a egg once again. Once a egg is scrambled, it is gone. It cannot become a egg again. ಈ ಒಂದು ಪ್ರಿನ್ಸಿಪಲ್ ನಲ್ಲಿ ತಗೊಂಡಾಗ ಇದು ಮಾಡೋದು ವ್ಯರ್ಥ ಪ್ರಯತ್ನ ಅಂತ ಒಂದು ವಾದ ಆದ್ರೆ, ಇಲ್ಲ ಇದನ್ನ ನಾವು ಮೂಲಭೂತವಾಗಿ ಹೋಗ್ಬೇಕು, ಎಲ್ಲಿಂದ ಶುರುವಾಗಿದೆ ಅಂತ. ಕೆಲವೊಂದು ಥಿಯರಿ, ಯಾವ ಮಟ್ಟದಿಂದ ಈ ಸ್ಕ್ಯಾಮ್ ಸ್ಟಾರ್ಟ್ ಆಗಿದೆ, ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಹೇಗೆ ಸ್ಟಾರ್ಟ್ ಆಗಿದೆ, ಮತ್ತೆ ಯಾವ ಒಂದು ವಿಧಾನದಲ್ಲಿ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ನೋಡುವಂತ ಒಂದು ಇನ್ಸೈಟ್ ಕೊಡುತ್ತೆ ಅಂತ ಇನ್ನು ಕೆಲವು ವಾದಗಳಿದ್ದಾವೆ. ಜೊತೆಗೆ ಈ ಸಾಕಷ್ಟು ಗೊಂದಲಕರವಾದಂತಹ ಪರಿಣಾಮಗಳು ಈ ಆಡಿಟ್ ರಿಪೋರ್ಟ್, ಈ 4 ವರ್ಷದ ಆಡಿಟ್ ರಿಪೋರ್ಟ್ಗಳಲ್ಲಿ ಬಹಳಷ್ಟು ಗೊಂದಲಕಾರಿಯಾದಂತ ಮಾಹಿತಿಗಳು ಆಚೆಗೆ ಬರ್ತಾ ಇದೆ. It is very unpalatable not only to depositors but even for the future investors. There are very unpalatable information popping out of these audit reports. ಯಾಕಂದ್ರೆ ಮೊದಲನೇದು 2014-15 ಒಂದು ಆಡಿಟ್ ರಿಪೋರ್ಟ್ ನಲ್ಲಿ ಮುಂದೆ ಆಗ್ತಕ್ಕಂತಹ ಡಿಪಾಸಿಟ್ ಗಳ ಮೇಲೆ ಆಗ್ತಕ್ಕಂತಹ ಇಂಟ್ರೆಸ್ಟ್ ಮತ್ತೆ ಲೋನ್ ಮೇಲೆ ಚಾರ್ಜ್ ಮಾಡ್ಬೇಕಾದಂತ ಇಂಟ್ರೆಸ್ಟ್ ಗಳನ್ನು ಸೇರಿಸ್ಕೊಂಡು ಈ ಆಡಿಟ್ ರಿಪೋರ್ಟ್ ಇವಾಗ ಕೊಡ್ತಾ ಇದ್ದಾರೆ 2014-15. ಹಾಗಾಗಿ ಇದು ಕಂಪ್ಲೀಟ್ಲಿ ಇಟ್ ಇಸ್ ಇದು ಒಂದು ಸಂಪೂರ್ಣವಾದ ಒಂದು ಗೊಂದಲಮಯ ವಾತಾವರಣ. ಇಟ್ ಇಸ್ ಕಂಪ್ಲೀಟ್ಲಿ ಎ ಕನ್ಫ್ಯೂಷನ್. ಇದೆಲ್ಲ ಮಾಡಿ ಇದರಿಂದ ಏನ್ ಅಚೀವ್ ಮಾಡ್ತಾ ಇದೆ, ಇದರಿಂದ ಏನ್ ಅಚೀವ್ ಮಾಡಬಹುದು ಅನ್ನುವಂಥದ್ದು ಇಟ್ ಇಸ್ ಕಂಪ್ಲೀಟ್ಲಿ ಇಂಟ್ಯಾಂಜಿಬಲ್. ಸೊ it is done only as a mere formality. I don't think any specific purpose would be served except for a mere formality. No other purpose would be served. ಈ ಆಡಿಟ್ ರಿಪೋರ್ಟ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳುವಂತ ಒಂದು ಸಂದರ್ಭದಲ್ಲೂ ಈ ಆಡಿಟ್ ರಿಪೋರ್ಟ್ ಯಾವ ಬೇಸಿಸ್ ಮೇಲೆ ಮಾಡಿದರೆ ಆ ಬೇಸಿಸ್ ಫ್ಲಾಡ್ ಇದ್ದಾಗ ಆಡಿಟ್ ರಿಪೋರ್ಟ್ ಹೇಗೆ ಕರೆಕ್ಟ್ ಆಗಿರೋದು ಬರುತ್ತೆ. ಇದು ಇಂಥದ್ದೆಲ್ಲ ಈ ಪ್ರಶ್ನೆಗಳನ್ನ ಎತ್ತುವಂತ ಒಂದು ಅವಕಾಶ ನಾವು ಪಡ್ಕೋತಾ ಇದೀವೇನೋ ಅನ್ನೋಂತ ಒಂದು ಗೊಂದಲಮಯ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಇದು ಏನಾಗತ್ತೆ 29 ತಾರೀಕು ಏನಾಗತ್ತೆ ಅನ್ನೋದು ನಮ್ಗೆ ಒಂದು ಕುತೂಹಲಕಾರಿಯಾದಂತಹ ಒಂದು ಸಂದರ್ಭ. ಇದನ್ನ ನಾವು ನೋಡ್ಬೇಕಾಗಿದೆ, ಕಾದು ನೋಡ್ಬೇಕಾಗಿದೆ. ಈಗ ಇದು ನಮ್ಮ AGM ನ ಒಂದು ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂತಹ ಒಂದು ಡೈರೆಕ್ಷನ್. ದಿಸ್ ಇಸ್ ಒನ್. ಇನ್ನೊಂದು, with lot of personal pain and with ನಮ್ಮ ಇವರು ಡಾಕ್ಟರ್ ಗುಹಾ ಅವರ ಒಂದು ಬ್ಯುಸಿ ಶೆಡ್ಯೂಲ್ ನಲ್ಲಿ ಅವರು 2 ದಿನ ಟೈಮ್ ಮಾಡಿಕೊಂಡು ಮತ್ತೆ ಅಲ್ಲಿ ಬಾಂಬೆನಲ್ಲಿ ಇದ್ದಂತಹ ಈ ಹೀಟ್ ವೇವ್ ಅದನ್ನೆಲ್ಲ ಬ್ರೇವ್ ಮಾಡಿ ವಿ ವೆಂಟ್ ಟು ಮುಂಬೈ, ಮೆಟ್ ಅವರು ಡಿ.ವೈ. ಪಾಟೀಲ್ was governor for 3 states, Tripura, Bihar and ನಮ್ದು ಒಡಿಸ್ಸಾನ, ಇನ್ನೊಂದು 3 ಸ್ಟೇಟ್ ಅಲ್ಲಿ ಅವರು ಗವರ್ನರ್ ಆಗಿದ್ರು. ಜೊತೆಗೆ he is a big business tycoon. He has excellent variety of educational institutions, right from a few medical colleges to engineering colleges to dental colleges, ಇಂಥ ಮ್ಯಾನೇಜ್ಮೆಂಟ್ ಕಾಲೇಜಸ್. ಈ ರೀತಿ ಅವರ ಸಾಕಷ್ಟು ಎಜುಕೇಶನ್ ಅಲ್ಲಿ ಸಾಕಷ್ಟು ಅವರ ಒಂದು ಫುಟ್ ಪ್ರಿಂಟ್ಸ್ ಇದೆ. ಜೊತೆಗೆ ಬ್ಯಾಂಕಿಂಗು, ಫೈನಾನ್ಸ್ ಅದರಲ್ಲೂ ಸಾಕಷ್ಟು ಫುಟ್ ಪ್ರಿಂಟ್ಸ್ ಇದೆ. ಮತ್ತೆ ದೇ ಆರ್ ಅ ವೆರಿ ಬಿಗ್ ಹ್ಯೂಜ್ ಕಂಗ್ಲಾಮರೇಟ್, ಬಿಸ್ನೆಸ್ ಕಂಗ್ಲಾಮರೇಟ್. ದೇ ಕ್ಯಾನ್ ಅಸಿಮ್ಯುಲೇಟ್, ದೇ ಕ್ಯಾನ್ ಅಬ್ಸಾರ್ಬ್ ದ ಶಾಕ್ ಇನ್ ದ ಫಾರ್ಮ್ ಆಫ್ ವಾಟ್ ಎವರ್ ಲಾಸ್ ದಟ್. ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗುವಂತ ಕೆಪಾಸಿಟಿ ಇರುವಂತ ಒಂದು ಬಿಸ್ನೆಸ್ ಗ್ರೂಪ್. ಸೊ ಅದರಿಂದ ನಮ್ಗೆ ಯಾವ್ದೋ ದೈವ ಒಂದು ಸಂಕಲ್ಪದಂತೆ ನಮಗೆ ಅವರ ಒಂದು ಕಾಂಟ್ಯಾಕ್ಟ್ ಸಿಕ್ಕಿದ್ದು, ಮತ್ತೆ ಅವರೊಂದಿಗೆ ಒಡನಾಟ ಆಗಿದ್ದು, ಅವರೊಂದಿಗೆ ಬೆರ್ತಿದ್ದು, ಅವರೊಂದು ಪಾಸಿಟಿವ್ ಆಗಿ ನೋಡೋಣಪ್ಪ ಏನಾದ್ರು ಒಂದು ಮಾಡ ಕುಚ್ ಕರ್ತೆ ದೇಖ್ತೆ ಕುಚ್ ಕರ್ತೆ ಅಂತ ಹೇಳಿ ಅವರ ಮಗ ವಿಜಯ್ ಪಾಟೀಲ್ ಅಂತಿದ್ದಾರೆ. ಅವರು ಹಿ ಇಸ್ ಆನರರಿ ವೈಸ್ ಚಾನ್ಸಲರ್ ಫಾರ್ ಡಿ.ವೈ. ಪಾಟೀಲ್ ಯೂನಿವರ್ಸಿಟಿ. ಅವರೊಂದಿಗೆ ನಮಗೆ ಒಂದು ಕಾಂಟ್ಯಾಕ್ಟ್ ಕೊಟ್ಟು ನಾವು ನಮ್ಮ ಬ್ಯಾಂಕಿನ ಒಂದು ಸಣ್ಣ ಡಾಸಿಯರ್ ಮಾಡಿದ್ವಿ. ಆ ಡಾಸಿಯರ್ನ ನಾವು ಪಾಟೀಲ್ ಸಾಹೇಬ್ರಿಗೆ ಕೊಟ್ಟಾಗ ಅವರು ಆ ಡಾಸಿಯರ್ನ
ವಿಜಯ್ ಪಾಟೀಲ್ ಅವರು ತಲುಪಿಸಿದ್ದಾರೆ, ಅದನ್ನ ಕನ್ಫರ್ಮ್ ಮಾಡ್ಕೊಂಡ್ವಿ. ಸೊ ನಮ್ಮ ವಿಜಯ್ ಪಾಟೀಲ್ ಅವರು ಈಸ್ ಗೋಯಿಂಗ್ ಥ್ರೂ ದ ಡಾಸಿಯರ್ and we are soon following it up, and we will update you in days to come what is happening in this initiative. So these are the two things that I wanted to discuss with you and share with you. And any other topics that anybody wants to discuss, we are open to discuss. ಇದಲ್ದೇನೆ ಈಗ ಈ ಬ್ಯಾಂಕಿನ ಈ ರಿವೈವಲ್ಗೆ ಯಾರ್ಯಾರು ಯಾವ್ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಬಹುದು, ಬ್ಯಾಂಕಿನ ಒಂದು ರಿವೈವಲ್ಗೆ ಯಾರ್ಯಾರು ಯಾವ್ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಬಹುದು ಅನ್ನೋದ್ರ ಬಗ್ಗೆನು ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ, ಯಾಕೆಂದ್ರೆ ನಾವು ಇಲ್ಲಿ ನಡೀತಾ ಇರ್ತಕ್ಕಂಥ ಇದಲ್ದೇನೆ ಇನ್ನೂ ಒಂದು 2-3 ಜನ ಇನ್ವೆಸ್ಟರ್ಸ್ ನಮ್ಮ ಒಂದು ಇದರಲ್ಲಿ ನಮ್ಮ ಮೈಂಡ್ ಸ್ಪೇಸ್ ಅಲ್ಲಿ ಇದ್ದಾರೆ, ಅವರನ್ನು ಅಪ್ರೋಚ್ ಮಾಡಬೇಕಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ನಾವು ಇನಿಷಿಯೇಟಿವ್ಸ್ ಅನ್ನ ತಗೊಂಡು ಮುಂದಕ್ಕೆ ಹೋಗ್ತೀವಿ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ನಮಗೆ ಯಾವ ರೀತಿ ಸಹಾಯ ನಿಮ್ಮಿಂದ ಬೇಕು ಅನ್ನೋದ್ರ ಬಗ್ಗೆನೂ ನಾನು ಸ್ಪಷ್ಟವಾಗಿ ಮುಂದಿನ ದಿನಗಳಲ್ಲಿ ಖಂಡಿತ ಹೇಳ್ತೀನಿ. ಇದಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು. ಇದಕ್ಕೆ ನಾವು ಯಾವ ರೀತಿ ಸಹಕಾರ ಕೇಳ್ತೀವೋ ಆ ರೀತಿ ಸಹಕಾರ ಮಾಡಿದ್ರೆ ನಮ್ಗೆ ಸಾಕಷ್ಟು ನಮ್ಮ ಇನಿಷಿಯೇಟಿವ್ಗೆ ಒಂದು ಬಲ ಸಿಕ್ತಂಗೆ ಆಗತ್ತೆ. ಸೊ ಈ ಮಾತುಗಳನ್ನ ಹೇಳ್ತಾ I will toss up this whole forum to the public. So anybody wanting any questions, any expressions or any impressions or anything that they want to share with us, idr bagge tavu matadake I will open. Anybody can raise their hand and you will get an opportunity to speak. So I'm putting it across to the I'm putting across to the forum. So anybody wanting to speak, you can start speaking. You can raise your hands and join. ಯಾರಿಗೂ ಏನು ಮಾತಾಡೋದಿಲ್ವಾ? ಡಾಕ್ಟರ್ ಮುರಳೀಧರ್ ಇದಾರಲ್ಲ, ಡಾಕ್ಟರ್ ಮುರಳೀಧರ್. ಬೇರೆಯವ್ರು ಮಾತಾಡ್ಲಿ, ಆಮೇಲೆ ಮಾತಾಡೋಣ. ಓಕೆ ಓಕೆ, ಸುರೇಶ್ ಅವರೇ ಮಾತಾಡಿ. ನಮಸ್ಕಾರ. ನಮಸ್ತೆ. ಒಂದು, ನೀವು ಹೇಳ್ದಂಗೆ ಈಗ ವಾಟ್ ಎವರ್ ದಿ contributions have to be, I mean, the sense, whatever the way the depositors or shareholders have to contribute in the revival of the bank, yes, it's a good thing to be done. It has to be a participative thing. I welcome it, and my support there, by the extension of support service, is always available for that. ಎರಡನೇದಾಗಿ, that is a good initiative that, the DY Patil, because the DY Patil Institute of University is a very, very big institute, what I can say. I know about it because I was in Pune. There were several engineering colleges and medical colleges. It's a huge, I mean, it's very difficult for our people to imagine how big they are. They are really big, of course. It's a good move that they have responded to your request, or to look at our problems and try to give a helping hand for that. ಒಂದು ನಾನು ಕೇಳೋದು ಏನು ಅಂತಂದ್ರೆ, ಈಗ for any investor or anybody to come into picture, do we have our financials clear, sir? In the sense, what is the type of investment that anybody has to do? What is the hole that has been created by the banks, frauds that has been done? Do we have those figures in front of us? Whenever we present it to an investor, is that clear? Is only my query on that subject. Correct. Your query is 100% genuine and 100% plus. You have struck the right part. ಇದಕ್ಕೆ ನಮಗೆ ಗೊತ್ತಿಲ್ಲ. I don't know. I really don't know. All I have is a strong intention to get back our money. That is the only thing that I have. That is the only passion I have. So now here, what I want to do is to put face to face our administrator and the investor should sit face to face
and they should decide on how this bank is going to be revived. Because if I ask for any financial details or financial intricacies, administrator is not going to give us. No, sir. ಇವಾಗ ಅವರು ಈಗ AGM ಆದ್ಮೇಲೆ ಅವರು he has going to issue a expression of interest. Expression of interest ಕೊಡ್ಬೇಕಾದ್ರೆ ಅವರು any investor to come into picture, the financials have to be projected to the investor. What is the type of investment the investor has to do? What is the condition of the bank? How much is the liabilities that are there? What are the recoverables? So some brief financials have to be available there for any investor to come into picture. 100%. Or similarly, when you people are, when you are anybody going to talk to investor, a brief financials will have to be thrown at them. So this is the condition of the bank. This is the hole that is there, or this is the liabilities which are there in the bank, or this is what it is. This is the number of depositors, number of whatever the brief financials. If that is presented, then only somebody will say, okay, this is something which is manageable. We'll look into it and we can come into picture. Without giving any financial, will they be able to interested? Allala, iga this interest is created purely because of our contact. First initial ನಮ್ಮ ಕಾಂಟ್ಯಾಕ್ಟ್ಸ್ ಇವರು ಅವರ ತಂದೆ ಮತ್ತೆ DY ಪಾಟೀಲ್ ಅವರಿಗೆ ಬಹಳ ಹತ್ತಿರ ಸಂಬಂಧ ಇರೋದ್ರಿಂದ he opened up. The next step is to go into the business or commercial details. See, what I have done now at this point of time, I have given the audit report and AGM ಒಂದು complete dossier ಅದನ್ನ I have given to him. So he will go through it. There will be a lot of doubts in his mind that will be created. Now, I will also request, I will personally going to request administrator to have an interface in whatever way it can be possible. I will try, because ನಾವು ಈಗ ಅಡ್ಮಿನಿಸ್ಟ್ರೇಟರ್ ನಾವು ಕೇಳ್ಕೊಂಡು ಅದನ್ನ ನಾವು ಇನ್ವೆಸ್ಟರ್ ಹೇಳೋದು, this will become a dilution of message. ಅದಕ್ಕೆ I don't want that to happen. I want administrator to have a direct interface with the investor so that there is no absolute no confusion in anybody's mind. Sir, ನಾನು ಕೇಳೋದು ಇಷ್ಟೇನೆ. ಅವ್ರು ಇವಾಗ what I have read from that notice of AGM what they have given, the administrator is telling that the draft EOA has been circulated to RCS and RBI. Sir, 100% ನೀವು ಪಾಯಿಂಟ್ ನಾನು ಹೇಳ್ತಾ ಇರೋ ಪಾಯಿಂಟ್ ನೀವು ಅರ್ಥ ಮಾಡ್ಕೋತಾ ಇಲ್ಲ. ನಾನು ಏನ್ ಹೇಳ್ತಾ ಇರೋದು, I am not going into any commercial or any legal or any aspects of it. I am only facilitating the meeting between the the bank management and the investor. We will put them together and lock them in one room. Let them discuss whatever they want. Let them get into whatever they want and let them decide. ಈಗ ನನ್ನ ಪ್ರಶ್ನೆ ಇದಿಷ್ಟೇ ಏನಿಲ್ಲ ಸರ್, ಅವ್ರು EOA ಡ್ರಾಫ್ಟ್ ಅಲ್ಲಿ ಇದನ್ನು ಮೆನ್ಷನ್ ಮಾಡಿದಾರ ಅಂತ. I am not getting into all that, sir. I am not getting into all that. Okay. I am only creating an interface between the bank and the investor. That is all. Yakandre, if I start getting involved in that, I will really going to get involved in deep trouble. I am not getting involved in that. Let bank management, investor handle that. My only job is to facilitate them meeting. That is all the responsibility I am going to take. I'm not telling that we should get involved into that. It is only for our information. We should know that what is the amount of the investment that is required, the liabilities which are there. Just kind of for information purposes. ಅದು ಬರುತ್ತೆ ಫ್ಯೂಚರ್. ಅದು once all those details will come up later. But I don't want to get involved in technical aspects. Any technical aspect. ಅಲ್ಲ ಸರ್, ಈಗ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ನಾಗ ಬ್ಯಾಲೆನ್ಸ್ ಶೀಟ್ ಡೀಟೇಲ್ಸ್ ಕೊಡಲ್ವಾ ಅವರು? ಕೊಡ್ಬೇಕಲ್ಲ. ಕೊಟ್ಟಾಗಿದೆಯಲ್ಲ ನಿಮಗೆ? ಏನ್ ಕೊಟ್ಟಿದ್ದಾರೆ? ಎಷ್ಟದೆ ಲಯಬಿಲಿಟಿ? ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ 230 ಪೇಜ್ ಇಂದ ಒಂದು ಡಾಕ್ಯುಮೆಂಟ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿಟ್ಟಿದ್ದಾರೆ. Sir, if you are going by the audit report, ಈಗ ಯಾರಾದ್ರೂ ನಾವು ಇನ್ವಾಲ್ವ್ ಆಗ್ಲಿಲ್ಲ ಅಂದ್ರೆ ಏನ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಏನಿದೆ ಅದನ್ನ ನಾವು ನೋಡ್ಲಿಲ್ಲ ಅಂದ್ರೆ, ಇವಾಗ ಇನ್ವೆಸ್ಟರ್ ಬಂದು ಫೇಸ್ ಟು ಫೇಸ್ ಅವರಿಗೆ ನಾವು ಮೀಟಿಂಗ್ ಅರೇಂಜ್ ಮಾಡಿದ್ರೆ ಅವರು ಇನ್ವೆಸ್ಟರ್ ಈ ಕುಡ್ ಗೋ ಬ್ಯಾಕ್. The way the figures are putting in the audit report, the way the fraud has happened in the bank, no investor will come and show the interest after discussing with Ashokan. You are having a very negative attitude. Sir, I'm not going with such negative attitude. I'm going with positive attitude.
Okay, sir, clear that negative attitude which I have, sir. So because why no? Tomorrow ನನಗೆ ಇವಾಗ ನಾನೇನ್ ಕೇಳ್ಪಟ್ಟಿದ್ದೀನಿ ಅಂದ್ರೆ ಇವಾಗ ಇನ್ವೆಸ್ಟರ್ ಬಂದವ್ರನ್ನ ಅಶೋಕನ್ ಓಡಿಸ್ತಾ ಇದ್ದಾನೆ ಅಂತ. ಇವಾಗ ವಾಟ್ ಈಸ್ ದ ಗ್ಯಾರಂಟಿ if some investors sit in front of him, he can also do the same thing, no? By giving the who are the investor he has pushed out? Sir, ಯಾವ ಇನ್ವೆಸ್ಟರ್ ನಾವು ಓಡಿಸಿದಾರೆ ಅದನ್ನ ಡೀಟೇಲ್ಸ್ ಹೇಳ್ತೀರಾ ಸ್ವಲ್ಪ? ಅಲ್ಲ ನನಗೆ ಕೇಳ್ಪಟ್ಟೆ ಒಂದ್ 2-3 ಇದ್ರ ಡಿಸ್ಕಷನ್ ಅಲ್ಲಿ ಇಲ್ಲ ಸರ್, ಇಲ್ಲ ಆತರ ಅಲ್ಲ. See, the Visakhapatnam Cooperative Bank. No. 1 minute, sir. 1 minute. The previous situation was where the EOA has not been raised at all. Now, once the AGM is over, EOA will be raised. Once the EOA is issued, an investor comes, he cannot send them away. He cannot do that. Unless the investor says, no, not possible to do it, then only he can go away. Now, and all these days, EOA has not been issued by the bank. Now after the AGM, EOA will be issued. That is the official document now, official position now. Sir, if EOI is not in favor of investors, what would happen, sir? Sir, there is Sir, nothing like not being in favor of investors, sir. ಅಲ್ಲ tomorrow a big earthquake can happen and we all go into the earth. We are living on by hope. We have to live by hope. I agree your positive attitude, sir, and I appreciate also your positive attitude. We are also my question to you is, why are you getting, I mean, what is the trigger that is causing you thinking in such a negative terms? Adana ಹೇಳಿ. Let me see. Sir, audit report nodidre it is very lousy audit report. ಈವನ್ ಯಾರೇ ನೋಡಿದ್ರು ಕೂಡ ಅದ್ರಲ್ಲಿ ಯಾವುದೇ ರೀತಿಯಿಂದ ಪ್ರಾಪರ್ ಎವಿಡೆನ್ಸಸ್ ಇಲ್ಲ, ಏನಿಲ್ಲ, ಆತರ ಕೊಟ್ಟಿದ್ದಾರೆ. ನಾಳೆ ಅದನ್ನ ನಾವು ಇಫ್ ಯು ಡೀಪ್ ಡೈವ್ ಇಟ್, ವಿ ಡು ನಾಟ್ ನೋ ವಾಟ್ ಆರ್ ದ ಸರ್. ಈಗ ಸಾಮಾನ್ಯವಾಗಿ ಈ ಡಾಕ್ಟರ್ ಶಾಪ್ ಹೋದಾಗ ಅವ್ರು ಎಕ್ಸ್ರೇ ತೆಗಿತಾರೆ. ಆ ಎಕ್ಸ್ರೇ ತೆಗೆದಾಗ ನಮ್ಗೆ ಏನ್ ಕಾಣಿಸುತ್ತೆ? ಬರೀ ಮೂಳೆ ಅದು ಇದು ಬೇಸಿ ಕಾಣಿಸುತ್ತೆ ಪಿಕ್ಚರ್. ಆದ್ರೆ only doctor will be able to see what is the disease that this person is getting. So ಅದಕ್ಕೆ we are doing quackery here. We are completely doing quackery. ನಮಗೆ ಆಕ್ಚುಲ್ ಗೊತ್ತಿಲ್ಲ ಏನಾಗಿದೆ ಅನ್ನೋದು ಗೊತ್ತಿಲ್ಲ. we will wait. ಅಲ್ಲ, ನಾಳೆ ನಾವು ಇನ್ವೆಸ್ಟರ್ ನಾವು ಕರ್ಕೊಂಡ್ ಬರ್ತೀವಲ್ವಾ, ಸೊ ವಿ ಥಿಂಕ್ ದಟ್ he is a potential investor. ನಾಳೆ ನೀವೇನು ಈ ತರ ಕರ್ಕೊಂಡ್ ಬಂದಿದ್ದೀರಾ, ಇಂತ ಬ್ಯಾಂಕಿಗೆ ಕರ್ಕೊಂಡ್ ಬಂದಿರಾ ಅಂತ ಹೇಳ್ಬಾರ್ದು. ಅಲ್ಲ, ಅವನು ಡಿ.ವೈ. ಪಾಟೀಲ್ ಯಾರಾಗ್ಲಿ, ಅಶೋಕನ್ ಆಗ್ಲಿ, ಯಾರೇ ಆಗ್ಲಿ ಇನ್ವೆಸ್ಟರ್ ಆಗಿರೋದು, ಡಿ.ವೈ. ಪಾಟೀಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಪೊಟೆನ್ಶಿಯಲ್ ಇನ್ವೆಸ್ಟರ್ ಅಂತ ಹೇಳಕ್ ಆಗಲ್ಲ, ನಾನ್ ಪೊಟೆನ್ಶಿಯಲ್ ಅಂತ ಹೇಳಕ್ ಆಗಲ್ಲ, ಬಿಕಾಸ್ ದಟ್ ಇಸ್ ದ ಸ್ಟೇಚರ್ ಆಫ್ ದಟ್ ಇನ್ಸ್ಟಿಟ್ಯೂಷನ್. ಸೊ ಪ್ರಾಬ್ಲಮ್ ಇಸ್ ದಟ್ those ಡಿ.ವೈ. ಪಾಟೀಲ್ institutions can reject our bank proposal. It is not the other way around. Precisely, sir. Harish Avare. Precisely, that is what I was trying to tell you. Suppose these people present a very gloomy picture in the expression of interest or otherwise, the investor may back out. That is what I also tried to make the point. I understand. That is fair. That is a fair. ಸುಮ್ಮನೆ ಒಬ್ರು ಹೋಗ್ಬಿಟ್ಟು ನೀವು ಸಪೋಸ್ ಅಲ್ಲಿ ಏನೋ ಒಂದ್ ಕಡೆ ಹೋಗ್ಬೇಕಾದ್ರೆ there is a dark place. ಒಬ್ಬ ಹೋಗ್ಬಿಟ್ಟು ಇಲ್ಲ ರೀ ಅಲ್ಲಿ ಸಿಕ್ಕಾಪಟ್ಟೆ ದೆವ್ವ ಪಿಶಾಚಿ ಇದೆ, ನೀವು ಹೋಗ್ಬೇಡ ಅಂತ ಹೆದರ್ಸ್ಬಿಟ್ರೆ ನಾವು ಹೋಗೋದೇ ಇಲ್ಲ. ಇಲ್ಲ ರೀ ಅಲ್ಲಿ ಏನು ಇಲ್ಲ ರೀ, ಅಲ್ಲಿ ಏನು ಫಸ್ಟ್ ಕ್ಲಾಸ್ ಆಗಿದ್ದಾರೆ, there is a lot of greenery available, you can go there, and then I will go there. So there is a kind of situation I'm trying to. These variables are there. 100%. I agree with this. My point was your expression of interest ಅಲ್ಲಿ ಇದನ್ನೆಲ್ಲ ಪ್ರೆಸೆಂಟ್ ಮಾಡಿದಾರಾ? Can we get the draft expression of interest? Is it possible? ಅಲ್ಲ, ಈಗ ಈ ನೆಗೆಟಿವ್ ಈಗ ಈ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಇಟ್ ವಿಲ್ ಬಿ ಡಿಸಾಸ್ಟರ್ಸ್ ಫಾರ್ ದ ಬ್ಯಾಂಕ್, ಈ ತರ ಅನ್ಕೊಳ್ಳೋದಿಕ್ಕೆ ವಾಟ್ ಇಸ್ ದ ಈ ಆಡಿಟ್ ರಿಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಡಿಟ್ ರಿಪೋರ್ಟ್ ಹ್ಯಾಸ್ ಬಿಕಮ್ ಲೈಕ್ ದಟ್, ಬಟ್ ಆಡಿಟ್ ರಿಪೋರ್ಟ್ ಇಸ್ ಬೇಸ್ಡ್ ಆನ್ ಸರ್ಟನ್ ಅಸಂಪ್ಷನ್ಸ್. ಈ ಆಡಿಟ್ ರಿಪೋರ್ಟ್ ಬೇಸ್ಡ್ ಆನ್ ಸರ್ಟನ್ ಅಸಂಪ್ಷನ್ಸ್. ಈಗ ಅವರು ನವೆಂಬರ್ 2019 ನಲ್ಲಿ ಯಾವುದೋ ಒಂದು ರಿಪೋರ್ಟ್ ಕೊಟ್ಟಲ್ಲ, ಆ ಬೇಸಿಸ್ ಮೇಲೆ ಆಡಿಟ್ ರಿಪೋರ್ಟ್ ಮಾಡಿರೋದು. ಈಗ ನೆಕ್ಸ್ಟ್ 2021 ಇಂದು ಬರ್ತಾ ಇದೆ, ಮತ್ತೆ ಇನ್ನು ಅದ್ರ ಮೇಲೆ ಕೆಲವು ಡೆವಲಪ್ಮೆಂಟ್ಸ್ ಆಗಿದೆ. ಸೊ ವಿ ವಿಲ್ ಹ್ಯಾವ್ ಟು ವೇಟ್. ಮತ್ತೆ 2-3 ಬ್ಯಾಂಕ್ ವಾಪಸ್ ಕಳಿಸಿದ್ರು, ಯಾವ ಪ್ರೆಮಿಸಸ್ ಮೇಲೆ ಕಳಿಸಿದ್ದಾರೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ಬೇಕಾಗುತ್ತೆ. ಅದ್ರ ಬಗ್ಗೆ ಏನಾದ್ರು ಯಾರಿಗಾದ್ರೂ ಐಡಿಯಾ ಇಲ್ಲ? ಇಲ್ಲಿ ಒಂದು ಪಾಯಿಂಟ್ ಇದೆ. ಇದು ಗೇಮ್ ಆಫ್ ರ್ಯಾಂಡಮ್ನೆಸ್ ಅಂತ. ಈಗ ಏನಾಗುತ್ತೆ ಅಂತಂದ್ರೆ
ಇವ್ರ ಆಡಿಟ್ ರಿಪೋರ್ಟು ಮತ್ತೆ ಇವರು ಒಂದು ವ್ಯೂ ಪಾಯಿಂಟ್ ಏನಿದೆ, ಇನ್ವೆಸ್ಟಿಗೇಷನ್ ಆಫೀಸರ್ದಾಗ್ಲಿ ಅಥವಾ ಅಡ್ಮಿನಿಸ್ಟ್ರೇಟರ್ದಾಗ್ಲಿ ಯಾರದೇ ಆಗ್ಲಿ, ಇವ್ರ ವ್ಯೂ ಪಾಯಿಂಟ್ ಅಲ್ಲಿ ಇವರು ಹೇಳಿರ್ತಾರೆ. ಇದನ್ನ ನಾವು ಅಥವಾ ಬೇರೆ ಥರ್ಡ್ ಪರ್ಸನ್ ಅಥವಾ ಇನ್ಯಾರೇ ಆಗ್ಲಿ, 2 persons will think in 2 different viewpoints. ಅದರಲ್ಲೂ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ಗೆ ಅಲ್ಲ, ಒಂದು ಇಂಟ್ರೆಸ್ಟ್ ತೋರಿಸಿ ಬರ್ತಕ್ಕಂಥವ್ರು ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ ಗೊತ್ತಿದ್ದೇ ಬರ್ತಾರ. ಅವರು ವಿತೌಟ್ ಏನು ರಿಸ್ಕ್ ಇಲ್ಲ, ಅಬ್ಸಲ್ಯೂಟ್ಲಿ ರಿಸ್ಕ್ ಫ್ರೀ ಇದು ಅಂತ ಅವ್ರು ಬರೋದಿಲ್ಲ. ಇದೆ ಅವರಿಗೆ ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಗೊತ್ತಿರುತ್ತೆ. ಅದಕ್ಕೆ ಅವರು ರಿಸ್ಕ್ ಮಿಟಿಗೇಷನ್ ಏನು ಅನ್ನೋದು ಅವ್ರ ಕಾಂಪಿಟೆನ್ಸಿ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಎಲ್ಲಾರು ಬಂದಾಗ ಅವ್ರವ್ರದ್ದು ಪಾಯಿಂಟ್ಸ್ ನ ಅವ್ರು ಎಕ್ಸ್ಪ್ರೆಸ್ ಮಾಡೇ ಮಾಡ್ತಾರ ಅವರು, ಅಥವಾ ಅವ್ರ ಬೇಡಿಕೆಗಳು ಏನಿದೆ, ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ ಅದನ್ನ ಅವ್ರು ಹೇಳ್ತಾರೆ. ಅಗ್ರೀಡ್ ಸರ್, ನೀವ್ ಹೇಳ್ದ ಕರೆಕ್ಟ್. ರಿಸ್ಕ್ ಫ್ಯಾಕ್ಟರ್ ಅವ್ರಿಗೆ ಗೊತ್ತಿರುತ್ತೆ. ನಾನ್ ಹೇಳ್ತಿರೋದು ಏನು ಅಂತಂದ್ರೆ, ಹೌ ಬಿಗ್ ಇಸ್ ದ ರಿಸ್ಕ್ ಫ್ಯಾಕ್ಟರ್ ಅದನ್ನ ಅಲ್ಲಲ್ಲ, ನಿಮಿಷ ಅಲ್ಲೇ ಅದನ್ನ ಕ್ಲಾರಿಫೈ ಮಾಡ್ತೀನಿ. ಅಲ್ಲಿ ಹೌ ಬಿಗ್ ಇಸ್ ದ ರಿಸ್ಕ್ ಫ್ಯಾಕ್ಟರ್ ಅಥವಾ ವಾಟ್ ಇಸ್ ದ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳೋದನ್ನ ನಾವು ಪ್ರಿಸ್ಯೂಮ್ ಮಾಡ್ಕೊಳ್ಳೋದಕ್ಕಿಂತ, ಈ 5 ಜನ ಅಥವಾ 10 ಜನ ಅಥವಾ n ನಂಬರ್ ಆಫ್ ಪೀಪಲ್ ಹೂ ಆರ್ ಕಮಿಂಗ್, ಅವ್ರ ವ್ಯೂ ಪಾಯಿಂಟ್ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಯಾಕಂದ್ರೆ ಅವರೆಲ್ಲ ರಿಸ್ಕ್ ಮಿಟಿಗೇಷನ್ ಅಲ್ಲಿ ಕಾಂಪಿಟೆನ್ಸಿ ಇರೋಂಥವ್ರು. ಅವರು ವಿತೌಟ್ ಕಾಂಪಿಟೆನ್ಸಿ ದೇ ವಿಲ್ ನಾಟ್ ಕಮ್ ಇನ್ ಟು ಫ್ರೇ ಅಟ್ ಆಲ್. ಅವ್ರ ವ್ಯೂ ಪಾಯಿಂಟ್ ಅಲ್ಲಿ ಏನಿದೆ ಅನ್ನೋದನ್ನ ನೋಡಿದ ಮೇಲೆನೆ ಡೇಟಾ ನಿಮ್ಮ ಹತ್ರ ಸಿಗುತ್ತೆ. ಅವಾಗ ರಿವ್ಯೂ ಮಾಡೋದು ಬೆಟರ್ ಪೊಸಿಷನ್. ಈಗ ಏನಾಗುತ್ತೆ, ಪ್ರಿಸಂಪ್ಷನ್ಸ್ ಅಲ್ಲಿ ರಿವ್ಯೂ ಅನ್ಕೊಳ್ಳೋದು ಇಟ್ ಗೋಟ್ಸ್ ಟು ಚಾವೋಸ್ ಆಗುತ್ತೆ. ನೀವೇನ್ ಬೇಕಾದ್ರೂ ಪ್ರಿಸ್ಯೂಮ್ ಮಾಡ್ಕೋಬಹುದು. ಮತ್ತೆ ಈಗ ಇನ್ನೊಂದು ಸ್ಟೆಪ್ ಏನಿದೆ, ಅವಾಗ ಅವ್ರ ಪಾಯಿಂಟ್ಸ್ ಏನಿದೆ ಅನ್ನೋದನ್ನ ಅವರು ಪಾಯಿಂಟ್ಸ್ ನ ಹೇಳೋದಲ್ಲದೆ ನೆಗೋಷಿಯೇಟ್ ಮಾಡ್ತಾರ ಅವರು. ಕರೆಕ್ಟ್. ನೆಗೋಷಿಯೇಟ್ ಮಾಡಿದಾಗ ಇವರು ಯಾವ ಎಕ್ಸ್ಟೆಂಟ್ ವರ್ಗು ಈಲ್ಡ್ ಆಗ್ತಾರೆ ಅನ್ನೋದು, ಯಾವ ಎಕ್ಸ್ಟೆಂಟ್ ವರ್ಗು ಇವರು ಅಡ್ಜಸ್ಟ್ ಮಾಡ್ಕೊಂತಾರೆ ಅನ್ನೋದು ಅದು ಬರುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಒಂದು ಲಿಂಕ್ ಇದೆ. ಇಲ್ಲಿ ಏನಾಗುತ್ತೆ, ಒನ್ಸ್ ದಿಸ್ ಇನ್ವೆಸ್ಟರ್ ಪುಟ್ಸ್ ಇನ್ expression of interest, he will have to sign one non-disclosure agreement, and once non-disclosure agreement is signed, he will gain access to each and every document that relating to this bank. And once he goes through all the documentation and all the documents that are available in the bank, then he will be in a better position to do the risk management and risk analysis ಮಾಡಿ our next step. Then ಈಗ so my job or anybody who is trying to bring in investor will only pitch in for the investor putting in expression of interest. ಅಲ್ಲಿಗೆ ಎಂಡ್ ಆಗೋಯ್ತು ನಮ್ದು. Once expression of interest is done or applied by the investor, then what happens is purely a commercial decision, and that is purely I have nothing to do, or nobody will have anything to do except the bank management and the investor. ಸೊ ಇಲ್ಲಿ ಈಗಿರುವಂತ ಸಿಚುವೇಶನ್ ಅಲ್ಲಿ ವಾಟ್ ಎವರ್ ಹೋಲ್ ಇಸ್ ದೇರ್ ಆರ್ ವಾಟ್ ಎವರ್ ಎಷ್ಟು ಹಳ್ಳ ಇದೆ, ವಾಟ್ ಎವರ್ ಇಸ್ ದೇರ್, ದಟ್ ಇಸ್ ದೇರ್. ಐ ಕೆನಾಟ್ ಡಿನೈ ದಟ್. ಅಂಡ್ ಮೈ ಜಾಬ್ ಇಸ್ ಓನ್ಲಿ ಟು ಗೆಟ್ ಒನ್ ಇನ್ವೆಸ್ಟರ್ ಅಂಡ್ ಪುಟ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಫ್ರಮ್ ಹಿಸ್ ಸೈಡ್. ಅಲ್ಲಿ ಮೈ ರೆಸ್ಪಾನ್ಸಿಬಿಲಿಟಿ ಎಂಡ್ಸ್. ಆಫ್ಟರ್ ದಟ್ ಗಂಡ ಹೆಂಡತಿನ ಮದುವೆ ಮಾಡಿ ರೂಮಿಗೆ ತಳೋದು ಅಷ್ಟೇ ನಮ್ ಜವಾಬ್ದಾರಿ. ಮುಂದಿನ ದಿನ ಅವ್ರ ಸಂಸಾರ ಮಾಡೋದು ಅವ್ರ ಹಣೆ ಬರೋದು ಅಷ್ಟೇ ನಾನ್ ಜವಾಬ್ದಾರಿ ತಗೋತಾರೆ. ದಟ್ ಈಸ್ ಆಲ್ ಐ ವಿಲ್ ಡು. ಅಲ್ಲಲ್ಲ, ಅದು ಪ್ರಿಲಿಮಿನರಿ ಕರೆಕ್ಟು. ಬಟ್ ಇಲ್ಲಿ ಕನ್ಸರ್ನ್ ಏನು ಅಂತಂದ್ರೆ, ಇವಾಗ ಇವರ ಕೆಲವರು ಎಕ್ಸ್ಪ್ರೆಸ್ ಮಾಡ್ದಂಗೆ ಈ ಕನ್ಸರ್ನ್ ಇರೋದಕ್ಕಿಂತ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನೆಗೋಷಿಯೇಷನ್ ಆದ್ಮೇಲೆ ಫೈನಲಿ ವಾಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅವರು ಅಗ್ರಿಮೆಂಟ್ ಅಥವಾ ಅವರು ಇಬ್ರು ಮಧ್ಯದಲ್ಲಿ ಸೆಟಲ್ ಆಗ್ತಾರೆ. ಆ ಸೆಟಲ್ಡ್ ಆಗ್ತಕ್ಕಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ವಾಟ್ ಈಸ್ ಅವರ್ ಸ್ಟೇಕ್ ಅನ್ನೋದನ್ನ ಆಸ್ ಎ ವಿಕ್ಟಿಮ್ ಸ್ಟೇಕ್ ಅನ್ನೋದನ್ನ ಅಪ್ರೋಪ್ರಿಯೇಟ್ ಟೈಮ್ ಅದು. ದಟ್ ಇಸ್ ಫೇರ್ ಆರ್ಗ್ಯುಮೆಂಟ್. ಈಗ ಇನ್ನೂ ಅವನದು ಕಂಡೀಷನ್ಸ್ ಏನು ಅನ್ನೋದು ಅವನು ಎಕ್ಸ್ಪ್ರೆಸ್ ಮಾಡಿಲ್ಲ. ಇವರು ಯಾವ ಎಕ್ಸ್ಟೆಂಟ್ ವರ್ಗು ಇವ್ರು ಈಲ್ಡ್ ಆಗ್ತಾರೆ ಅಥವಾ ಯಾವ ಅಡ್ಜಸ್ಟ್ ಇವ್ರು ಅಡ್ಜಸ್ಟ್ ಆಗ್ತಾರೆ ಅನ್ನೋದನ್ನ ಇವರು ಹೇಳಿಲ್ಲ. ಈ ಸ್ಟೇಜ್ ನಲ್ಲಿ ಅವರು ಹೇಳಿಲ್ಲ, ಇವರು ಹೇಳಿಲ್ದೇ ಇರೋ ಟೈಮ್ ಅಲ್ಲಿ ಈ ಸ್ಟೇಜ್ ನಲ್ಲೇನೆ ನಮ್ಮದನ್ನ ಎನ್ಫೋರ್ಸ್ಮೆಂಟ್ ಮಾಡ್ಕೊಂಡು ಒಳಗೆ ತೂರ್ಸ್ಕೊಂಡು ಹೋಗ್ತಾ ಇರೋದು. ಇದು ಒಂಥರ ಸ್ವಲ್ಪ ಓವರ್ ಆಗ್ಬಿಡುತ್ತೆ. ಇದು ಪ್ರಿಮೇಚೂರ್. ಇದು ಸ್ವಲ್ಪ ಅವ್ರಿಬ್ರು ಏನ್ ನಡೆಯುತ್ತೆ ಅನ್ನೋದನ್ನ ನೋಡ್ಬೇಕಾದ್ದು, ಅದು ತಾಳ್ಮೆ ವಹಿಸ್ಬೇಕು. All these discussions will be held only in RBI level or just at the registrar level, is it?
RBI ಅಲ್ಲ, ಅವ್ರು ಯಾವ ಲೆವೆಲ್ ಅಲ್ಲಿ ಮಾಡಿದ್ರು ವಿತೌಟ್ ಡಿಸ್ಕ್ಲೋಸರ್ ದೇ ಕೆನಾಟ್ ಸೆಟಲ್, ಫೈನಲೈಸ್ ಮಾಡಕ್ಕಾಗಲ್ಲ. ಸ್ಟೇಕ್ ಹೋಲ್ಡರ್ಸ್ ಹೇಳದಲ್ಲೇ ಫೈನಲೈಸ್ ಮಾಡಕ್ ಸಾಧ್ಯನೇ ಇಲ್ಲ. ದೇ ವಿಲ್ ಡೆಫಿನೆಟ್ಲಿ ಕಾಲ್ ಫಾರ್ ಎ ಮೀಟಿಂಗ್ ಅಂಡ್ ದೇರ್ ವಿಲ್ ಬಿ ಸಮ್ ಫಾರ್ಮ್ ಆಫ್ ಕಮ್ಯುನಿಕೇಶನ್. ಸ್ಟೇಕ್ ಹೋಲ್ಡರ್ಸ್ಗೆ ಹೇಳದಲ್ಲೇ ಅವ್ರು ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಒಪಿನಿಯನ್ ಏನು ಅಂತಾನು ಕಾಲ್ ಮಾಡ್ತಾರೆ, ಎಲ್ಲ ಇರ್ತದೆ ಅದು ಪ್ರಕ್ರಿಯೆಗಳು. ಬರೇ ವಿಕ್ಟಿಮ್ಸ್ ಅಂತಾನೆ ಅಲ್ಲ, ಬೇರೆ ಯಾರ್ಯಾರು ಇರ್ತಾರೋ ಎಲ್ಲರೂ ಅದಕ್ಕೆ ಅವ್ರವ್ರದ್ದು ಒಪಿನಿಯನ್ ಕೊಡೋಕೆ ಆಪ್ಷನ್ಸ್ ಇರುತ್ತಲ್ಲ. ಇಲ್ದಿದ್ರೆ ಅವಾಗ ಅದು ದಟ್ ಈಸ್ ಆಕ್ಚುಲಿ ಏನಂತ ಯಾರನ್ನು ಕನ್ಸಿಡರ್ ಮಾಡ್ದಂಗೆ ಓವರ್ ರೂಲ್ ಆಗಿ ಅವ್ರವರೇ ಮಾಡ್ಕೊಂಡಂಗೆ ಅದು ಯುನಿಲೇಟ್ರಲ್ ಆಗ್ಬಿಡುತ್ತೆ. ಆ ಸ್ಟೇಜ್ ನಲ್ಲಿ ಮಾಡೋದು ಉತ್ತಮ. ಈ ಸ್ಟೇಜ್ ನಲ್ಲಿ ಇನ್ನು ನೋಡೋಣ ಅವ್ರೇನ್ ಹೇಳ್ತಾರೆ, ಇವ್ರೇನ್ ಹೇಳ್ತಾರೆ, ಸ್ವಲ್ಪ ಅದು ನೋಡೋದು ನಮ್ಗೆ ಹೇಗೆ ಅದು ಕನ್ಸರ್ನ್ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೇಕೀಗ. ಕರೆಕ್ಟ್. ಇಟ್ಸ್ ಓನ್ಲಿ ಟು ಬಿ ಎ ಕಾಶಿಯಸ್ ಟೈಮ್, ದಟ್ಸ್ ಆಲ್. ಅಲ್ಲ ಫಸ್ಟ್ let us see the possibilities, and once we start exploring the possibility, then the things will start to unfold, and then we can ಈಗ ಏನು ಇಲ್ದೇ ಇರುವಂತ ಒಂದು ಪರಿಸ್ಥಿತಿನಲ್ಲಿ ನಮ್ಗೆ ದೂರದಲ್ಲಿ ಏನೋ ಒಂದು ಬೆಳಕು ಕಾಣಿಸ್ತಾ ಇದೆ ಅನ್ನೋದು, ದಟ್ ಇಸ್ ಆ ಬೆಳಕು ಹುಡ್ಕೊಂಡು ಹೋಗ್ತಾ ಇರ್ಬೇಕೀಗ. ದಟ್ ಇಸ್ ವಾಟ್ ಐ ಫೀಲ್. ಈಗ because of the negativity, because audit report is not good, should I stop taking any initiatives in bringing investors? ಆ ಪ್ರಶ್ನೆ ಬಂದ್ಬಿಡತ್ತವಾಗ. ಅಥವಾ ನಾನು ಮಾಡ್ತಾ ಇರೋದು ಇಸ್ ಇಟ್ ಅ ವೇಸ್ಟ್ಫುಲ್ ಎಕ್ಸರ್ಸೈಸ್? ಆ ಡೌಟ್ ನನಗ್ ಬರ್ತಾ ಇದೆ. ಕೊಡ್ತಾರ ಆರ್ಗ್ಯುಮೆಂಟ್ ಇಂದ, ಧರ್ಮೇಂದ್ರ ನೀವು ಕೊಡ್ತಾರ ಆರ್ಗ್ಯುಮೆಂಟ್ ಇಂದ ನಾನು ಮಾಡ್ತಾ ಇರೋ ಇನಿಷಿಯೇಟಿವ್ ಇಸ್ ಇಟ್ ಅ ವೇಸ್ಟ್ಫುಲ್ ಇನಿಷಿಯೇಟಿವ್ ಅಂತ ನನಗೆ. ನೋ ಸರ್, ನೋ ಹರೀಶ್ ಅವರ, ಇದು ವೇಸ್ಟ್ ಇನಿಷಿಯೇಟಿವ್ ಅಂತ ಅಲ್ಲ. The point of my debate was that only unless it is made a little bit, overall, it may not be a perfect figures that has been given, but for an investor to show some interest, at least some amount of this one has to be shown. That was the point what I made. ಸರ್, ನನ್ನ ಕಡೆಯಿಂದ ನಾನು ನಿಮ್ಗೆ ಏನ್ ಹೇಳಿದ್ದೆ ಅಂದ್ರೆ, ಈಗ ನೀವ್ ಇಷ್ಟೊಂದೆಲ್ಲ ಎಫರ್ಟ್ ಹಾಕ್ಬಿಟ್ಟು ನಾನ್ ಪೊಟೆನ್ಶಿಯಲ್ ಅಂತ ಹೇಳಿರ್ಲಿಲ್ಲ, ಪೊಟೆನ್ಶಿಯಲ್ ಇನ್ವೆಸ್ಟರ್ನೆಲ್ಲ ಕರ್ಕೊಂಡ್ ಬರ್ತೀರಾ, ಕರ್ಕೊಂಡ್ ಬಂದು ಅವರು ಆಡಿಟ್ ರಿಪೋರ್ಟ್ ಡಿಫ್ರೆಂಟ್ ಆಗಿದ್ರೆ ಅವ್ರು ವಾಪಸ್ ಹೋಗಂಗ್ ಆಗ್ಬಾರ್ದು ಅಂತ ನನ್ ಕನ್ಸರ್ನ್ ಅಷ್ಟೇನೆ. ದಟ್ಸ್ ವಾಟ್ ಐ ವಾಂಟೆಡ್ ಟು ಟೆಲ್. Okay, I take your point, but the fact that there is 35A imposed on this bank, there are 2.5 years have passed and no tangible results have come, and so many things are happening. All this is a clear indication that all is not good in this bank. In spite of that, they are showing some interest. That means they have something in their mind. ಜೊತೆಗೆ ಜೊತೆಗೆ ಈಗ administrator, when you take a point of view administrator, I'm thinking like an administrator now. If I have to take a position as an administrator, why do I want to destroy this bank in front of a potential investor? Why do I want to destroy this bank as an administrator? You can sir, 1 minute sir, exactly. I have a doubt, because I am getting a doubt. People who are sitting on the top, who have frauded so much money from the bank, their intention, I believe, they want to destroy the bank, because whatever they have done the fraud, it should not get exposed. But ಈಗಾಗಲೇ ಎಕ್ಸ್ಪೋಸ್ ಆಗ್ಬಿಟ್ಟಿದೆಯಲ್ಲ ಸರ್. ಏನ್ ಎಕ್ಸ್ಪೋಸ್ ಆಗಿದೆ ಸರ್? ಅಲ್ಲಿ ಏನು ದಾಖಲೆಗಳೇ ಇಲ್ಲ. ಯಾರು ಏನೇನ್ ಎಷ್ಟೆಷ್ಟು ತಿಂದಿದ್ದಾರೆ ಅಂತ ದಾಖಲೆಗಳೇ ಇಲ್ಲ. ಅಲ್ಲ, ಅದು ನಿಮ್ಗೆ ಹೇಗೆ ಗೊತ್ತು ದಾಖಲೆಗಳು ಇಲ್ಲ? ಅಲ್ಲಲ್ಲ, ದಾಖಲೆಗಳು ಇಲ್ಲ ಅನ್ನೋದು ಮತ್ತೆ ಎವಿಡೆನ್ಸಸ್ ಇಲ್ಲ, ಸಾಕಷ್ಟು ಇಲ್ಲ ಅನ್ನೋದನ್ನೇ ಎಕ್ಸ್ಪೋಸ್ ಆಗ್ಬಿಟ್ಟಿದೆಯಲ್ಲ ಈಗ. ಗೊತ್ತಾಗಿದೆಯಲ್ಲ ಈಗ ಆಸ್ ಎ ವಿಕ್ಟಿಮ್ ಯು ಹ್ಯಾವ್ ಕಮ್ ಟು ನೋ ಓನ್ಲಿ ಬಿಕಾಸ್ ಆಫ್ ಇಟ್ ಇಸ್ ಎಕ್ಸ್ಪೋಜರ್ ಅಲ್ಲ. ಎಕ್ಸ್ಪೋಜರ್ ಆಗದಿರೋ ನಿಮಗೆ ಗೊತ್ತೂ ಆಗ್ತಿರ್ಲಿಲ್ಲ. ಅಲ್ಲ, ಈಗ 35 ಆಗಿರೋ ಮೇನ್ ಪ್ರೆಮೈಸಸ್ ಇಲ್ಲಿ ಸ್ಕ್ಯಾಮ್ ಆಗಿದೆ ಅಂತ. ಸೊ ಈಗ ಅವ್ರು ಹೇಳೋದೇನೋ ಹೇಳ್ತಾರೆ, ಅವರು ಇರೋ ಮ್ಯಾನೇಜ್ಮೆಂಟ್ ಇರೋರು ಮತ್ತೆ ಇರೋರು ಅವ್ರು ಏನೋ ಹೇಳ್ತಾರೆ. ಈಗ ನಾವು ಅನಲೈಸ್ ಮಾಡೋದಕ್ಕಿಂತ ಇನ್ವೆಸ್ಟರ್ ಅನಲೈಸ್ ಮಾಡೋದು, ರಿಸ್ಕ್ ಮಿಟಿಗೇಷನ್ ಅವ್ನು ಬರೋದು, ಅವ್ನ್ ಪಾಯಿಂಟ್, ಅವನದು ಪೊಸಿಷನ್ ವಿಲ್ ಬಿ ಮಚ್ ಬೆಟರ್ ದನ್ ಅವ್ನು ಸುಮ್ಮನೆ ಬಂದು ಇನ್ವೆಸ್ಟ್ಮೆಂಟ್ ಮಾಡಲ್ಲ ಕಣ್ಮುಚ್ಕೊಂಡು. ಈಗ ನಾವು ಕೆಲವೊಂದು ಪ್ರಿಜುಡಿಸ್ ಸೇರ್ಕೊಂಡಿದೀವಿ. ನಂದೇ ಆದಂತ ಕೆಲವು ಪ್ರಿಜುಡಿಸ್ ಇದೆ.
ಧರ್ಮೇಂದ್ರ ಅವ್ರದ್ದೇ ಆದಂತ ಕೆಲವು ಪ್ರೆಜುಡಿಸ್ ಇದೆ, ಮುರಳೀಧರ್ ಅವ್ರದ್ದು ಪ್ರೆಜುಡಿಸ್ ಇದೆ. ಈಗ ನಾವೆಲ್ಲ ಒಂದೊಂದು ಸಂಕೋಲೆಗಳು ಸಿಕ್ಕಾಕೊಂಡಿದ್ವಿ. ಇನ್ವೆಸ್ಟರ್ ಯಾವುದೇ ಸಂಕೋಲೆ ಇಲ್ಲ, ಅವ್ನಿಗೆ ಹಿ ಕ್ಯಾನ್ ಓಪನ್ಲಿ ಲುಕ್ ಅಟ್ ಹೋಲ್ ಥಿಂಗ್ ಅಂಡ್ ಓಪನ್ಲಿ ಟೇಕ್ ಅ ಡಿಸಿಷನ್. ಸೊ ಲೆಟ್ ಅಸ್ ವೇಟ್ ಫಾರ್ ಅ ಗುಡ್ ಜಡ್ಜ್ಮೆಂಟ್ ಆಫ್ ದೀಸ್ ಪೀಪಲ್. ಈ ನೆಗೆಟಿವಿಟಿ ಹೋಗೋದು ಬೇಡ. ಐ ಥಿಂಕ್ ವಿ ಹ್ಯಾವ್ ಟು ಬಿ ಲಿಟಲ್ ಬಿಟ್ ಮೋರ್ ಚಿಯರ್ಫುಲ್. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಎಲ್ಲಾ ಇನ್ವೆಸ್ಟರ್ಸ್ ಕಾಮನ್ ಆಗಿ ಯಾವ ಪಾಯಿಂಟ್ ನ ಇಶ್ಯೂನ ರೈಸ್ ಮಾಡ್ತಾರೆ ಅದು ಸ್ಟೇಕ್ ಹೋಲ್ಡರ್ಸ್ಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿ ಹೋಗುತ್ತೆ. ಎಲ್ಲಾ ಇನ್ವೆಸ್ಟರ್ಸ್ ಏನ್ ಪಾಯಿಂಟ್ ನ ಕಾಮನ್ ಆಗಿ ರೈಸ್ ಮಾಡ್ತಾ ಇದಾರೆ, ದಟ್ ವಿಲ್ ಬಿ ವೆರಿ ಪ್ರಾಮಿನೆಂಟ್ ಒನ್, ಬಿಕಾಸ್ ಇಂಡಿಪೆಂಡೆಂಟ್ ಆಗಿ ಎಲ್ಲರೂ ರೈಸ್ ಮಾಡ್ತಾ ಇರ್ತಾರೆ. ಗಣಪತಿ ಅವರೇ, ನೀವೇನೇ ಮಾತಾಡ್ಬೇಕು ಅಂತಿದ್ದೆ. ಹಲೋ ಸರ್, ನಮಸ್ಕಾರ. ನನ್ನ ಕ್ವಶನ್ ಹರೀಶ್ ಅವರಿಗೆ. ಹೇಳಿ. ಮೊನ್ನೆ ಲೋನ್ ಡಿಫಾಲ್ಟರ್ಸ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದ್ರು. ಅದ್ರಲ್ಲಿ ಯಾಕೆ ಲೋನ್ ಅಮೌಂಟ್ ಯಾಕೆ ಮೆನ್ಷನ್ ಮಾಡಿಲ್ಲ ಅಂತ ಏನಾದ್ರು ರೀಸನ್ ಬಿಹೈಂಡ್ ನಾಟ್ ಡಿಸ್ಕ್ಲೋಸ್ ಎನಿ ಲೋನ್ ಅಮೌಂಟ್ ಅಂತ ಯಾಕೆ ಅಂತ ಏನಾದ್ರು ಗೊತ್ತಾಯ್ತಾನೆ? ಸರ್, ಅದು ಕಾನೂನು. ಅದು ಮುರಳೀಧರ್ ಅವರೇ, ತಾವು ಎಕ್ಸ್ಪ್ಲೈನ್ ಮಾಡ್ತೀರಾ, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ. ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ? ಅದು ಏನಾಯ್ತು ಅಂದ್ರೆ, ಲಾಸ್ಟ್ ಒಂದು ಜಡ್ಜ್ಮೆಂಟ್ ಅಲ್ಲಿ SBI ಕೇಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಅಲ್ಲಿ SBI ನವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಇದು ಕೇಸ್ ಹೇಳ್ತೀನಿ, ಸುಪ್ರೀಂ SBI ನವ್ರು ಏನ್ ಹೇಳಿದ್ರು ಅಂದ್ರೆ, SBI ನವ್ರು ಏನ್ ಮಾಡ್ತಾ ಇದ್ರು ಅದೇ ಪ್ರಾಕ್ಟೀಸ್, ಯಾರ್ಯಾರು ಡಿಫಾಲ್ಟರ್ಸ್ ಇದಾರೆ, ಯಾರ್ಯಾರು ಸುಸ್ತಿಯಾಗಿದ್ದಾರೆ ಅವ್ರದ್ದು ಹೋಲ್ ಜಾತಕನೆಲ್ಲ ತೆಗೆದು ವೆಬ್ಸೈಟ್ ಗಾಗಿ ಹಾಲ್ ಆಫ್ ಶೇಮ್ ಅಂತ ಪಬ್ಲಿಷ್ ಮಾಡ್ತಾ ಇದ್ರು. ಇನ್ನು ಕೆಲವು ಬ್ಯಾಂಕ್ನವರು ಪೇಪರ್ಗೆ ಹಾಕಿಸ್ಬಿಡ್ತಿದ್ರು ಹಾಲ್ ಆಫ್ ಶೇಮ್ ಅಂತ. ಈ ಹಾಲ್ ಆಫ್ ಶೇಮ್ ಮಾಡ್ತಾ ಇರ್ಬೇಕಾದ್ರೆ ಏನಾಗ್ತಾ ಇತ್ತು ಅಂತಂದ್ರೆ, ನಾಟ್ ಜಸ್ಟ್ ದ ಅಫೆಂಡರ್, ಅವನ್ ಫ್ಯಾಮಿಲಿ, ಅವನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಯಾರ್ಯಾರಿಗೋ ಅದೆಲ್ಲ ಅಫೆಕ್ಟ್ ಆಗ್ತಾ ಇದೆ ಅಂತ ಅವರೆಲ್ಲ ಬೋಗಿ ಕೇಸ್ ಹಾಕೊಂತ ಇದ್ರು. ಅದಕ್ಕೆ ವೆರಿ ಕ್ಲಿಯರ್ ಆಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಏನಂತ, ಬ್ಯಾಂಕ್ಗೆ ಓನರ್ಶಿಪ್ ಇರೋ ಡೇಟಾನ ಇವ್ರು ಏನ್ ಬೇಕಾದ್ರೂ ಪಬ್ಲಿಷ್ ಮಾಡೋದು. ಅವನ ಸೆನ್ಸಿಟಿವ್ ಡೇಟಾನ ನೀನು ಟಚ್ ಮಾಡಕ್ಕಾಗಲ್ಲ. ಅವ್ನು ಬದುಕಿರ್ಲಿ ಸತ್ತೋಗಿದ್ರು ಕೂಡ ಅವನ ಸೆನ್ಸಿಟಿವ್ ಡೇಟಾನ ನೀನು ಟಚ್ ಮಾಡಕ್ಕಾಗಲ್ಲ. ಅದು ಅವನು ವೈಯಕ್ತಿಕ, ಅದು ಅವನ ಇಷ್ಟ ಅದು ಅಂತ ಇದು ಮಾಡಿದ್ದಾರೆ. ಸೊ ಇಲ್ಲಿ ಬ್ಯಾಂಕ್ನವ್ರದ್ದು ಓನರ್ಶಿಪ್ ಡೇಟಾ ಏನು, ಇವ್ರದ್ದು ಬ್ಯಾಂಕ್ ಅಕೌಂಟ್ ನಂಬರು, ಬ್ಯಾಂಕ್ ಹೆಸರು, ಇದು ಬ್ಯಾಂಕ್ ಯಾರೋ ಇರ್ತಾನಲ್ಲ ಅವನ ಹೆಸರು, ಅವ್ನ ಶೇರ್ ಹೋಲ್ಡರ್, ಕಸ್ಟಮರ್ ಐಡಿ, ಶೇರ್ ನಂಬರ್, ಇದೆಲ್ಲ ಬ್ಯಾಂಕ್ ಡೇಟಾ, ಬ್ಯಾಂಕ್ ಓನರ್. ಇದಕ್ಕೆಲ್ಲ ಅವನು ವೈಯಕ್ತಿಕ ಫ್ಯಾಮಿಲಿ ಮ್ಯಾಟರ್ಸ್ ಅಥವಾ ಅವನು ವೈಯಕ್ತಿಕ ಬಿಯಾಂಡ್ ದ ಲೋನ್, ಬಿಯಾಂಡ್ ದಿ ಇದು ಇರತಕ್ಕಂಥದ್ದೆಲ್ಲ ಅವನು ಇದು ಅವನ ಡೀಟೇಲ್ಸ್ ನ ಇವ್ರು ಪಬ್ಲಿಷ್ ಮಾಡಕ್ ಆಗಲ್ಲ. ಇದು ವೆರಿ ಕ್ಲಿಯರ್ ಆಗಿರ್ಬೇಕು ಇದು ಅಂತೇಳಿ. ಅದಕ್ಕೇನಂತ, ಅದಕ್ಕೆ ಇವನ್ ಆಕ್ಟ್ ಇದೆ, SDPA ಅಂತಾರೆ, ಸೆನ್ಸಿಟಿವ್ ಡೇಟಾ ಪರ್ಸನಲ್ ಇನ್ಫಾರ್ಮೇಶನ್ ಅಂತ. ಆ SDPA ನ ಯಾರು ಟಚ್ ಮಾಡಬಾರ್ದು. ಇದೊಂದರಲ್ಲೇ ಅಂತ ಕೇಸಲ್ಲೇ ಅಂತಲ್ಲ, ಯಾವುದೇ ಕೇಸ್ನಲ್ಲಾಗ್ಲಿ ಯಾರೇ ಆಗ್ಲಿ ಬೇರೆಯವ್ರದ್ದು ವೈಯಕ್ತಿಕವಾದಂತ SDPA ನ ಟಚ್ ಮಾಡಿದ್ರೆ ಅದು ಅಫೆನ್ಸ್ ಹಾಕೋಗ್ಬಿಡುತ್ತೆ. ಆದ್ರಿಂದ ಅವರು ವೈಯಕ್ತಿಕ ಮ್ಯಾಟರ್ಗಳನ್ನ ಇವ್ರು ಪಬ್ಲಿಷ್ ಮಾಡಕ್ಕಾಗಲ್ಲ. ಇವ್ರದ್ದು ಲೋನ್ ಅಮೌಂಟ್ನು ಅದು ಫಿಡ್ಯೂಷರಿ ರಿಲೇಶನ್ಶಿಪ್ ಒಳಗಡೆ ಬಂದ್ಬಿಡುತ್ತದು. ಆದ್ರಿಂದ ಅದನ್ನ ಅವ್ರು ಪಬ್ಲಿಷ್ ಮಾಡೋದಕ್ಕಾಗಲ್ಲ ಅವರು. ಬಟ್ ಅವ್ರ ಹೆಸರುಗಳನ್ನ ಪಬ್ಲಿಷ್ ಮಾಡ್ಬೋದು. ರೀಸನಬಲ್ ಆಗಿ ಅರ್ಥ ಆಗುತ್ತದು, ರೀಸನಬಲ್ ಆಗಿ ಅರ್ಥ ಆಗುತ್ತೆ ಯಾರು ಅಫೆಂಡರ್ ಏನು ಅನ್ನೋದು, ಒಂದು ರೀಸನಬಲ್ ಆಗಿ ಅರ್ಥ ಆಗುತ್ತದು. ಸೊ ಅಲ್ಲಿವರೆಗೂ ಆದ್ರಿಂದ ಅದು ಅವರು ಪಬ್ಲಿಷ್ ಮಾಡಿರೋದು ಅದು ಕರೆಕ್ಟ್ ಆಗಿದೆ. ಯಾರಿಗೆ ಪೂರ ವೈಯಕ್ತಿಕವಾಗಿ ಅವ್ನ ಥರ್ಡ್ ಪಾರ್ಟಿ ಇನ್ಫಾರ್ಮೇಶನ್ ಬೇಕಿರುತ್ತೆ ಸ್ಪೆಸಿಫಿಕ್ ಆಗಿ ಇಂಥದ್ನ ನೀವು ಆಸ್ ಎ ಮೆಂಬರ್ ನೀವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ನಿಮ್ಗೂ ರೈಟ್ ಇದೆ. ಯಾರ್ದಾರು ಒಬ್ರದ್ದು ವ್ಯಕ್ತಿದು ನಿಮ್ದು ಅವ್ನದು ಫುಲ್ ಬೇಕು ನಿಮ್ಗೆ ಅಂದ್ರೆ ಇರ್ತದ, ಅವರು ಅದನ್ನ ಡಿಸಿಷನ್ ಮಾಡಿ ಕೊಡ್ತಾರ. ಅದನ್ನ ಕೊಡ್ಬೇಕೋ ಬೇಡವೋ, ಎಷ್ಟು ಮಟ್ಟಿಗೆ ಕೊಡ್ಬೇಕು, ಯಾವ ಪರ್ಪಸ್ ಇವ್ರು ಕೇಳ್ತಾ ಇದಾರೆ, ಇದನ್ನೆಲ್ಲ ತೀರ್ಮಾನ ಮಾಡಿ ಇಂಟ್ರೆಸ್ಟ್ ಏನಿದೆ ಅನ್ನೋದನ್ನ ನೋಡಿ ಅಲ್ಲಿ ಲೋಕ ಸ್ಟ್ಯಾಂಡೇ ಬೇಕು, ಮತ್ತೆ ಪಬ್ಲಿಕ್ ಇಂಟ್ರೆಸ್ಟ್ ಸರ್ವ್ ಆಗ್ಬೇಕು ಅಂತ. ಹಿಂದೆ ಇವರು ಸೋನಿಯಾ ಗಾಂಧಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿರೋದನ್ನ ನಮ್ಗೆ ಎಕ್ಸ್ಪೋಸ್ ಮಾಡಿ ಅಂತ ಹೇಳಿದ್ರೆ, ನೋ ದಿಸ್ ಇಸ್ ಪರ್ಸನಲ್ ಡೇಟಾ ಅಂತ ಸುಪ್ರೀಂ ಕೋರ್ಟ್ ಅದನ್ನು ಆ ಕೇಸಲ್ಲೂ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಇಂದ ಆಗಿದೆ ಜಡ್ಜ್ಮೆಂಟ್. ಸೋನಿಯಾ ಗಾಂಧಿ ಅವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಏನ್ ಫೈಲ್ ಮಾಡಿದಾರೆ ಅದನ್ನ ಎಕ್ಸ್ಪೋಸ್ ಮಾಡಿ ಅಂತ ಕೇಳಿದಾಗ ಸುಪ್ರೀಂ ಕೋರ್ಟ್ ನೋ ನಥಿಂಗ್ ಡೂಯಿಂಗ್ ಅಂತ ಹೇಳಿ ಕಳಿಸಿದ್ದಾರೆ. ಇಟ್ ಈಸ್ ಪರ್ಸನಲ್, ಇಟ್ ಈಸ್ ಪ್ಯೂರ್ಲಿ ಪರ್ಸನಲ್ ಇಂಡಿವಿಜುವಲ್ ಡೀಟೇಲ್ಸ್. ಅದು ಇಂಡಿವಿಜುವಲ್ ಡೀಟೇಲ್ಸ್ ಎಕ್ಸ್ಪೋಸಿಂಗ್ ಇಂಡಿವಿಜುವಲ್ ಡೀಟೇಲ್ಸ್ ಕೆನಾಟ್ ಬಿ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಹೇಳಿ ಅದನ್ನ ಇದು ಮಾಡಿದ್ದಾರೆ. ಸೊ ಅದು ಓನ್ಲಿ ಅಟ್ ದಿ ಅಪ್ರೋಪ್ರಿಯೇಟ್ ಟೈಮ್ ಅಂಡ್ ಅಪ್ರೋಪ್ರಿಯೇಟ್ ಜಂಕ್ಷರ್ ಅಂಡ್ ಟು ಅಪ್ರೋಪ್ರಿಯೇಟ್ ಅಥಾರಿಟೀಸ್ ಓನ್ಲಿ ಇಟ್ ಕ್ಯಾನ್ ಬಿ ಎಕ್ಸ್ಪೋಸ್ಡ್. ಎಸ್ಟಾಬ್ಲಿಷ್ ಮಾಡಬೇಕಲ್ಲಿ ಅದೇನೆ ಅಟ್ ಅಪ್ರೋಪ್ರಿಯೇಟ್ ಟೈಮ್ ಅಟ್ ಅಪ್ರೋಪ್ರಿಯೇಟ್ ಅಥಾರಿಟಿ ಅಂಡ್ ಇಟ್ ಶುಡ್ ಬಿ. ಅದನ್ನ ಏನು ಇವಾಗಂತೂ ಸೀಲ್ಡ್ ಕವರ್ ಅಲ್ಲಿ ಕೊಟ್ಟು ಆ ಸೀಲ್ಡ್ ಕವರ್ ವಾಪಸ್ ಸೀಲ್ ಮಾಡ್ಬೇಕು. ಒಂದ್ಸತಿ ಜಡ್ಜ್ ನೋಡಿದ್ಮೇಲೆ ಅದನ್ನ ವಾಪಸ್ ಅದ್ರಲ್ಲಿ ಹಾಕಿ ಕವರ್ನ ಸೀಲ್ ಮಾಡಿ ಅದನ್ನ ಸೀಲ್ಡ್ ಕವರ್ ವಾಪಸ್ ಕೊಡ್ಬೇಕು. ಆ ತರ ಅಷ್ಟು ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡ್ಬೇಕು. ಸೊ ಹಾಗಾಗಿ
ಇವ್ ಬ್ಯಾಂಕ್ನವ್ರು ಎಷ್ಟು ಕೊಟ್ಟಿದ್ದಾರೆ ಡೇಟಾ ಅಷ್ಟೇ ಕೊಡಕ್ ಆಗೋದು. ದಟ್ ಇಸ್ ದ ಲಾ. ಬಟ್ ಅದ್ರಲ್ಲಿ ರೀಸನಬಲ್ ಆಗಿ ಅರ್ಥ ಆಗತ್ತೆ. ಅದರ ಅರ್ಥ ಏನದು ಫುಲ್ಲಿ ಕನ್ಸಿಲ್ ಮಾಡಿದ್ದಾರೆ ಅಂತಾನೂ ಅಲ್ಲ. ಇಂಡಿಕೇಟಿವ್, ವೆರಿ ಇಂಡಿಕೇಟಿವ್ ಆಗಿ ಸಿಗತ್ತೆ ಇನ್ಫಾರ್ಮೇಶನ್. ಬಟ್ ಎನಿವೆ ಅಲ್ಲಿ ಅವ್ರು ಕೇಳಿದ ಪಾಯಿಂಟ್ ಅಲ್ಲಿ ವೇಲಿಡ್ ಪಾಯಿಂಟ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಅದು ಹರೀಶ್ ಅವರು ಆಮೇಲೆ ಮಾತಾಡ್ತಾರೆ ಅನ್ಸುತ್ತೆ ನನ್ನ ಅಂದಾಜು. ಯಾವ್ದು ಹೇಳಿ? ಈ ಲಿಸ್ಟ್ ಇವ್ರು ಪಬ್ಲಿಷ್ ಮಾಡಿರೋದು ಮತ್ತೆ ಇನ್ನೊಬ್ರು ಯಾರೋ ಮತ್ತೆ ಇಲ್ಲಿ ಇನ್ನೊಂದು ಆ ಲಿಸ್ಟ್ ನಲ್ಲಿ ನೀವು ನೋಡಿದಾಗ ಅದರಲ್ಲಿ ಕಸ್ಟಮರ್ ಐಡಿ ನಂಬರ್ ಇದೆ, ನೇಮ್ ಇದೆ, ಮತ್ತೆ ಶೇರ್ ಹೋಲ್ಡರ್ ನಂಬರ್ ಇದೆ, ಮೆಂಬರ್ಶಿಪ್ ನಂಬರ್. ಸೊ ಈ ಮೆಂಬರ್ಶಿಪ್ ನಂಬರ್ ಫುಲ್ ಟೈಮ್ ಮೆಂಬರ್ಶಿಪ್ ಅಂದ್ರೆ ಯಾರು ಶೇರ್ ಹೋಲ್ಡರ್ ಇದ್ದಾರೆ ಅವರ ಒಂದು ಡೀಟೇಲ್ಸ್ ಮಾತ್ರ ಇಲ್ಲಿ ಬಂದಿದೆ. ಇದು ಇಲ್ಲಿ ಪಾಯಿಂಟ್ ಏನಂದ್ರೆ ಡೆಪ್ಟರ್ಸ್ ಲಿಸ್ಟ್ ಅಂತ ಹೇಳಿ ಇಷ್ಟು ದಿನ ಇಲ್ಲಿ ಓಕೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹರೀಶ್ ಅವ್ರಿಗೆ ಅಲ್ಲೇ ಹೇಳ್ದೆ ಇದು, ಬಟ್ ಸ್ಟಿಲ್ ಐ ವಿಲ್ ಎಕ್ಸ್ಪ್ಲೇನ್ ದಿಸ್. ಇಲ್ಲಿ ಏನಪ್ಪಾ ಅಂತಂದ್ರೆ ಡೆಪ್ಟರ್ಸ್ ಲಿಸ್ಟ್ ಒಂದಿದೆ. ಡೆಪ್ಟರ್ಸ್ ಲಿಸ್ಟ್ ಅಲ್ಲಿ ಶೇರ್ ಹೋಲ್ಡರೇ ಆಗಿರ್ಬೇಕು ಅಂತಲ್ಲ. ಡೆಪ್ಟರ್ ಅವ್ನು ಸಾಲ ತಗೊಂಡಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲೂ ಬ್ಯಾಂಕ್ಗೆ ಅವ್ನು ಸಂಬಂಧ ಇರ್ತಾನೆ, ದುಡ್ಡು ಎತ್ಕೊಂಡು ಹೋಗಿರೋಂಥದ್ರಲ್ಲಿ ಅದು ಒಂದು ಲಿಸ್ಟ್ ಇರುತ್ತೆ. ಆ ಲಿಸ್ಟ್ ಇದು ಯಾರು ಈಗ ಕೆಲವರು ಪೇಪರ್ ನಲ್ಲಿ ಮೀಡಿಯಾದಲ್ಲಿ ಈಗ ಆಲೆ 2 ವರ್ಷದಿಂದ ಮೀಡಿಯಾ ಸರ್ಕ್ಯುಲೇಷನ್ ಅಲ್ಲಿ ಏನಿತ್ತು ಆ ಲಿಸ್ಟ್ಗೂ ಇವ್ರು ಪಬ್ಲಿಷ್ ಮಾಡಿರೋ ಲಿಸ್ಟ್ಗೂ ಇವೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಕೋರ್ಟ್ಗೆ ಸಬ್ಮಿಟ್ ಆಗಿರ್ತಕ್ಕಂಥ ಇಂಟ್ರಿಮ್ ಚಾರ್ಜ್ ಶೀಟ್ಸು ಮತ್ತೆ ತನಿಖಾ ಇದ್ರೊಳಗೆ ಬಂದಿರತಕ್ಕಂಥ ಅದು ಎಲ್ಲದಕ್ಕಿಂತ ಮೋರ್ ಅಥೆಂಟಿಕ್. ಅದು ಆ ಲಿಸ್ಟ್ ಕೋರ್ಟಿಗೆ ಸಬ್ಮಿಟ್ ಆಗಿರ್ತಕ್ಕಂಥ ಲಿಸ್ಟ್ಗಳು ಅಫೆಂಡರ್ಸ್ಗಾಗ್ಲಿ ಇಂಟ್ರಿಮ್ ಚಾರ್ಜ್ ಶೀಟ್ಸ್ ಅಲ್ಲಾಗ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಹೆಸರುಗಳನ್ನ ಒಂದಕ್ಕೊಂದಕ್ಕೆ ತಾಳೆನೇ ಇಲ್ಲ. ಸೊ ಅವ್ರು ತಪ್ಪು ಮಾಡಿದಾರ, ಇವ್ರು ತಪ್ಪು ಮಾಡಿದಾರ, ಇವ್ರನ್ನ ಕೇಳಿದ್ರೆ ಅವ್ರು ನನಗೆ ಗೊತ್ತಿಲ್ಲ, ನಂದು ಲಿಸ್ಟ್ ನನಗೆ ಕರೆಕ್ಟ್ ಅಂತ, ನನ್ನ ಮಕದ ನೆಟ್ಟಿಗೆ ನಂದು ಕರೆಕ್ಟ್ ಅಂತ ಇವ್ರು ಅಂತಾರೆ. ಅವನ್ನ ಕೇಳಿದ್ರೆ ಅವ್ರು ಏನ್ ಬೇಕಾದ್ರೂ ಪಬ್ಲಿಷ್ ಮಾಡ್ಕೊಂತಾರೆ. ನನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ನನಗೆ ಯಾರು ಅಪರಾಧ ಅಂತ ಗೊತ್ತಾಗ್ತದೆ ಅವ್ರನ್ನೇ ನಾನು ಚಾರ್ಜ್ ಶೀಟ್ ಹಾಕಕ್ಕಾಗುತ್ತೆ, ನನಗೆ ಗೊತ್ತಿಲ್ಲದೆ ಇರೋರ್ನೆಲ್ಲ ನಾನು ಚಾರ್ಜ್ ಶೀಟ್ ಹಾಕಕ್ಕಾಗಲ್ಲ ಅಂತ ಅವನಂತಾನೆ. ಸೊ ಇಲ್ಲಿ ಈ ಲಿಸ್ಟ್ಗಳಲ್ಲಿ ಬಹಳ ಗೊಂದಲ ಇದೆ ಇಲ್ಲಿ. ಯಾಕಂತಂದ್ರೆ ವೆರಿ ಮೇನ್ ರೀಸನ್ ಇವೆಲ್ಲ ಕನೆಕ್ಟ್ ಆಗ್ತಾ ಇಲ್ಲ. ಡಾಟ್ಸ್ ಆರ್ ನಾಟ್ ಗೆಟಿಂಗ್ ಕನೆಕ್ಟೆಡ್. ಮತ್ತೆ ಇವರು ಈಗ ಅರೆಸ್ಟು ಮಾಡಿದ್ದಾರೆ ಕೆಲವ್ರನ್ನೆಲ್ಲ ಎನ್ಫೋರ್ಸ್ಮೆಂಟ್. ಈಗ ಅವರೆಲ್ಲರೂ ನಿರಪರಾಧಿಗಳಾದ್ರೆ ಮತ್ತೆ ಅವ್ರನ್ನೆಲ್ಲ ತಗೊಂಡೋಗಿ ಜೈಲ್ಗೆ ಯಾಕೆ ಹಾಕಿದ್ರು? ಅವರೆಲ್ಲ ಬೇಲ್ ಏನಕ್ಕೆ ತಗೊಂಡ್ರು? ಈ ಕೆಲವರೆಲ್ಲ ಇದಾರೆ ಈ ಲಿಸ್ಟ್ ಅಲ್ಲೂ ಇಲ್ಲ, ಆ ಲಿಸ್ಟ್ ಅಲ್ಲೂ ಇಲ್ಲ, ಆಂಟಿಸಿಪೇಟರಿ ಬೇಲ್ಗಳು ತಗೊಂಡವ್ರೆ. ಅವರೆಲ್ಲ ಯಾಕೆ ಮತ್ತೆ ಬೇಲ್ ತಗೊಂಡ್ರು? ಕೋರ್ಟ್ ಯಾಕೆ ಬೇಲ್ ಕೊಡ್ತು? ಅಲ್ಲಿ ಏನ್ ಸ್ಟೇಟ್ಮೆಂಟ್ ಹಾಕಿದ್ರು, ಇವ್ರೇನ್ ಸ್ಟೇಟ್ಮೆಂಟ್ ಹಾಕಿದ್ರು? ಒಂದಕ್ಕೊಂದಕ್ಕೆ ಡಾಟ್ಸ್ ಕನೆಕ್ಟೇ ಆಗ್ತಾ ಇಲ್ಲ. ಏನಕ್ಕೆ ಇದಿಷ್ಟೊಂದು ಇದೆ ಅಂದ್ರೆ ಇವ್ರೇನು ಇವ್ರೊಬ್ಬರನ್ನ ಬಚಾವ್ ಮಾಡಕ್ ಟ್ರೈ ಮಾಡ್ತಾರೆ ಅಥವಾ ಅವ್ರೊಬ್ಬರನ್ನ ಬಚಾವ್ ಮಾಡಕ್ ಟ್ರೈ ಮಾಡ್ತಾರೆ, ಆತರ ಇದೆಯಾ? ಏನೇನೋ ಇದೆ ಇದರಲ್ಲಿ. ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಇನ್ಸೈಡ್ ದಿಸ್ ಬಿಕಾಸ್ ದ ವೆರಿ ರೀಸನ್ ಈಸ್ ನನ್ ಆಫ್ ದೀಸ್ ಥಿಂಗ್ಸ್ ಆರ್ ಗೆಟಿಂಗ್ ಕನೆಕ್ಟೆಡ್ ಟು ಒನ್. ಡಾಟ್ಸ್ ಕನೆಕ್ಟ್ ಆಗ್ತಾ ಇಲ್ಲ. ಇಲ್ಲಿ ಏನೋ ಇದೆ. ಇಲ್ಲಿ ಈಗ ಅಡ್ಮಿನಿಸ್ಟ್ರೇಟರ್ ಕೊಟ್ಟಿರ್ತಕ್ಕಂತ ಇದರಲ್ಲಿ ಡಿಫಾಲ್ಟರ್ ಲಿಸ್ಟ್ ಅಲ್ಲಿ ಅದು ಅಲ್ಲಿ ಇನ್ನೊಂದು ಕನ್ಫ್ಯೂಷನ್ ಏನಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಈ ಶೇರ್ ಹೋಲ್ಡರ್ಸ್ ಲಿಸ್ಟ್ ಕೊಟ್ಟಿರೋದು ಯಾವ್ದಕ್ಕೆ ಅಂತ ಅದೇ ಸ್ಪೆಸಿಫಿಕ್ ಕೊಟ್ಟಿದಾರ. ಯಾಕಂದ್ರೆ ಈಗ ಈ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಲೋನ್ಸ್ ತಗೋಬೇಕಂತ ಹೇಳಿದ್ರೆ ದೇರ್ ಆರ್ 2 ಕಂಡೀಷನ್. ಒನ್ ಇಸ್ either you should be a permanent member or you should be an associate member. ಈ ಎರಡರಲ್ಲಿ ಒಂದು ಆಗಿರ್ಬೇಕು. ಈ ಅಸೋಸಿಯೇಟ್ ಮೆಂಬರ್ ಆಗಿರೋದು ಯಾವ್ದು ಲಿಸ್ಟ್ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಐ ಡೋಂಟ್ ನೋ ವೆದರ್ ಇಟ್ ಇಸ್ ಟ್ರೂ ಆರ್ ನಾಟ್. ದಟ್ ಇಸ್ ಮೈ ಒಪಿನಿಯನ್. ಅಸೋಸಿಯೇಟ್ ಮೆಂಬರ್ ಮಾಡಿಸ್ಕೊಂಡು ಯಾರ್ಯಾರಿಗೆ ಲೋನ್ ಕೊಟ್ಟಿದ್ದಾರೆ ಅದರದ್ದು ಲಿಸ್ಟ್ ಹಾಕಿಲ್ಲ ಅಂತ ನನ್ನ ಒಪಿನಿಯನ್. ಮತ್ತೆ ಇಲ್ಲಿ ಯಾರು ಹಾಕಿದ್ದಾರೆ ಪ್ಯೂರ್ಲಿ ಶೇರ್ ಹೋಲ್ಡರ್ಸ್ ಲಿಸ್ಟ್. ಮತ್ತೆ ಇಲ್ಲಿ ನನಗ್ ಗೊತ್ತಿದ್ದಂಗೆ ಇದು ಇನ್ಕಂಪ್ಲೀಟ್ ಲಿಸ್ಟ್ ಅಂತ. ಇದು ಇನ್ಕಂಪ್ಲೀಟ್ ಲಿಸ್ಟ್ ಅಂತಲ್ಲ. ಇದು ಇನ್ಕಂಪ್ಲೀಟ್ ಲಿಸ್ಟ್ ಅಂತಲ್ಲ. What I see a different purpose in publishing this list. I believe that this list has been published. It is purely my complete. Allala. This is purely my personal opinion. This list has been made out to keep all these borrowers who are members, who are shareholders, away from AGM. Anta nanna personal opinion. Yakandre avrige because they are defaulters, they will lose their right to vote. ಅದಕ್ಕೆ ಅವ್ರನ್ನ ಸಪರೇಟ್ ಆಗಿ ಏನಾದ್ರು ಎತ್ತಿಡ್ತಾ ಇದಾರಾ ಅನ್ನುವಂತ ಒಂದು ಅಸಂಪ್ಷನ್ ನಂದು. ಹರೀಶ್, ನನ್ಗೂ ಆ ಥಾಟ್ ಕ್ರಾಸ್ ಆಯ್ತು. ಬಟ್ ಒನ್ ಪಾಯಿಂಟ್ ಐ ವಾಂಟ್ ಟು ಆಡ್ ಟು ವಾಟ್ ಮುರಳೀಧರ್ ಅವ್ರು ಹೇಳಿದ್ದು.
ಇವಾಗ ನಮ್ಗೆ ಸ್ಟಾರ್ಟಿಂಗ್ ಆಫ್ ಸೆಕ್ಷನ್ 35A ಇಂದ 2020 ಇಂದ ಒಂದು ಸ್ಮಾಲರ್ ಲಿಸ್ಟ್ ಸರ್ಕ್ಯುಲೇಟ್ ಆಗ್ತಾ ಇತ್ತು. ಅದ್ರಲ್ಲಿ ಜಸ್ವಂತ್ ರೆಡ್ಡಿ ಎಲ್ಲಾರ್ದು ಹೆಸರಿತ್ತು. ಸೊ ಇವಾಗ ನೀವು ಆಕ್ಚುಲಿ ಇಫ್ ಯು ರಿಮೆಂಬರ್ ವಿ ಯೂಸ್ ಟು ಫಾಲೋ ಅಪ್ ಆನ್ ದ ಬೇಲ್ ಅಪ್ಲಿಕೇಶನ್ಸ್. ಮುರಳೀಧರ್ ಅವರು ಹೇಳ್ದಂಗೆ ಜಸ್ವಂತ್ ರೆಡ್ಡಿ ಅವ್ರಿಗೆಲ್ಲ ಬೇಲ್ ಸಿಕ್ಕಿದೆ. ಆ ಡಾಕ್ಯುಮೆಂಟ್ ಇದೆ, ಫೇಸ್ಬುಕ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಆಗಿದೆ ಎಲ್ಲೋ. So when somebody has got a bail and the case is in court as a defaulter, why is his name not figuring in this list annadu? It's a big question mark. Alla, I explained just now. What I told you is there are two types of loanees. There are two types of borrowers. One is who is a permanent shareholder and the other one is associated shareholder. Yenagutte ನೀವು ಯಾವ್ದಾದ್ರು ಕೋಆಪರೇಟಿವ್ ಬ್ಯಾಂಕ್ ಹೋದಾಗ ಅಲ್ಲೇನಾಗುತ್ತೆ, you can either get loan if you are a permanent shareholder. When you have a few shares, you can become you become a member, and then that entitles you for a loan. But if you are not a shareholder, then they will make they have an option called as associate member. That is only that share is given only for the purpose of taking the loan, and you will automatically lose the associate membership once you have cleared the loan, or once the loan is gone into default, or once a loan is settled, that membership will go up. Adu associate or temporary membership adu idu eradu nanna assumption. Again, not my opinion or not a fact, it is my opinion that those names that are not figuring out here could be just associate members. That is my opinion. I see. Okay. ಯಾಕೆಂದ್ರೆ ಸ್ವಲ್ಪ ಜನ ಅಮರ್ನಾಥ್ ಆತರ ಅವ್ರಿಗೂ ನೋಟಿಸ್ ಬಂದಿದೆ, ಬಟ್ ದೇರ್ ನೇಮ್ ಇಸ್ ಆಲ್ಸೋ ನಾಟ್ ಫಿಗರಿಂಗ್ ಇನ್ ದ ಲಿಸ್ಟ್. ಮತ್ತೆ ಇನ್ನೊಂದು, ಈಗ FD ಅಗೇನ್ಸ್ಟ್ ಲೋನ್ ಮಾಡಿದಾರಲ್ಲ, ಅವರು ದೇ ನೀಡ್ ನಾಟ್ ಇವನ್ ಬಿ ಶೇರ್ ಹೋಲ್ಡರ್ಸ್ ಅಂಡ್ ನೀಡ್ ನಾಟ್ ಬಿ ಅಸೋಸಿಯೇಟ್ ಮೆಂಬರ್ಸ್, ಬಿಕಾಸ್ ದೇ ಹ್ಯಾವ್ ಅ ಸೆಕ್ಯೂರಿಟಿ, ಗ್ರಾಂಟ್ ಸೆಕ್ಯೂರಿಟಿ ಇನ್ ದ ಫಾರ್ಮ್ ಆಫ್ FDs. ಸೊ ಅವ್ರ ಅಸೋಸಿಯೇಟ್ ಮೆಂಬರ್, FD ಅಗೇನ್ಸ್ಟ್ ಲೋನ್ ತಗೊಳ್ಳೋರಿಗೆ ಅಸೋಸಿಯೇಟ್ ಮೆಂಬರ್ಶಿಪ್ ಬೇಡ. Only if you are taking loan like a housing loan or vehicle loan, ಆ ತರದ ಲೋನ್ ತಗೊಂಡಾಗ ಅವ್ರಿಗೊಂದು ಟೆಂಪ್ರರಿ ಅಸೋಸಿಯೇಟ್ ಮೆಂಬರ್ಶಿಪ್ ಮಾಡಿಸ್ತಾರೆ, ಆಮೇಲಿಂದ ಅದನ್ನ ಲೋನ್ ಕೊಡ್ತಾರೆ. ಈ FD ಅಗೇನ್ಸ್ಟ್ ಲೋನ್ ಮಾಡ್ಬೇಕಂದ್ರೆ ಅಸೋಸಿಯೇಟ್ ಮೆಂಬರ್ಶಿಪ್ ಬೇಕಾಗಿದೆ. I see. So that is the premises. ನಾನು So this list is only the main shareholders and who are borrowers, and not the associate share and member. FD and presumption and FD. ನನ್ನ presumption assumption. Okay. assumption. ಬಟ್ ಆಕ್ಚುअली ಏನಿದೆ ಫ್ಯಾಕ್ಟ್ ಗೊತ್ತಿಲ್ಲ. ಅದು ಗೊತ್ತಾದ್ರೆ ನಮಗೆ ಫ್ಯಾಕ್ಟ್ ಏನು ಅಂತ ಗೊತ್ತಿಲ್ಲ. ಅಲ್ಲ, ಇವಾಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಇಫ್ ಯು, ಐ ಡೋಂಟ್ ವಾಂಟ್ ಟು ಟೇಕ್ ಅ ಪರ್ಟಿಕ್ಯುಲರ್ ಕೇಸ್, ಬಟ್ ಇವಾಗ ಅಮರ್ನಾಥ್ ಅವ್ರಿಗೆ ನೋಟಿಸ್ ಬಂದಿತ್ತಲ್ಲ, ಸೊ ಅದು is he an so ಅಲ್ಲ ಅವ್ರದ್ದು ಈಗ ಅಲ್ಲ ಒಂದ್ ನಿಮಿಷ ಇದು ಅಲ್ಲ ಒಂದ್ ನಿಮಿಷ ಮುರಳೀಧರ್ ಅವ್ರಿಗೆ ಎಕ್ಸ್ಪ್ಲೇನ್ ಹೇಳಿ. Specific, if you take a specific case of Amarnath, he is not a shareholder and he has ಅವ್ರಿಗೆ ಅಟ್ಯಾಚ್ ಆಗಿರೋ ಲೋನ್, ಇಟ್ ಇಸ್ ಅಗೇನ್ಸ್ಟ್ ದಿ FD. I see. But ರಮೇಶ್ ದಾಂಡಿನ್ ಅವ್ರಿಗೆ ಬಂದಿದ್ದ ನೋಟಿಸ್ he is a founder shareholder. His name is figuring in the list. He is a shareholder. I see. He is a founder shareholder. It's that in our case he is a founder shareholder. ಅಲ್ಲಲ್ಲ, ಇಲ್ಲಿ ವಿಷಯ ಏನಂದ್ರೆ, ಇಲ್ಲಿ ಇಂಡಿವಿಜುವಲ್ ಆಗಿ ಸ್ಪೆಸಿಫಿಕ್ ಆಗಿ ಒನ್ ಆನ್ ಒನ್ ನೇಮ್ಗಳು ತಗೊಳೋದಕ್ಕಿಂತ ಈ ಇಶ್ಯೂನ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಅದೇ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡೋದಕ್ಕೋಸ್ಕರನೇ ಕಾನ್ಸೆಪ್ಟ್ ಅಲ್ಲಲ್ಲ, ನಾವು ಪ್ರಿಸ್ಯೂಮ್ ಮಾಡ್ಕೊಳ್ಳೋದಕ್ಕಿಂತ ಈ ಕಾನ್ಸೆಪ್ಟ್ ನ ನಾಳೆ AGM ಅಲ್ಲಿ ಇದನ್ನ ಕೇಳಿದ್ರೆ, ನೀವೇ ಪಬ್ಲಿಷ್ ಮಾಡಿರೋ ಲಿಸ್ಟ್ಗೂ, ನೀವೇ ಕೋರ್ಟಿಗೆ ಸಬ್ಮಿಟ್ ಮಾಡಿರೋ ಚಾರ್ಜ್ ಶೀಟ್ಗೂ, ನಿಮ್ಮ ಬೇಲ್ ಆಂಟಿಸಿಪೇಟರಿ ಯಾರ್ಯಾರು ಬೇಲ್ಗಳನ್ನ ಆಂಟಿಸಿಪೇಟರಿ ತಗೊಂಡಿದ್ದಾರೆ, ಇವು ಯಾವ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಇಲ್ವಲ್ಲ, ಏನಿದು ಅಂತ ಕೇಳಿದ್ರೆ ಅವ್ರ ಬಾಯಲ್ಲಿ ಏನ್ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ಆಮೇಲೆ ಇದು ಈ ಇಂಡಿವಿಜುವಲ್ ಕೇಸ್ ಹೋಗೋದು ಸ್ವಲ್ಪ ಮೀನಿಂಗ್ಫುಲ್ ಆಗಿರುತ್ತೆ. ಫಸ್ಟ್ ಅದು ಅರ್ಥ ಮಾಡ್ಕೊಂಡ್ರೆ ಕರೆಕ್ಟ್. ಫಾರ್ ಎಕ್ಸಾಂಪಲ್ ಜಸ್ವಂತ್ ರೆಡ್ಡಿ ಬ್ರದರ್ಸ್ ಅಂತೂ ಹೆಸರೇ ಇಲ್ಲ ಅಲ್ಲಿ. I'm only trying to figure out how this can be legitimately done ಅನ್ನೋದನ್ನ
ಅಸಂಪ್ಷನ್ ಬೇಸಿಸ್ ಮೇಲೆ ನಾನು ಒಂದು ಬ್ರಾಡ್ ಆಗಿ ಒಂದು ಅಸಂಪ್ಷನ್ ಮಾಡಿರೋದು. ಸೊ ಹೀಗಿರ್ಬೋದು ಅಂತ ಐ ಆಮ್ ಮೇಕಿಂಗ್ ಮೈ ಓನ್ ಅಸಂಪ್ಷನ್. ಇಟ್ ಮೇ ಬಿ ಟ್ರೂ ಆರ್ ಇಟ್ ಮೇ ಬಿ ಫಾಲ್ಸ್, ಐ ಡೋಂಟ್. ಸುಯಮಿಂದ್ರ ಹೆಸರಿದೆ, ವುಡ್ ರಿಚ್ ಫರ್ನಿಚರ್ ಇದೆ. ಅಲ್ಲ ಅದನ್ನೇ ಈಗ ಮುರಳೀಧರ್ ಹೇಳ್ದಂಗೆ ಲೆಟ್ ಅಸ್ ನಾಟ್ ಟೇಕ್ ನೇಮ್ಸ್. ಸರಿ, ಓಕೆ, ಓಪನ್ ಮೀಟಿಂಗ್ ಅಲ್ಲಿ ಲೆಟ್ ಅಸ್ ನಾಟ್ ಟೇಕ್ ನೇಮ್ಸ್ ತಗೊಳ್ಳೋದಕ್ಕಿಂತ ಯಾಕಂದ್ರೆ ಸುಮಿಂದ್ರ ಇಸ್ ಎ ಡೆಡ್ ಪರ್ಸನ್. he has died officially. He no longer exists. So taking the name of a dead person, this is all not fair, and I don't think that should be done. Anyway, don't take names. We will not take names. We'll only try to understand the concept and understand the principles on which this has been done. Okay, let's understand the concept. ಅದಕ್ಕೋಸ್ಕರನೇ we were fair enough. Okay, ಇವರು ಶೈಲಜಾ ಉದಯಶಂಕರ್, ನೀವೇನು ಕೈ ಎತ್ತಿದ್ದೀರಾ? ಏನ್ ಮೇಡಮ್ ಕ್ವೈರಿ? ನಮಸ್ಕಾರ. ಅಂದ್ರೆ ನೀವ್ ಹೇಳ್ತಾ ಇದ್ರಿ ಇವಾಗ ಲೋನ್ ತಗೊಂಡಿರೋದು ಮೆಂಬರ್ಸ್ ಅದೇ FD ಮೇಲೆ ಲೋನ್ ತಗೊಂಡಿರೋದು ಅಂತ ನನಗೂ ನೋಟಿಸ್ ಬಂದಿರೋದು. ನಾನ್ ನಿಮ್ಗೆ ಹೇಳ್ದೆ, ನೀವು ಲೋನ್ ತಗೊಂಡಿದ್ ಏನ್ರ ಮೇಲೆ ಏನು ಇಲ್ಲ, ನಾನು ಯಾವ್ದು ಲೋನ್ ತಗೊಂಡಿಲ್ಲ, ಯಾವ್ದೇ ಹೌಸಿಂಗ್ ಲೋನ್ ಇಲ್ಲ, ಪರ್ಸನಲ್ ಲೋನ್ ಇಲ್ಲ, ಏನಿಲ್ಲ. ಅದ್ ಯಾವ ಲೋನ್ ನಾನು ತಗೊಂಡಿದ್ದೀನಿ ಅಂತ ಅವ್ರು ಕಳ್ಸಿದಾರೋ ನನಗಂತೂ ಗೊತ್ತಿಲ್ಲ. ನೀವ್ ಹೇಳಿದ್ರಿ ಈಗ FD ಮೇಲೆ ಲೋನ್ ತಗೊಂಡಿರೋದು ಎಲ್ಲಿ ಲಿಸ್ಟ್ ಹಾಕಿದಾರೋ ಅದ್ ಏನ್ ಕತೆನೋ ಅದಂತೂ ಗೊತ್ತಿಲ್ಲ. ಅಲ್ಲ ಈಗ ನಿಮ್ಮ ಮೇಡಮ್, ಈಗ ನಿಮ್ಮ ಈ ನಿನ್ನೆ ಡಿಫಾಲ್ಟರ್ಸ್ ಲಿಸ್ಟ್ ಅನೌನ್ಸ್ ಮಾಡಿದಾರಲ್ಲ, ಅದ್ರಲ್ಲಿ ನಿಮ್ಮ ಹೆಸರು ಇದೆಯಾ? ಎಲ್ಲಿದೆ ಅದು ಲಿಸ್ಟ್? ವೆಬ್ಸೈಟ್ ಅಲ್ಲಿ ಇದೆ. ಬ್ಯಾಂಕ್ ವೆಬ್ಸೈಟ್ ಅಲ್ಲಿ ಇದೆ ಮೇಡಮ್, ಲೋನ್ ಡಿಫಾಲ್ಟರ್ಸ್ ಅಂತ. ಓಕೆ, ಅದ್ ನೋಡ್ತೀನಿ ನಾನು ಹಂಗಂದ್ರೆ. ಅದು ಒಂದ್ ವಿಚಿತ್ರ. Well, ma'am, even I'm also the same case. It's the same case for me also. I'm also victim of the same OD fake account which was created. I mean, I don't know what was that. Okay, loan against FDs. Loan against FD, yeah. Okay. And in fact, like ವೆಬ್ಸೈಟ್ ಒಂಚೂರು ಲಿಂಕ್ ಏನಾದ್ರು ಕೊಟ್ರೆ ಅಥವಾ ನಾವು ಸುಮ್ನೆ ಹಂಗೆ ನೀವು ಗೂಗಲ್ ಹೋಗಿ ರಾಘವೇಂದ್ರ ಬ್ಯಾಂಕ್ ಹಾಕಿ ಬರುತ್ತೆ. ಓಕೆ 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 ಮೇಡಮ್, raghavendrabank.com ಫೇಕ್ ಯಾರಿದೆ? ಈಗ ನೀವೇನ್ ಹೇಳಿದ್ರಿ, ಈಗ ನಾವು ಲೋನೇ ತಗೊಂಡಿಲ್ಲ, ನಮ್ಮ ಹೆಸರು ನೋಟಿಸ್ ಬಂದಿದೆ ಅಂದ ತಕ್ಷಣ ಈಗ ನೀವು ಈಗ ಈ ಪರಿಸ್ಥಿತಿನಲ್ಲಿ ನೀವು ಲೆಜಿಟಿಮೇಟ್ ಅನ್ನೋದು ನಿಮಗೆ ಕಾನ್ಫಿಡೆಂಟ್ ಇದ್ದಾಗ ನೀವು ಸುಮ್ಮನೆ ಯಾಕಿರ್ತೀರಾ? ಮತ್ತೆ FIR ಮಾಡಿಸಿದೀರಾ? ಸರ್, we have done everything possible. ಅಲ್ಲ, FIR ಆಗಿದೆ ಮೇಡಮ್, ಎವ್ರಿಥಿಂಗ್ ಬರಲ್ಲ. ಅವ್ರ ಏನ್ ಹೇಳಿದ್ರು ಅಂದ್ರೆ, ಇದು ಸುಮಾರು ಜನಕ್ಕೆ ಹೋಗಿದೆ, ನೀವು ಅದ್ ನಮಗ್ ಬಂದಿಲ್ಲ ಅಂತ. ಅದೇ ನಾನು ಹೇಳಿದ್ನಲ್ಲ ಸರ್, ಅವ್ರು ಚಾರ್ಟೆಡ್ ಅಕೌಂಟೆಂಟ್ ಗೆ ನೀವು ಮೇಲ್ ಮಾಡಿ ಅಂತ. FIR ಇಲ್ಲ ಇದು ಕಂಪ್ಲೀಟ್ಲಿ ಪ್ಯಾರಲಲ್ ಆಗಿ ಒಂದು ಸಪರೇಟ್ ಪ್ರಾಸೆಸ್ ನಡೀತಾ ಇದೆ. ಇದು ಸಾಕಷ್ಟು ಜನ ಏನಾಗಿದೆ, ಹೋಗಿ ಅಲ್ಲಿ ನೆಗೋಷಿಯೇಷನ್ ಮಾಡ್ತಾ ಇದಾರೆ. ಅಂದ್ರೆ ಹೋಗಿ ದೇ ಆರ್ ಸ್ಪೀಕಿಂಗ್ ವಿತ್ ಬ್ಯಾಂಕ್ ಮತ್ತೆ ಆಡಿಟರ್. ಏನಾಗಿದೆ, ಆಡಿಟರ್ ಬ್ಯಾಂಕ್, ದೀಸ್ ಪೀಪಲ್ ಹ್ಯಾವ್ arbitrarily listed out a few deposits which they think are associated with their deposits have been pledged to and taken loan against the deposit ಅಂತ ಅದೊಂದು ಮಾಡಿದ್ದಾರೆ. ಈಗ ಅಲ್ಲಿ ಸಾಕಷ್ಟು ಜನ ಇದು ಚಕ್ರವ್ಯೂಹ, ಅಲ್ಲ ಚಕ್ರವ್ಯೂಹ ಇರ್ಬೋದು. ಇದಕ್ಕೆ ಅವ್ರೇನ್ ಮಾಡಿದ್ದಾರೆ, ಈಗ ನೀವು ಈಗ ಆಡಿಟರ್ಗೆ ಮತ್ತೆ ಬ್ಯಾಂಕ್ಗೆ ಇನ್ಫಾರ್ಮೇಶನ್ ಕೊಡಿ, ಇದು ಕಾಸ್ ಆಫ್ ಆಕ್ಷನ್ಗೆ ನಾವು ಏನೇನ್ ಬೇಕೋ ಅದನ್ನ ಮಾಡ್ಕೊಂಡಿದ್ದಾರೆ. ಸೊ ಕಾಸ್ ಆಫ್ ಆಕ್ಷನ್ ಆಗಿದೆ. ಈಗ ಅವ್ರು ರಿಪ್ಲೈ ಕೊಡ್ಬೇಕು. ಈಗ ಏನಾಗಿದೆ, ಇದ್ರ ಮಧ್ಯ ನೀವ್ ಹೇಳಿದ್ದು ಕರೆಕ್ಟ್. ಬ್ಯಾಂಕ್ ಚೆನ್ನಾಗಿ ನಡೀತಾ ಇರ್ಬೇಕಾದ್ರೆ, ವಿಶ್ವಾಸ ಇರ್ಬೇಕಾದ್ರೆ, ಟ್ರಸ್ಟ್, ನೀವು ಅವ್ರನ್ನ ನಂಬ್ತೀರಾ, ಅವ್ರು ನಿಮ್ಮನ್ನ ನಂಬ್ತಾರೆ, ಆ ಪೊಸಿಷನ್ ಅಲ್ಲಿ ನೀವ್ ಹೇಳೋದು ಕರೆಕ್ಟ್. ಇವಾಗ ಇದು ಮಿತಿಮೀರಿ ಹೊರಟೋಗಿರೋಂತ ಸಿಚುಯೇಷನ್, ಕ್ರೈಮ್ ಸಿಚುಯೇಷನ್ ಅಲ್ಲಿ ಇರೋದು. ಈಗ ಅವನು ಇಲ್ಲಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ಕಾಶಿಯಸ್ ಆಗಿರ್ಬೇಕು. ಇಲ್ಲಿ ಈಗ ನಾವು ಯಾಮಾರ ಅಂತದ್ದಲ್ಲ, ಯಾರೇ ಆಗ್ಲಿ ವಿಕ್ಟಿಮ್, ನಿಮ್ಮ ಮೇಲೆ ಗೂಬೆ ಕುಂಡ್ರಸಕ್ ಅವ್ನು ಬಂದಾಗ, ಅವನು ಅಫಿಷಿಯಲ್ ಆಗಿ ನಿಮಗ್ ನೋಟಿಸ್ ಕೊಟ್ಟಾಗ, ಆಲ್ರೆಡಿ ಕ್ರೈಮ್ ಇನ್ವೆಸ್ಟಿಗೇಷನ್ ನಡೀತಾ ಇರೋಂತ ಕೇಸಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಇಟ್ ಈಸ್ ಆಸ್ ಗುಡ್ ಆಸ್ ಅಕ್ಸೆಪ್ಟೆನ್ಸ್. ನೀವು ಕಂಪ್ಲೇಂಟ್ ಕೊಡಕ್ ಹೋದಾಗ ಅವರು ಆಬ್ವಿಯಸ್ಲಿ ಹೇಳ್ತಾರೆ, ಯಾವ್ದೋ ಕಂಪ್ಲೇಂಟ್ ಕೊಡ್ಬೇಡ್ರಿ, ಸೈಲೆಂಟ್ ಆಗಿರುತ್ತೆ. ಯಾಕಂದ್ರೆ ಇವ್ರು ಕಂಪ್ಲೇಂಟ್ ಕೊಟ್ಟಾಗ ಅವನು ಫ್ರಾಡುಲೆಂಟ್ ಆಗಿ ನೋಟಿಸ್ ಕೊಟ್ಟಿರೋದ್ರಿಂದ ಯಾರಿಗ ಹೋಗುತ್ತೆ ಹೇಳಿ, ಅದರದ್ದು ಚಾರ್ಜ್ ಶೀಟು ಎಲ್ಲಿಗೆ ಹೋಗುತ್ತೆ ಹೇಳಿ? ಆಡಿಟರ್ ಮೇಲೆ ಹೋಗೋದು. ಅವನು ಕಂಪ್ಲೇಂಟ್ ಕೊಡಿ ನನ್ನ ತಗಲಾಕ್ಸಿ ಅಂತ ಹೇಳ್ತಾನ? ಅವನು ಸಾಧ್ಯನೇ ಇಲ್ಲ ಅವ್ನು ಹೇಳೋದು. ಇಲ್ಲ, ಅದೇ ಇಲ್ಲಿ ಎಲ್ಲ ನಾನು ಪೂರ್ತಿ ಪ್ರಮಿಸಸ್ ಹೇಳ್ತಾ ಇದ್ದೆ. ಏನಂದ್ರೆ, ಬಿಕಾಸ್ ಆಫ್ ಇದು ಆಗಿರೋದ್ರಿಂದ ಇವ್ರಿಗೆ DICGC ದುಡ್ಡು ಬಂದಿಲ್ಲ. ಇವ್ರಿಗೆ 5 ಲಕ್ಷ ಏನು DICGC ದುಡ್ಡು ಬರ್ಬೇಕಾಗಿತ್ತು, ಅದು ಕಾನ್ಸಿಕ್ವೆನ್ಸ್ ಆಯ್ತು. ಸೊ ಇದು ಕಂಪ್ಲೀಟ್ ಅದೊಂದು ಚೈನ್ ಆಫ್ ಇವೆಂಟ್ಸ್.
ಫಸ್ಟ್ ಇವ್ರ ಬ್ಯಾಂಕ್ನವ್ರು ಏನ್ ಮಾಡಿದ್ರು, ನಿಮ್ಮ ಲೋನ್ ನಿಮ್ ಎಫ್ ಡಿ ಮೇಲೆ ಲೋನ್ ಆಗಿದೆ, ನೆಕ್ಸ್ಟ್ ಇಲ್ಲಿ ನೀವು ಅದನ್ನ ಆಡಿಟರ್ ನೋಟಿಸ್ ಕೊಟ್ಟಿದ್ದಾರೆ, ಈ ಆಡಿಟರ್ ರಿಪ್ಲೈ ಮಾಡಿದ್ದಾರೆ. ಸೊ ಬಿಕಾಸ್ ಆಫ್ ದ ಕಾನ್ಸಿಕ್ವೆನ್ಸ್ ಆಫ್ ದಟ್ DSCGC ಮನಿ ಹ್ಯಾಸ್ ನಾಟ್ ಬಿನ್ ಪೇಯ್ಡ್. ಈಗ ಇವ್ರು ಏನ್ ಮಾಡಿದ್ದಾರೆ, ದೀಸ್ ಪೀಪಲ್ ಹ್ಯಾವ್ ಕ್ಲಿಯರ್ಡ್, ನಮ್ಗೆ ಯಾವ್ದು ಲೋನ್ ಇಲ್ಲ, ನಾವ್ ಯಾವ್ದು ಲೋನ್ ತಗೊಂಡಿಲ್ಲ, ಅದನ್ನ ಯಾವ ರೀತಿ ಪ್ರೂವ್ ಮಾಡ್ಬೇಕಾಗಿದೆಯೋ ಅದನ್ನ ನಾವು ವಿ ಆರ್ ರೆಡಿ ಫಾರ್ ಎನಿ ಸೈಡ್ ಆಫ್ ಇದಂತ ಎಲ್ಲ ಇವ್ರು ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ, ಅದ್ರ ನೆಕ್ಸ್ಟ್ ಸ್ಟೆಪ್ ಆಗಿಲ್ಲ. ಸೊ ಈಗ ಇವ್ರು ಏನ್ ಮಾಡ್ಬೇಕು ಅನ್ನೋದು ದೇ ಆರ್ ಇನ್ ಅ ಡೈಲೆಮಾ. ಅದಕ್ಕೆ ನಾನೇನ್ ಹೇಳಿದೆ, ನೀವು ಇಂಡಿವಿಜುವಲ್ ಕೇಸ್ ಆಗಿ ಹೋಗೋದಕ್ಕಿಂತ ವಿ ವಿಲ್ ಹ್ಯಾವ್ ಟು ಕಲೆಕ್ಟಿವ್ಲಿ ಗೋ. ನೀವು ಲಾಸ್ಟ್ ಅದೇ ನೀವು ಕಾನ್ಸೆಪ್ಟ್ ಅಲ್ಲೇನೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೆ. ಈಗ ನೀವು ಇಂಡಿವಿಜುವಲ್ ಕೇಸ್ ಆಗಿ ಹೋಯ್ತು ಅಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ. ನೀವ್ ಹೇಳ್ತಾ ಇರೋದೆಲ್ಲ ಕರೆಕ್ಟ್ ಆಗಿದೆ. ಈಗ ಕಲೆಕ್ಟಿವ್ ಆಗಿ ಹೋಗೋದು ಸಿವಿಲ್ ಲಯಬಿಲಿಟಿ ವಿಷಯಕ್ಕೆ, ಅದು ಇನ್ನು ಆಮೇಲೆ ಸ್ವಲ್ಪ ಅದನ್ನ ಪಾಸ್ ಮಾಡಿ. ಅದಕ್ಕಿಂತ ಮುಂಚೆ ಕಡೆ ಏನಾಗಬೇಕಾಗಿರೋದು ಅಂತಂದ್ರೆ, ಅವನು ಕಾರಣ ಏನ್ ಕೊಟ್ಟಿದ್ದಾನೆ, ಪ್ರೈಮಾ ಫೇಸ್ ರೀಸನ್ ಏನ್ ಕೊಟ್ಟಿದ್ದಾನೆ, ನಿಮಗೆ ನೋಟಿಸ್ ಕೊಟ್ಟಿರೋದು ಅಂತ ಹೇಳ್ತಾನೆ. ಅದಕ್ಕೆ ನಿಮಗೆ ನಿಮ್ಮ ಕ್ಲೈಮ್ಸ್ ನ ನಾನು ವಿಥೆಲ್ಡ್ ಮಾಡಿದ್ದೀನಿ ಅಂತ ಹೇಳಿದ್ದಾನೆ. ಸೊ ಅದೆಲ್ಲ ಸಿವಿಲ್ ಆಸ್ಪೆಕ್ಟ್ಸ್, ಅದೆಲ್ಲ ನೀವು ಸಾಮೂಹಿಕವಾಗಿ ತಗೋಬಹುದು. ನೀವು ಯಾವಾಗ ತಗೋಬಹುದು, ನೀವು ನಿರಪರಾಧಿ ಅಂತ ಎಸ್ಟಾಬ್ಲಿಷ್ ಆದ್ಮೇಲೆನೆ ನೀವು ಅದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಅಲ್ಲಲ್ಲ, ಒಂದ್ ನಿಮಿಷ, ದಟ್ ಇಸ್ ಹೌ ಇಟ್ ರನ್ಸ್. ಇಲ್ಲಿ ಕ್ರೈಮ್ ನ ಬಿಟ್ಟು ಸೀದಾ ಡೈರೆಕ್ಟ್ ಆಗಿ ಸಿವಿಲ್ ಕ್ಲೈಮ್ಸ್ಗೆ ನಿಮ್ಮ ಇದಕ್ಕೆ ನೀವು ಜಂಪ್ ಆಗಕ್ಕಾಗಲ್ಲ. ಜಂಪ್ ಆಗಕ್ಕಾಗಲ್ಲ. ಅಲ್ಲಿ ದ ಹೋಲ್ ಇಶ್ಯೂ ಇಸ್ ಅಲ್ಲೇ ಬ್ಲಾಕ್ ಆಗೋದು. ಅವನು ನಿಮ್ಮನ್ನ ಅಲ್ಲೇ ಬ್ಲಾಕ್ ಮಾಡೋದವನು. ನನ್ನ ಮೇಲೆ ಎನ್ಫೋರ್ಸ್ಮೆಂಟ್ ಮಾಡಿ ಅಂತ ಯಾವ ಆಡಿಟರ್ನು ಯಾವ ಇವನು ಹೇಳೋದಿಲ್ಲ. ಅವ್ನು ಹೆಂಗೆ ಹೇಳ್ತಾನ? ಅವನು ನೀವು FIR ಮಾಡ್ತಿದ್ದಂಗೆ ನೆಕ್ಸ್ಟ್ ಹೋಗೋದೇ ಚಾರ್ಜ್ ಅವನ ಮೇಲೇನೆ, ತಗಲಾಕೊಳ್ಳೋದು ಅವನೇನೆ. ಫಸ್ಟ್ ಮೊದಲು ಯಾರು ನೋಟಿಸ್ ಕೊಟ್ಟಿದ್ದಾನೆ ಮತ್ತೆ ಯಾರು ಆಡಿಟರ್ ಅದನ್ನ ಈ ತರ ಹಿಂಗೆ ಅಂತ ಹೇಳಿದಾನೆ, ಫಸ್ಟ್ ಹೋಗಿ ಅವನ ತಲೆ ಮೇಲೆ ಕುತ್ಕೊಂತದೆ ಇದು ಚಾರ್ಜ್ IPC ಚಾರ್ಜಸ್. ಅವನೇ ಅಪರಾಧಿ. ಅದಕ್ಕೆ ಅವನು ನನ್ನೇ ತಗಲಾಕಿ ಅಂತ ಯಾವ ಆಡಿಟರ್ ಹೇಳ್ತಾನೆ? ಅದನ್ನ ನೀವು ಎಸ್ಟಾಬ್ಲಿಷ್ ಮಾಡೋಣ. ಇವಾಗ ಅದ್ರಲ್ಲೂ ಸಾಮೂಹಿಕ ಇಲ್ಲಿ ಸಾಮೂಹಿಕವಾಗಿ ಹೋಗೋದು. ಆಮೇಲೆ ಈ ಚಾರ್ಜಸ್ ಏನಿರುತ್ತೆ, ಈ ಅಕ್ಯೂಸೇಷನ್ಸ್, ಇದು ಒನ್ ಆನ್ ಒನ್ ಇಶ್ಯೂಸ್ ಇರುತ್ತೆ. ಇದು ಇಂಡಿವಿಜುವಲ್ ಆಗಿ ಅವ್ರವ್ರು FIR ಮಾಡ್ಕೊಬಿಡ್ಬೇಕು. FIR ಮಾಡಿದ್ದಾದ್ಮೇಲೆ ಅದರದ್ದು ಕ್ರಿಮಿನಲ್ ಕೋರ್ಟ್ ಏನಾಗುತ್ತೆ ಅದು ಆ ಕಡೆ ಆಗ್ತಾ ನಡೀತಾ ಇರ್ತದೆ. ಒನ್ಸ್ FIR ರಿಜಿಸ್ಟರ್ ಆದ್ಮೇಲೆ ಕಲೆಕ್ಟಿವ್ ಆಗಿ ಸಿವಿಲ್ ಲಯಬಿಲಿಟಿನ ಕಲೆಕ್ಟಿವ್ ಆಗಿ ತಗೊಂಡೋಗ್ಬೋದು. ಇದು ಕಲೆಕ್ಟಿವ್ ಆಗಿ ತಗೊಂಡೋಗ್ಬೋದು. ಬಟ್ ಚಾರ್ಜಸ್ FIR ನ ಕಲೆಕ್ಟಿವ್ ಆಗಿ ತಗೊಂಡೋಗಕ್ಕಾಗಲ್ಲ. ಅದು ಕೆಲಸ ಮಾಡೋಣ. ಈಗ ಮೇಡಮ್, ನೀವು ಯಾರ ಇಶ್ಯೂಸ್ ಇದೆ, ನಾವು ಬೇಕಾದ್ರೆ ಒಂದ್ಸತಿ ಅಪಾಯಿಂಟ್ಮೆಂಟ್ ತಗೊಂಡು DCP ಅವರನ್ನ ಮೀಟ್ ಮಾಡೋಣ. ಸರಿ ಸರ್. DCP ಅವರನ್ನ ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಹರೀಶ್ ಪಾಂಡೆ ಅಂತಿದ್ದಾರೆ, ಅವ್ರನ್ನ ನಾವು ಮೀಟ್ ಮಾಡ್ಬಿಟ್ಟು ಇಲ್ಲಿ ಕ್ರಿಮಿನಲ್ ಬರತ್ತಾ, ಹೇಗೆ ಏನು ಎತ್ತ ಅಂತ ವಿಚಾರಿಸ್ಬಿಟ್ಟು ಅದು ಸರಿ ಸರ್. ಸರಿ, ಓಕೆ. ಇವಾಗ ನಾವು AGMಗೆ ಯಾವ ರೀತಿ ಸ್ಟ್ರಾಟಜೈಸ್ ಮಾಡಬೇಕು ಅನ್ನೋದ್ ಬಗ್ಗೆ ಯಾರಾದ್ರೂ ಏನಾದ್ರು ಹೇಳಕ್ ಇಷ್ಟಪಡ್ತಾರಾ? ಚೇತನ. ಇವಾಗ there are two scenarios. One, we don't know whether AGM will be virtual itself or they will agree to change it to physical based on all the representations given by you and even T Sangha. So I think it is too late. I don't think they will budge. They will continue to do a virtual meeting only in spite of our request. I think that is what is going to happen. In that case, the first thing one could do is, when you enter the virtual AGM, there you refuse, you boycott the AGM, and you tell we will not participate in this AGM. We need a physical AGM. So you enter the virtual AGM, but boycott it. Okay. ಈಗ ಅದಕ್ಕಿಂತ ಇನ್ನೊಂದು ಬೇಸಿಕ್ ಇಶ್ಯೂ ಐ ವಾಂಟ್ ಟು ಡಿಸ್ಕಸ್. ಬಾಯ್ಕಾಟ್ ಗಿನ್ನ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಇದನ್ನ ಬಾಯ್ಕಾಟ್ ಮಾಡೋದ್ರಿಂದ ಏನ್ ಪ್ರಯೋಜನ ಆಗುತ್ತೆ? ಅಲ್ಲ ವಾಟ್ ಐ ಫೋರ್ಸಿ ಇಸ್ ಅ ಕಂಪ್ಲೀಟ್, ಬಿಕಾಸ್ ಅವ್ರಿಗೆ ಅಟೆಂಡೆನ್ಸ್ ಒಂದೇ ಬರುತ್ತೆ. ನೀವು ಸೈನ್ ಆಫ್ ಆದ್ರೂ ಅವ್ರಿಗೆ ಅಟೆಂಡೆನ್ಸ್ ಸಿಗುತ್ತೆ. ಅವ್ರಿಗೆ ಪರ್ಪಸ್ ಸರ್ವ್ ಆಗುತ್ತೆ. ಇಲ್ಲಿ ಐ ಆಮ್ ಸೀಯಿಂಗ್ ಎ ಕಂಪ್ಲೀಟ್ಲಿ ಡಿಫರೆಂಟ್ ಕೈಂಡ್ ಆಫ್ ಅ ಸಿನಾರಿಯೋ. What I foresee is, by the time our people get used to what is virtual meeting, ಈ virtual meeting technicalities ನಲ್ಲಿ ಹೋಗಿ ಅಲ್ಲಿ ಲಾಗಿನ್ ಆಗೋ ಅಷ್ಟೊತ್ತಿಗೆ
they would have passed the resolution and finished up. ಅದು ಕರೆಕ್ಟ್. That is also true. That is what I foresee. ಅವ್ರಿಗೆ ಅಲ್ಲಿ ಅವ್ರಿಗೆ ಮೇನ್ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ ಏನು, ಅಟೆಂಡೆನ್ಸ್ ಬೇಕಾಗಿರತ್ತ ಅವ್ರಿಗೆ. ಬಂದಿದ್ದು ಸೈನ್ ಆಫ್ ಆದ್ರೆ ಮುಗೀತು. ಅಲ್ಲ 25 ಜನ ಕೋರಮ್, 25 ಜನ ಕೋರಮ್ ಬೇಕಾಗಿರೋ ಅವ್ರನ್ನ ಲಾಗಿನ್ ಮಾಡಿಸ್ತಾರೆ, ಮಾಡ್ತಾರೆ, ಮುಗೀತು. ಅಂಡ್ ಈ ಲಿಮಿಟ್ ಟೈಮ್ ಲಿಮಿಟ್ ಆಗೋದ್ಮೇಲೆ ವರ್ಚುವಲ್ ಮೀಟಿಂಗ್ ಇಸ್ ಓವರ್ ಅಂತ ಮೆಸೇಜ್ ಬಂದ್ರು ಬರ್ಬೋದು. ಅಲ್ಲ ಅಗೇನ್ ಮೇಕಿಂಗ್ ಮೈ ಓನ್ ಅಸಂಪ್ಷನ್ಸ್. ಪ್ರೀರೆಕ್ವಿಸಿಟ್ 25 ಜನ ಅಷ್ಟೇನಾ? I'm saying I don't know exactly what is the quorum, but if such a stage management can happen, this also can happen. ಅವ್ರಿಗೆ ಅಟೆಂಡೆನ್ಸ್ ಬೇಕಾಗಿರೋದು ಅಷ್ಟೇ. ಎಷ್ಟು ಕೋರಂ ಬೇಕು ಅವ್ರಿಗೆ, ಕೋರಂ ಅಲ್ಲಿ ಮೀಟಿಂಗ್ ಅಲ್ಲಿ ಇಟ್ಬಿಟ್ಟು ಪಾಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲ ಇವ್ರು ಮುರಳೀಧರ್ ಅವ್ರು ಹೇಳಿದ್ ಕರೆಕ್ಟ್, ಸೈನ್ ಇನ್ ಆದ ತಕ್ಷಣ ದಟ್ ಮೀನ್ಸ್ ಯು ಹ್ಯಾವ್ ಅಟೆಂಡೆಡ್ ಅಂತ. ಆಯ್ತಾ? ಈಗ ದಟ್ ಇಸ್ ಅಲ್ಲ, ಅಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡಿ ಮೆಸೇಜ್ ಅಲ್ಲಿ ಇದು ಆಪ್ಷನ್ ಇದ್ರೆ ಎಕ್ಸ್ಪ್ರೆಸ್ ಮಾಡಿ. ಇಲ್ಲ ಅಂತಂದ್ರೆ ಇಲ್ಲಿ ಕೆಲವು ಪಾಯಿಂಟ್ಸ್ ಏನೇನು ನೀವು ಇವಾಗ ನಾವ್ ಹೇಳದಲ್ಲ, ಇದು ಇವಾಗ ಇಶ್ಯೂಸ್ ಇವ್ರು ಯಾರೋ ಒಬ್ರು ಇವ್ರು ಹೇಳಿದ್ರು ಇವ್ರಿಗೆ ನೋಟಿಸ್ ಬಂದಿದೆ ಅಂತ. ಇಂಥ ಇಶ್ಯೂಸ್ನೆಲ್ಲ ಇವರು ಒನ್ ಇಶ್ಯೂಸ್ ಇವೆಲ್ಲ ಇವರು ಇಂಡಿವಿಜುವಲ್ ಆಗಿ ಅವ್ರವ್ರಿಗೆ ಇರ್ತಕ್ಕಂಥ ನೋವುಗಳು, ಅವ್ರವ್ರ ಇಶ್ಯೂಸ್, ಪರ್ಸನಲ್ ಆಗಿ ಏನೇನಿದೆ ಅವ್ರ ಪ್ರಾಬ್ಲಮ್ಸ್, ಅದನ್ನ ಅಲ್ಲಿ ಎಕ್ಸ್ಪ್ರೆಸ್ ಮುಕ್ತವಾಗಿ this is exactly the point. ಪ್ಲಾಟ್ಫಾರ್ಮ್. This is exactly the point. He doesn't want. This is exactly what they don't want. ಅಲ್ಲ ಕರೆಕ್ಟು, ಬಟ್ ದಟ್ ಇಸ್ ದ ಆಪ್ಷನ್. ಅದು ಇದ್ರೆ ಅವ್ರವ್ರ ಇಶ್ಯೂಸ್ ಏನಿದೆ, ಅವ್ರ ವೈಯಕ್ತಿಕವಾಗಿ ಅವ್ರವ್ರದ್ದು ಪರ್ಸನಲ್ ಇಶ್ಯೂಸ್ ಏನಿದೆ, ಅದನ್ನ ಅವ್ರವ್ರು ಅಲ್ಲಿ ಕೇಳ್ಬೇಕಾದ್ದು ಅವ್ರಿಗೆ ಅಲ್ಲ, ಜೊತೆಗೆ ಆಪ್ಷನ್ಸ್ ಇದ್ರೆ ಕೇಳ್ಬೇಕಲ್ಲ. ಇಲ್ಲ, ಇವರು ಮೇಡಮ್ ಶೈಲಜಾ ಮೇಡಮ್ ಮತ್ತೆ ಅವ್ರು ಏನ್ ಹೇಳಿದ್ರು, ಇದಕ್ಕಿಂತ ಬೆಟರ್ ಆಪರ್ಚುನಿಟಿ ಅಲ್ಲ, this is an issue relating to a depositor. Only if that depositor is a shareholder, they will have some say. ಯಾಕಂದ್ರೆ AGM ಅಲ್ಲಿ only shareholders are allowed to express their opinion. So ಈಗ there are a few variables that they will have to match. Only then they will be eligible to express their opinion. ಈಗ I want to dwell on another point, which is what is the whole AGM about? ಈಗ ಏನು 4 ರಿಂದ 5 ವರ್ಷದ್ದು ಏನು ಆಡಿಟ್ ರಿಪೋರ್ಟ್ ತೆಗೆದಿದ್ದಾರೆ, ಈ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಇದ್ರದ್ದು ಔಟ್ಕಮ್ ಏನು? ವಾಟ್ ಇಸ್ ದಿ ಅದರ್ ಸೈಡ್? ವಾಟ್ ವಿಲ್ ಹ್ಯಾಪನ್ ಆನ್ ದಿ ಅದರ್ ಸೈಡ್ ಆಫ್ ದಿ AGM? ಒಂದ್ ನಿಮಿಷ ಹರೀಶ್, ಇಲ್ಲಿ ಏನಾಡಿದ್ರೆ ಈಗ ಯಾರ್ಯಾರಿಗೆ ಇಂಡಿವಿಜುವಲ್ ಇಶ್ಯೂಸ್ ಇದೆ ಅವ್ರಿಗೆ ಅಲ್ಲಿ ಆಪರ್ಚುನಿಟಿ ಸಿಕ್ಲಿಲ್ಲ ಮಾತಾಡೋದಕ್ಕೆ ಅಂತ ಪರಿಸ್ಥಿತಿ ಬರುತ್ತೆ ಅಂತ ನಿಮ್ಮ ಇದು ಅನಿಸಿಕೆ ಅಲ್ವಾ? ಅಥವಾ ಯು ಬಿಲೀವ್ ಲೈಕ್ ಇಟ್ ಕುಡ್ ಬಿ ಲೈಕ್ ದಟ್? ಅಲ್ಲ, ಈಗ ದಟ್ ಇಸ್ ಇಮ್ಮಟೀರಿಯಲ್. ಈಗ ಇವ್ರು ಏನ್ ಹೇಳ್ತಾ ಇದಾರೆ, ಏನು FD ನಲ್ಲಿ ಅಟೆಂಡೆನ್ಸ್ ಅಂತ ಆಗಿದೆ, ದಟ್ ಇಸ್ ನಾಟ್ ದಿ ಅಜೆಂಡಾ ಆಫ್ ದಿ AGM. ಅಲ್ಲ, ಮೆಂಬರ್ಸ್ಗೂ ಈಗ AGM ಅಂದ್ರೆ ಇನ್ನೊಂದು ಕ್ಲಿಯರ್ ಕಟ್ ಪಾಯಿಂಟ್ ಹಾಕಿದ್ದಾರೆ. Other issues to be discussed only with the permission, prior approval of administrator. ಈ ಡಿಸ್ಕಸ್ ಈ ಪಾಯಿಂಟ್ ಏನು, ಪಾಯಿಂಟ್ ನಂಬರ್ 1 2 3 4 5 6 ಪಾಯಿಂಟ್ಸ್ ಹಾಕಿದ್ದಾರೆ. ಆ 6 ಪಾಯಿಂಟ್ಸ್ ಡಿಸ್ಕಸ್ ಮಾಡಬೇಕು. ಅದಾದ್ಮೇಲೆ ಟೈಮ್ ಇದ್ರೆ ಮಾತ್ರ ವಿತ್ ಪ್ರಯರ್ ಅಪ್ರೂವಲ್ ಆಫ್ ಅಡ್ಮಿನಿಸ್ಟ್ರೇಟರ್ ಅದರ್ ಇಶ್ಯೂಸ್ ಲೈಕ್ ಆಲ್ ದೀಸ್ ಇಶ್ಯೂಸ್ ವಿಲ್ ಬಿ ಡಿಸ್ಕಸ್. ಕರೆಕ್ಟ್, ಬಟ್ ದಟ್ ಡಸ್ ನಾಟ್ ಮೀನ್ ಈಗ ನೀವು ಹೋಗಿ ಆ AGM ಅಲ್ಲಿ ನೀವು ಹೇಳಿದ್ದು ಕರೆಕ್ಟ್, ನಂದು ಡೆಪಾಸಿಟ್ ಅಗೇನ್ಸ್ಟ್ ಲೋನ್ ಬಂದಿದೆ ಅದೆಲ್ಲ, ದೇ ವಿಲ್ ನಾಟ್ ಅಕ್ಸೆಪ್ಟ್ ಇಟ್, ದೇ ವಿಲ್ ಗೆಟ್. ಅಲ್ಲಲ್ಲ ಕರೆಕ್ಟ್, ದಟ್ ಇಸ್ ನೀವು ಹೇಳಿದ್ದು ಕರೆಕ್ಟ್. ಅಲ್ಲಲ್ಲ ನೀವು ಹೇಳಿದ್ದು ಕರೆಕ್ಟ್, ಅಟ್ ದ ಪರ್ಮಿಷನ್ ಆಫ್ ದಿ ಮ್ಯಾನೇಜ್ಮೆಂಟ್ ಅದನ್ನ ಪರ್ಮಿಷನ್ ಅಂತ. ಬಟ್ ಡಸ್ ನಾಟ್ ಮೀನ್ ದಟ್ ನೀವು ಮಾಡ್ಲೇಬೇಡಿ, ಇಶ್ಯೂನ ರೈಸ್ ಮಾಡ್ಲೇಬೇಡ್ರಿ ಅಂತ ಹೇಳಕ್ ಆಗಲ್ವಾ? ಇಶ್ಯೂ ಅಕ್ಸೆಪ್ಟ್ ಅದು ಮಿನಿಟ್ಸ್ ಮಾಡಲ್ಲ ಅವರು. ಅವ್ನ್ ಮಿನಿಟ್ಸ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಈಗ ಏನಾಗುತ್ತೆ ಅಂದ್ರೆ ದ ಇಶ್ಯೂ ಇಸ್ ಇಫ್ ಯು ಡೋಂಟ್ ಗೆಟ್ ಅ ಚಾನ್ಸ್ ಟು ಎಕ್ಸ್ಪ್ರೆಸ್ ಯುವರ್ ದಿಸ್ ಒನ್, ಯು ಕ್ಯಾನ್ ಆಲ್ವೇಸ್ ಪುಟ್ ದಟ್ ಇನ್ ದ ರೈಟಿಂಗ್ ಇಟ್ ಸೆಲ್ಫ್. ನೀವು ನಾನು AGM ಅಲ್ಲಿ ನನಗೆ ಎಕ್ಸ್ಪ್ರೆಸ್ ಆಪ್ಷನ್ ಕೊಡ್ಲಿಲ್ಲ ಅಂತ. ಅಲ್ಲ, ದಟ್ ಇಸ್ ಇಮ್ಮಟೀರಿಯಲ್. ನಮ್ ಪಾಯಿಂಟ್ ಇಸ್ ಇವರು 5 ಪಾಯಿಂಟ್ 6 ಪಾಯಿಂಟ್ ಏನ್ ಹಾಕಿದ್ದಾರೆ, ವಿ ಹ್ಯಾವ್ ಟು ಡಿಸ್ಕಸ್ ದಟ್. ಕರೆಕ್ಟ್, ಇಂಡಿವಿಜುವಲ್ ಪ್ರಾಬ್ಲಮ್ ಏನಿದೆ ದಟ್ ಇಸ್ ಸೆಕೆಂಡರಿ. ಈಗ ಕಲೆಕ್ಟಿವ್ಲಿ ಹೋಲ್ ಎಕ್ಸ್ಪ್ರೆಷನ್ ಅಲ್ಲ, ಈ ಹೋಲ್ ಎಕ್ಸ್ಪ್ರೆಷನ್ ಆಫ್ ಎಕ್ಸ್ಪ್ರೆಷನ್ ಇಂಟ್ರೆಸ್ಟ್ ಬರ್ತಾ ಇದೆ ಅಲ್ಲಿ. ದಟ್ ಇಸ್ ವಾಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಕಲೆಕ್ಟಿವ್ಲಿ 12,000 10,000 ಡಿಪಾಸಿಟರ್ಸ್ ಏನಿದ್ದಾರೆ, ಅವ್ರದ್ದು ಕಲೆಕ್ಟಿವ್ ಇಂಟ್ರೆಸ್ಟ್ ವಿಲ್ ಬಿ ಕವರ್ಡ್ ಇನ್ ದಟ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಆಡಿಟ್ ರಿಪೋರ್ಟ್. ಅದು ಈ ಇಂಡಿವಿಜುವಲ್ ಇಶ್ಯೂಸ್ ಗಿಂತ
ಕಲೆಕ್ಟಿವ್ ಇಶ್ಯೂಸ್ ಮೋರ್ ಇಂಪಾರ್ಟೆಂಟ್. ಅಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ದಟ್ ಇಸ್ ದ ಪಾಯಿಂಟ್ ದಟ್ ವಿ ಹ್ಯಾವ್ ಟು ಡಿಸ್ಕಸ್. ಆಫ್ ಕೋರ್ಸ್ ಅದು ಕರೆಕ್ಟ್. ಅದನ್ನ ಯಾರು ಈಗ ಇಲ್ಲಿ ಇರೋ ಯಾವುದೇ ಮೆಂಬರ್ಸ್ ಅಥವಾ ಯಾರೇ ಪಾರ್ಟಿಸಿಪೆಂಟ್ಸ್ ನೀವು ಕಲೆಕ್ಟಿವ್ ಇಶ್ಯೂಸ್ ಡಿಸ್ಕಸ್ ಮಾಡಬೇಡ್ರಿ ಅಂತ ಯಾರು ತಡಿತಾ ಇಲ್ವಲ್ಲ. ನೋಬಡಿ ಇಸ್ ಅಬ್ಜೆಕ್ಟಿಂಗ್. ಅಲ್ಲ, ಏನ್ ಮಾಡ್ಬೇಕು, ವಾಟ್ ಶುಡ್ ಬಿ ಬಟ್ ಅಟ್ ದ ಸೇಮ್ ಟೈಮ್ ಸರ್ ವಿ ವಿಲ್ ಗೆಟ್. ಅಲ್ಲ ಈಗ ಏನಾಗತ್ತೆ, ಈಗ ಇಂಡಿವಿಜುವಲ್ ಇಂಟ್ರೆಸ್ಟ್ ಒಂಚೂರು ವ್ಯಾಲ್ಯೂ ಇರ್ಬೇಕಲ್ಲ. ಅಲ್ಲ, ಇಂಡಿವಿಜುವಲ್ ಇಂಟ್ರೆಸ್ಟ್ ವಿಲ್ ಕಮ್ ಲೇಟರ್. ಆಯ್ತು, ಲೋ ಪ್ರಿಯಾರಿಟಿನೇ ಕೊಡ್ಲಿ. ಕಲೆಕ್ಟಿವ್ ಅಲ್ಲ, ಅದ್ರ ಬಗ್ಗೆ ಲೀಸ್ಟ್ ಪ್ರಿಯಾರಿಟಿನಾದ್ರೂ ಕೊಡ್ಲೇಬೇಕಲ್ಲ. ಲೀಸ್ಟ್ ಪ್ರಯಾರಿಟಿ ಅಲ್ಲ, ದೇರ್ ಇಸ್ ನೋ ಪ್ರಯಾರಿಟಿ ಅಂತ ಇಟ್ಕೊಳ್ಳಿ. ಈಗ ನನಗೆ ವಾಟ್ ಐ ವಾಂಟ್ ಅಲ್ಲ, ಅದು ಯೂನಿಲೇಟರಲ್ ಆಗೋಗ್ಬಿಡ್ತದ ಅವಾಗ. ಅಲ್ಲ, ಯೂನಿಲೇಟರ್ ಅಲ್ಲ, ದಟ್ ಇಸ್ ನಾಟ್ ದ ಪಾಯಿಂಟ್. ಪಾಯಿಂಟ್ ಇವರು 6 ಪಾಯಿಂಟ್ ಅಜೆಂಡಾ ಇಟ್ಟಿದ್ದಾರೆ. ಈ 6 ಪಾಯಿಂಟ್ ಅಜೆಂಡಾ ಬಗ್ಗೆ ದಟ್ ಇಸ್ ದ ಮೇನ್ ಸ್ಟೇ ಆಫ್ ದ ಹೋಲ್ AGM. ಅದ್ರ ಬಗ್ಗೆ ಯಾರು ಅದಕ್ಕೆ ಅಬ್ಜೆಕ್ಟ್ ಮಾಡ್ತಾ ಇಲ್ವಲ್ಲ. ಯಾರು ಅದಕ್ಕೆ ಅಬ್ಜೆಕ್ಟ್ ಮಾಡ್ತಾರೆ? ಹೇಳ್ಬೇಡ್ರಿ ಅದನ್ನ ಡಿಸ್ಕಸ್ ಮಾಡ್ಬೇಡ್ರಿ. ಅಲ್ಲ, ಅದನ್ನ ಅದ್ರ ಬಗ್ಗೆ ನಾವು ಒಂದು ಸ್ಟ್ರಾಟಜೈಸ್ ಮಾಡ್ಕೋಬೇಕಾಗಿದೆ. ಅಲ್ಲ, ಅದು ಕರೆಕ್ಟ್. ಇಂಡಿವಿಜುವಲ್ ಇಶ್ಯೂಸ್ ಕನ್ಸರ್ನ್ ಇರೋಂತವ್ರಿಗೆ ಈಗ ವಿಕ್ಟಿಮ್ ಪರ್ಸ್ಪೆಕ್ಟಿವ್ ನಲ್ಲಿ ಯೋಚನೆ ಮಾಡ್ಬೇಕು ಅಂದ್ರೆ ಅವನಿಗೆ ಇದಕ್ಕಿನ್ನ ಒಳ್ಳೆ ಪ್ಲಾಟ್ಫಾರ್ಮ್ ಅವನು ಸಿಗುತ್ತೆ ಆಪರ್ಚುನಿಟಿ. ದಿಸ್ ಇಸ್ ನಾಟ್ ದ ಪ್ಲಾಟ್ಫಾರ್ಮ್. ಐ ಡಿಸ್ಅಗ್ರಿ ವಿತ್ ಯು. ಎಲ್ಲರಿಗೂ ಮತ್ತೆ ಅವನು ದಿಸ್ ಇಸ್ ನಾಟ್ ದ ಪ್ಲಾಟ್ಫಾರ್ಮ್. This is a shareholders meeting. This is not depositors agree this not grievance forum. This is not depositors grievance forum. ಸರ್, ಒಂದ್ ಕೆಲಸ ಮಾಡ್ಬೋದು. ಹೇಳಿ ಸರ್. ಒಂದ್ ಕೆಲಸ ಮಾಡ್ಬೋದು. ಯಾರ್ಯಾರು ಎಂಟರ್ ಆಗ್ತಾರೋ ಇಮಿಡಿಯೇಟ್ ಆಗಿ ನಮ್ಗೆ ಫಿಸಿಕಲ್ ಮೀಟಿಂಗ್ ಕೇಳಿದ್ವಿ, ವರ್ಚುವಲ್ ಮೀಟಿಂಗ್ ಆಗಿರೋದ್ರಿಂದ ವಿ ಆರ್ ನಾಟ್ ಟ್ಯಾಕ್ಸ್ ಹ್ಯಾವಿ, ದಿಸ್ ಬ್ಯಾಂಕ್ ಈಸ್ ಅಂಡರ್ ಸ್ಕ್ಯಾಮ್, ವಿ ಹ್ಯಾವ್ ಟು ಡೂ ದಿ AGM physically, so we are not adopting the balance sheet and the financial things, whatever agenda we are not adopting, none of the balance sheets we are not adopting, we are not adopting the financial statement ಅಂತ ಹೇಳಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು they can exit from the group. ನಾಳೆ ಏನಾದ್ರೂ ಇದಾದ ಪ್ರಾಬ್ಲಮ್ ಆದಾಗ ಈ ತರ ಹಾಕಿದೀವಿ, ಚಾಟ್ ಸಾಫ್ಟ್ವೇರ್ ನ ತಗೊಂಬನ್ನಿ, ನೀವು ಅದನ್ನಲ್ಲಿ ನಾವು ಯಾರನ್ನು ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ನಾವು ಅದನ್ನ ಪ್ರೂವ್ ಮಾಡಿ ಕ್ರಾಶ್ ಮಾಡಿ ಬಿಸಾಕ್ಬೋದು. ಅಲ್ಲ, ಅದನ್ನೇ ನನಗೆ ಈಗ ಲೋನ್ ಡೆಪಾಸಿಟರ್ FD ಅಗೇನ್ಸ್ಟ್ ಲೋನ್, ದಟ್ ಇಸ್ ನಾಟ್ ದಿ ಇಶ್ಯೂ ಇನ್ ದಿ AGM. ಹಾಗಲ್ಲ, ಇದು ಫಿಸಿಕಲ್ ಮೀಟಿಂಗ್ ಆದ್ರೆ ಅಲ್ಲ, ಅದು ಏನಾದ್ರೂ ಇರ್ಲಿ, ಫಿಸಿಕಲ್ ಮೀಟಿಂಗ್ ಆದ್ರೆ ನೀವು ಫಿಸಿಕಲ್ ಆಗಿ ಸೈನ್ ಆಫ್ ಮಾಡಬೇಕು. ಫಿಸಿಕಲ್ ಮೀಟಿಂಗ್ ಅಲ್ಲದೆ ಹೋದ್ರೆ ನೀವು ವಾಯ್ಸ್ ಅಲ್ಲಿ ಸೈನ್ ಆಫ್ ಮಾಡಬೇಕು. ವಾಯ್ಸ್ ಅಲ್ಲಿ ಸೈನ್ ಆಫ್ ಮಾಡೋದಕ್ಕೆ ಅವ್ರು ಬಿಡಲ್ಲ. ನೀವು ಅದನ್ನ ಅವರೇ ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂತಾರೆ. ಇದಕ್ಕೆ ರೆಸೊಲ್ಯೂಷನ್ ಪಾಸ್ ಯಾವ ತರ ಪಾಸ್ ಆಗ್ಬೇಕು? ನಾವು ಅದನ್ನ ಅಡಾಪ್ಟ್ ಮಾಡ್ಕೊಂಬಲ್ಲ ಅಂತ ಹೇಳಿ ಬರಿಬೇಕು. ನಾವು ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ಬರಿಬೇಕು ಅಂತ ಹೇಳಿದ್ರೆ ಇನ್ ದ ಚಾಟ್ ಬಾಕ್ಸ್ ಒಳಗಡೆ ಅದನ್ನ ನಾವು ಟೈಪ್ ಮಾಡ್ಬೇಕು. ಟೈಪ್ ಮಾಡೋದಾಗ ನಾವು ಅಡಾಪ್ಟ್ ಮಾಡ್ಕೊಂತಾ ಇಲ್ಲ ಇದನ್ನ ಬ್ಯಾಲೆನ್ಸ್ ಶೀಟ್ ನ, ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನಾವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಅಡಾಪ್ಟ್ ಮಾಡ್ಕೊಂತಾ ಇಲ್ಲ, ಬಿಕಾಸ್ ವಿ ಹ್ಯಾವ್ ಟು ಡಿಸ್ಕಸ್ ದಿಸ್ ಫಿಸಿಕಲಿ ಅಂಡ್ ದಿಸ್ ರಿಕ್ವೈರ್ಸ್ ಲಾಟ್ ಆಫ್ ಡಿಸ್ಕಷನ್ ಅಂಡ್ ಸಿನ್ಸ್ ದಟ್ ಈಸ್ ನಾಟ್ ಬಿನ್ ಪ್ರೊವೈಡೆಡ್ we are not going to adopt, and again it should be done on a proper Sunday with the proper 3 to 4 hours of discussion ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಮುಗಿಸಿದ್ರೆ ಅವಾಗ ಅದನ್ನ ಅವ್ರು ಮಾಡ್ಲೇಬೇಕಾಗತ್ತೆ. ಅಕಸ್ಮಾತ್ ಅದು ಮೀರಿ ಮಾಡಿದ್ರೆ ಅದಕ್ಕೆ ವ್ಯಾಲಿಡಿಟಿ ಇರಲ್ಲ. ಹೌದು. ಥ್ಯಾಂಕ್ ಯು ಸರ್. ಓಕೆ. ಇಂಡಿವಿಜುವಲ್ ಆಗಿ ಯಾರಿಗೆ ಕನ್ಸರ್ನ್ ಇರುತ್ತೆ ಅವರಿಗೆ ಆಪರ್ಚುನಿಟಿ ಸಿಕ್ಲಿಲ್ಲ ಅಂದಾಗ ಅವ್ರಿಗೂ ಇದೇ ತರಾನೇ ಅವ್ರ ಕನ್ಸರ್ನ್ಸ್ ನ ರೈಟಿಂಗ್ ನಾಗ ಬರೆದು ನಮಗೆ ಆಪ್ಷನ್ಸ್ ಕೊಟ್ಟಿರ್ಲಿಲ್ಲ AGM ಅಲ್ಲಿ ಅಂತ ಒಂದು ರೈಟಿಂಗ್ ಅಲ್ಲಿ ಲೆಟರ್ ಬರೆದು ಅದನ್ನು ಇದು ಈ ತರ ಆಯ್ತು ನಮ್ಗೆ ಅನ್ಯಾಯ, ಈವನ್ AGM ಅಲ್ಲೂ ನಮ್ಗೆ ಈ ತರ ಅನ್ಯಾಯ ಆಯ್ತು ಅನ್ನೋದನ್ನು ಆನ್ ಪೇಪರ್ ಅಲ್ಲಿ ರೆಕಾರ್ಡ್ ಮಾಡಿ ಸಬ್ಮಿಟ್ ಮಾಡ್ಬಿಡ್ಬೋದು ಅವರು. ನಾಳೆ ಅವ್ರದ್ದು ಲಯಬಿಲಿಟೀಸ್ ಅವ್ರು ಕ್ಲೈಮ್ ಮಾಡಕ್ ಏನ್ ಹೋಗ್ತಾರೆ, ಅವಾಗ ಅವ್ರಿಗೊಂದು ಅದು ಒಂದು ಎವಿಡೆನ್ಸ್ ಅಲ್ಲಿ. AGM ಅಲ್ಲೂ ಇವ್ರಿಗೆ ಮಾತಾಡಕ್ ಬಿಟ್ಟಿಲ್ವಲ್ರಿ ಅಂತ ಅವರು ಜಡ್ಜ್ ಕೇಳ್ತಾರೆ, ಅಲ್ಲಿ ಉತ್ತರ ಕೊಡ್ಬೇಕಾಗ್ತದ ಅವರು. ಅದನ್ನು ಅವ್ರು ರೈಟಿಂಗ್ ಅಲ್ಲಿ ಹಾಕ್ಬಿಟ್ರೆ ಅದು ಅವಾಗ ಅವ್ರಿಗೊಂದು ಅದು ಅಡಿಷನಲ್ ಎವಿಡೆನ್ಸ್ ಆಗುತ್ತೆ. ಓಕೆ, ಬೇರೆ ಏನಾದ್ರು ಪಾಯಿಂಟ್ಸ್ ಯಾರಾದ್ರೂ ಬೇರೆ ಏನಾದ್ರು ಹೇಳಬೇಕು ಇಷ್ಟಪಡ್ತಾ ಇದ್ದೀರಾ? ಬೇರೆ ಯಾರಾದ್ರೂ ಏನಾದ್ರು ಹೇಳಕ್ಕೆ, ಶ್ರೀನಾಥ್ ಅವ್ರು ನೀವು ಬೇರೆ ಏನಾದ್ರು ಹೇಳ್ಬೇಕು ಅಂತಿದ್ದೀರಾ? ಶ್ರೀನಾಥ್ ಅವ್ರು ಇದ್ದೀರಾ? ಓಕೆ, ಬೇರೆ ಯಾರಾದ್ರೂ ಏನಾದ್ರು ಹೇಳ್ಬೇಕು? ಮುರಳೀಧರ್ ಅವ್ರ ನೀವೇನ್ ಹೇಳ್ಬೇಕು? ಶ್ರೀನಾಥ್ ಬಂದಿಲ್ಲ ಅನ್ಸುತ್ತೆ ಇವತ್ತು. ಇಲ್ಲ, ಮಾತಾಡಿದ್ರಲ್ಲ ಇವಾಗ.
ಜಸ್ಟ್ ಮಾತಾಡಿ ಶ್ರೀನಾಥನ್ ಇವಾಗ ಜಸ್ಟ್ ಮುರಳಿ ಇವಾಗ ಜಸ್ಟ್ ಮಾತಾಡಿ ಶ್ರೀನಾಥನ್. ಮುರಳೀಧರ್ ಅವರೇ ಏನು ಹೇಳಿ? ಯಾರೋ when will the AGM be conducted or scheduled ಅಂತ ಹೇಳ್ತಾ ಇದ್ದಾರೆ. AGM is on 29th of March. Madam, this is exactly the exact I'm sorry to say ನೀವು ಬ್ಯಾಂಕಿನ ಬಗ್ಗೆ ಏನು ಫಾಲೋ ಮಾಡ್ತಾ ಇಲ್ಲ ಅನ್ನೋದು ಇದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಬೃಂದಾ MS ಅವರು ಈ ಇಶ್ಯೂ ಈಗ ಲೆಟರ್ಗಳು ಬರ್ದಿದ್ದು ಈ ಕಾರಣಕ್ಕೋಸ್ಕರನೇ. ಎನಿವೆ ಇಲ್ಲಿ ನಾವು ನಿನ್ನೆ ಸೆಷನ್ ಅಲ್ಲಿ UB ವೆಂಕಟೇಶ್ ಅವ್ರು ಮಾತಾಡಿದಾಗ ಬಂದಿರತಕ್ಕಂತ ಒಂದು ಪಾಯಿಂಟ್, ಪಾಪ ವೆಂಕಟೇಶ್ ಅವರು ಒಳ್ಳೆ ಪಾಯಿಂಟ್ ನ ರೈಸ್ ಮಾಡಿದ್ರು ಸೆಷನ್ ನಲ್ಲಿ. ಬಟ್ ಅದಕ್ಕೆ ಉತ್ತರ ಬರ್ಲಿಲ್ಲ. ಅದ್ರದ್ದು ಆ ವಿಷಯಕ್ಕೆ ಡಿಸ್ಕಷನ್ ಹೋಗ್ಲಿಲ್ಲ, ಸಬ್ಜೆಕ್ಟ್ ಟಚ್ ಮಾಡ್ಲಿಲ್ಲ. ಅವ್ರೇನ್ ಕೇಳಿದ್ದಾರೆ ಅಂತಂದ್ರೆ, ವೆಂಕಟೇಶ್ ಅವರು ಐ ಥಿಂಕ್ ನಿಮ್ಮ ಗ್ರೂಪ್ ಅಲ್ಲೆಲ್ಲ ಇದೆ ಅದು ರೆಕಾರ್ಡಿಂಗ್. ವೆಂಕಟೇಶ್ ಅವರು ಸೆಷನ್ ಅಲ್ಲಿ ಮಾತಾಡೋದು ಎಲ್ಲರಿಗೂ ಕಳ್ಸಿದ್ದಾರೆ ಪುಣ್ಯಾತ್ಮರು. ಬಟ್ ಅಲ್ಲಿ ಒಂದು ಅಬ್ಸರ್ವ್ ಮಾಡ್ಬೇಕಾಗಿರೋ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ವೆಂಕಟೇಶ್ ಅವರು ಏನ್ ಪಾಯಿಂಟ್ ಹೇಳಿದ್ದಾರೆ ಅಂತಂದ್ರೆ, 2018 ಇಂದ ಹಿಂದಕ್ಕೆ 5-6 ವರ್ಷದವರೆಗೂ ಯಾರು RBI ಅಫಿಷಿಯಲ್ಸು ಇಲ್ಲಿ ಇದಕ್ಕೆ ಇದನ್ನ ಇನ್ಸ್ಪೆಕ್ಷನ್ ಮಾಡಿದ್ರು, ಇದಕ್ಕೆ ಆಥರೈಸೇಷನ್ ಮಾಡಿದ್ರು, ಅಡ್ಮಿಟ್ ಮಾಡ್ಕೊಂಡ್ರು, ಇದಕ್ಕೆ ಯಾರಿದ್ರು ಅವ್ರ ಮೇಲೆ ನೀವ್ ಯಾಕೆ FIR ಮಾಡಿಸಿಲ್ಲ ಅಂತಂದ್ರು. ಅದು ಸಿಂಬೋಲಿಕ್ FIR ಆಕ್ಚುಲಿ ಅವ್ರು ಕೇಳ್ತಾ ಇರೋದು. FIR ಆಕ್ಷನ್ ಸಿಂಬೋಲಿಕ್. ಯಾಕೆಂತಂದ್ರೆ ಅವ್ರು ಹೋಗಿ ಮತ್ತೆ ಆಡಿಟರ್ಗಳನ್ನ ಮತ್ತೆ ಕನ್ಸರ್ನ್ ಇರೋರ್ನ ಅವ್ರು ಹೊಡಿತಾರೆ. ಸೊ ಇಲ್ಲಿ ಡೈರೆಕ್ಟ್ಲಿ ಅಲ್ದಿದ್ರು ಅವರು ಅದೇ ಹರೀಶ್ ನೀವ್ ಎಕ್ಸ್ಪ್ಲೇನ್ ಮಾಡ್ತೀರಾ ಇದನ್ನ? ಅದೇನೆ, ಈಗ ಆರ್ ಬಿ ಐ ನಲ್ಲಿ ಸುಮಾರು 12-13 ಅಥವಾ ಬ್ಯಾಂಕ್ ಸ್ಥಾಪನೆ ಆದಾಗ್ಲಿಂದನೂ RBI ಮಾನಿಟರಿಂಗ್ ಮಾಡ್ತಾನೆ ಇದೆ, ಪೀರಿಯಾಡಿಕ್ ಆಗಿ ಇನ್ಸ್ಪೆಕ್ಷನ್ ಮಾಡ್ತಾನೆ ಇದ್ದಾರೆ. ಮತ್ತೆ ಆಡಿಟರ್ಸ್, ಈ ಯಾರು ಬ್ಯಾಂಕ್ ಅಸೈನ್ಡ್ ಆಡಿಟರ್ಸ್ ಯಾರಿದ್ದಾರೆ, ಆ ಆಡಿಟರ್ಸ್ ಈ ಬ್ಯಾಂಕ್ ಅನ್ನು ಆಡಿಟ್ ಮಾಡಿ RBI ರಿಪೋರ್ಟ್ ಕೊಡ್ತಾ ಇದ್ದಾರೆ. ಮತ್ತೆ ಇನ್ಫ್ಯಾಕ್ಟ್ RBI ನಾರ್ಮ್ಸ್ ಪ್ರಕಾರ ದಿನಕ್ಕೆ 3-4 ರಿಪೋರ್ಟ್ಗಳು ಆಲ್ಮೋಸ್ಟ್ ಎವ್ರಿ ಮಂತ್ಲಿ ಒಂದು 200-300 ರಿಪೋರ್ಟ್ ಹೋಗುತ್ತೆ ಒಂದು ಬ್ಯಾಂಕ್ ಇಂದ. ಇದೆಲ್ಲ ಪ್ರತಿ ತಿಂಗಳು, ಪ್ರತಿ ದಿನ, ಪ್ರತಿ ವರ್ಷ, ಪ್ರತಿ ಕ್ವಾರ್ಟರ್ಲಿ, ಪ್ರತಿ ಹಾಫ್ ಇಯರ್ಲಿ, ಪ್ರತಿ 3 ಈ ತರ ಆಲ್ಮೋಸ್ಟ್ ಎವ್ರಿ ಡೇ ಅಟ್ ದ ರೇಟ್ ಆಫ್ 3 ರಿಪೋರ್ಟ್ಸ್ ಅಂದ್ರೆ ಒಂದು ವರ್ಷದಲ್ಲಿ ಆಲ್ಮೋಸ್ಟ್ 1,000 ರಿಪೋರ್ಟ್ ತಕ್ಕ ಹೋಗ್ತಾ ಇದೆ. 1,000 ರಿಪೋರ್ಟ್ ಹೋಗುತ್ತೆ. ಆಮೇಲಿಂದ ಆಡಿಟರ್ಸ್ ರಿಪೋರ್ಟ್, ಆಡಿಟರ್ ಸರ್ಟಿಫೈಡ್ ರಿಪೋರ್ಟ್ ಹೋಗುತ್ತೆ. ಅದಾದ್ಮೇಲಿಂದ 2 ವರ್ಷಕ್ಕೊಂದ್ಸತಿ ಇವರು ಬ್ಯಾಂಕ್ನವರು ಈಗ ಏನು ಆಡಿಟರ್ಸ್ ಅವ್ರು ಅಸೆಸ್ ಮಾಡಿ ಯಾವ ರೀತಿ ರೇಟಿಂಗ್ ಕೊಡ್ತಾರೆ. A, B, C, D 4 ರೇಟಿಂಗ್ ಕೊಡ್ತಾರೆ. ಈಗ ಎ ಗ್ರೇಡಿಂಗ್ ಕೊಡ್ತು ಅಂದ್ರೆ 2 ವರ್ಷಕ್ಕೊಂದ್ಸತಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ಹಂಗೆ B ಅಥವಾ C ಕೊಟ್ರೆ ವರ್ಷಕ್ಕೊಂದ್ಸತಿ ಮಾಡ್ತಾರೆ. ಡಿ ಕೊಟ್ರೆ ಅದೇ ಡಿ ಕೊಟ್ಟಂಗೆನೆ ಅದು 35E ಇಂಪೋಸ್ ಮಾಡ್ತಾರೆ. ಈ ರೀತಿ ಸಾಕಷ್ಟು ರಿಪೋರ್ಟ್ಸ್ ಹೋಗಿರತ್ವೆ, ಮತ್ತೆ ಸಾಕಷ್ಟು ಇನ್ಸ್ಪೆಕ್ಷನ್ಸ್ಗೂ ಬಂದಿದ್ದಾರೆ. ಸುಮಾರು 20 ವರ್ಷದಿಂದ ನಡೀತಾರಂತ ಈ ಟ್ರಾನ್ಸಾಕ್ಷನ್ ಅಲ್ಲಿ ಆಡಿಟರ್ಸ್, RCS, RBI, ಬ್ಯಾಂಕ್ ಮ್ಯಾನೇಜ್ಮೆಂಟ್ ಇಷ್ಟು ಜನ ಸೇರ್ಕೊಂಡು ಈ ದೋಸೆ ರುಬ್ಬಿದಂಗ್ ರುಬ್ಬಿರೋದ್ರಲ್ಲಿ ಒಂದು ಸತಿ ಇಲ್ಲಿ ಫ್ರಾಡ್ ಆಗಿದೆ ಅಂತ ಗೊತ್ತಾಗಿಲ್ವಾ? ಯಾಕೆ ಇದನ್ನ ಕಂಡಿಡ್ದಿಲ್ಲ? ದೇರ್ ಇಸ್ ಸಮ್ ಕ್ರಿಮಿನಲ್ ಇಂಟೆಂಟ್ ಆರ್ ಅಟ್ ಲೀಸ್ಟ್ ದೇರ್ ಇಸ್ ಸಮ್ ಇಲ್ಲಿಗಲ್ ಗ್ರಾಟಿಫಿಕೇಶನ್ ಆಗಿದೆ ಅಂತ ನಾವು ಡಿಪಾಸಿಟರ್ಸ್ ಎಲ್ಲ ಸೇರಿ ಒಂದು ಕಲೆಕ್ಟಿವ್ ಒಂದು CBIಗೆ ಕೇಸ್ ಡೈರೆಕ್ಟ್ಲಿ ಕಂಪ್ಲೇನಿಂಗ್ ಅಗೇನ್ಸ್ಟ್ RBI ಅಫಿಷಿಯಲ್ಸ್. ಈ ಯಾರ್ಯಾರು RBI ನಲ್ಲಿ ಇದ್ದಾರೆ ಅವ್ರ ಮೇಲೆ ಡೈರೆಕ್ಟ್ ಆಗಿ ನಾವು ಕೇಸ್ ಹಾಕ್ಬೇಕಾಗಿದೆ. ಐ ಥಿಂಕ್ ಇಟ್ ಇಸ್ ನಾಟ್ ರಿಲೇಟೆಡ್ ಟು RBI ಪಾಲಿಸಿ. RBI ಪಾಲಿಸಿನಲ್ಲಿ ಏನ್ ಫ್ಲಾಸ್ ಇಲ್ಲ ಅಲ್ಲಿ, ಅಥವಾ RBI ಮಾಡಿರುವಂತ ಏನ್ ಸ್ಟ್ಯಾಚ್ಯುಟರಿ ನಾರ್ಮ್ಸ್ ಏನಿದೆ, ಅಥವಾ ಇನ್ಸ್ಪೆಕ್ಷನ್ ನಾರ್ಮ್ಸ್ ಇರ್ಬೋದು, ಅಥವಾ ಯಾವುದೇ ನಾರ್ಮ್ಸ್ ಇರ್ಬೋದು, ಅದು ಅದ್ರಲ್ಲಿ ಯಾವ್ದೋ ಫ್ಲಾಸ್ ಇರಲ್ಲ. ಫ್ಲಾಸ್ ಇರೋದು ಇಂಪ್ಲಿಮೆಂಟೇಷನ್. ಹೇಗೆ ಇಂಪ್ಲಿಮೆಂಟ್ ಯಾರು ಮಾಡ್ತಾ ಇರೋದು? ಇಂಡಿವಿಜುವಲ್ಸ್. ಸೊ ಇಂಡಿವಿಜುವಲ್ಸ್ ಮೇಲೆ ನಾವು ಹೋಗಿ ಅಟ್ಯಾಕ್ ಮಾಡ್ಬೇಕು. ಈಗ ಯಾರ್ಯಾರು ಬ್ಯಾಂಕ್ ಈಗ ಸದ್ಯಕ್ಕೆ ಮತ್ತೆ ಈಗ ನಮ್ ಬ್ಯಾಂಕ್ ರೆಸ್ಟ್ರಿಕ್ಷನ್ ಹಾಕಿದಾಗಿಂದ ಯಾವ್ಯಾವ ಅಫಿಷಿಯಲ್ಸ್ ಇದಾರೆ ಅವ್ರ ಮೇಲೆಲ್ಲ ನಾವು CBI ನಲ್ಲಿ ಒಂದು ಕ್ರಿಮಿನಲ್ ಕೇಸ್ ಹಾಕ್ಲೇಬೇಕಾಗಿದೆ ಅನ್ನೋಂತ ಒಂದು ಥಾಟ್ ಬರ್ತಾ ಇದೆ. ಸೊ ಅದ್ರಲ್ಲಿ ವಿ ವಿಲ್ ಹ್ಯಾವ್ ಟು ಇನಿಶಿಯೇಟ್ ದಟ್. ಅಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಏನಂತಂದ್ರೆ, ಈ ಆಡಿಟರ್ಸ್ RBIಗೆ ಸುಳ್ಳು ರಿಪೋರ್ಟ್ಗಳು ಸಬ್ಮಿಟ್ ಆಗೋ ತರ ಮಾಡಿದ್ರು ಅನ್ನೋದಕ್ಕೆ, ಆ ಸುಳ್ಳು ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಕ್ಕೆ
ಸುಳ್ಳು ರಿಪೋರ್ಟ್ ಅಥವಾ ಫ್ಯಾಬ್ರಿಕೇಟೆಡ್ ರಿಪೋರ್ಟ್ಸ್ ನ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ RBI ನವರು ಕಂಪ್ಲೇಂಟ್ ಕೊಡ್ಬೇಕು. ನಾವು ಅದು ನಮಗ್ ಕೂಡ ಸಂಜಾವನೆ ಅಲ್ಲ, ಅದು ಅವರು ಅದನ್ನ ಅವರು ಜಿನೇನ್ ಆಗಿದ್ರೆ ಅವರು ಅವತ್ತೇ ಕಂಪ್ಲೇಂಟ್ ಕೊಡ್ಬೇಕಾಯ್ತು, ಅಥವಾ ಇವಾಗ ಕಂಪ್ಲೇಂಟ್ ಕೊಡ್ಬೇಕಾಯ್ತು, ಇನ್ನೂ ಕಟ್ಟಿಲ್ಲ. ಅದ್ರ ಅರ್ಥ ಏನು? ದೇರ್ ಇಸ್ ಸಮ್ ನೆಕ್ಸಸ್. ಅದನ್ನ ನಾವು ಆ ಒಂದು ಲೈನ್ ಅಲ್ಲಿ ಒಂದು ಕ್ರಿಮಿನಲ್ ಕೇಸ್ ಫೈಲ್ ಮಾಡಬೇಕು ಅಗೇನ್ಸ್ಟ್ ಆಲ್ RBI officials, ಆಲ್ ದೋಸ್ ಪೀಪಲ್ ಹೂ ಆರ್ ಇನ್ವಾಲ್ವ್ಡ್ ಇನ್ ಗುರುರಾಘವೇಂದ್ರ ಬ್ಯಾಂಕ್ ಇನ್ಸ್ಪೆಕ್ಷನ್ ಮತ್ತೆ ಮಾನಿಟರಿಂಗ್ ಅಲ್ಲಿ ಯಾರ್ಯಾರು ಇದ್ರು ಅವ್ರ ಎಲ್ಲರ ಮೇಲೆ ನಾವು ಕೇಸ್ ಹಾಕ್ಬೇಕಾಗತ್ತೆ. ಒಂದು ಕ್ರಿಮಿನಲ್ ಕೇಸ್ ಫೈಲ್ ಮಾಡೋಣ ಅಂತ ಒಂದು ಥಾಟ್ ಪ್ರೊಸೆಸ್ ನಡೆಯುತ್ತೆ. ಇದನ್ನ ಫ್ಯೂಚರ್ ಡೇಸ್ ನಲ್ಲಿ ಯಾವ ರೀತಿ ವರ್ಕೌಟ್ ಆಗುತ್ತೆ ಅದನ್ನ ನಾವು ಲೀಗಲ್ ಆಗಿ ಯಾರನ್ನ ಕನ್ಸಲ್ಟ್ ಮಾಡಬೇಕು, ಅದನ್ನ ಮತ್ತೆ ಡ್ರಾಫ್ಟಿಂಗ್ ಮಾಡಬೇಕು, ಮತ್ತೆ ಯಾವ ರೀತಿ CBI ನಲ್ಲಿ ಈಗ RBI ಅಂತ ಹೇಳಿದ್ರೆ RBI ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ನಾವು CBI ಗೆ ಕೊಡ್ಬೇಕು ಆಬ್ವಿಯಸ್ಲಿ. ಸೊ ಡೈರೆಕ್ಟ್ ಆಗಿ CBI ಗೆ ಕಂಪ್ಲೇಂಟ್ ಕೊಡ್ಬೋದು. ಮತ್ತೆ ಇಲ್ಲಿ ಯಾರ್ಯಾರು ಕಾನ್ಸ್ಪಿರಸಿ ಒಂದು ಥಿಯರಿ ನಾವು ಮಾಡಿ ಆ ಕಾನ್ಸ್ಪಿರಸಿನಲ್ಲಿ ಯಾರು ಸೇರ್ತಾರೆ ಅವರೆಲ್ಲರ ಮೇಲೆ ಒಂದು ಆಗ್ಬೇಕು. ಇದನ್ನ ಮುಂದಿನ ದಿನಗಳಲ್ಲಿ ದಿಸ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ದಟ್ ವಿ ವಿಲ್ ಹ್ಯಾವ್ ಟು ಟೇಕ್. ಅದಕ್ಕೆ ಅದನ್ನ ಒಂದು ಇನಿಷಿಯೇಟಿವ್ ತಗೋಬೇಕು ಅಂತ ಅದು ಒಂದು ನಮ್ಮ ಥಾಟ್ ಪ್ರೊಸೆಸ್ ಅಲ್ಲಿ ಇದೆ. ಸೊ ಬೇಸಿಕಲಿ ಈಗ AGM ಅನ್ನ ಯಾವ ರೀತಿ ನಾವು we will have to put our foot down and show complete dissent on all the things that on ಯಾವುದು ವೆದರ್ ಇಟ್ ಇಸ್ ಇಂಡಿವಿಜುವಲ್ ಕೇಸಸ್ ಇರ್ಬೋದು ಅಥವಾ ಕಲೆಕ್ಟಿವ್ಲಿ ಹೋಲ್ ಬ್ಯಾಂಕ್ ಇಶ್ಯೂಸ್ ಇರ್ಬೋದು, ಆಡಿಟ್ ರಿಪೋರ್ಟ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಯಾವ ರೀತಿ ನಮಗೆ ನಮ್ಮ ಇಂಟ್ರೆಸ್ಟ್ ಅಗೇನೆಸ್ಟ್ ಹೋಗ್ತಾ ಇದ್ರೆ ಅದನ್ನ ಖಂಡಿತ ನಾವು ಪ್ರತಿಭಟಿಸಬೇಕು. ದಟ್ ಈಸ್ ಒನ್ ಆಸ್ಪೆಕ್ಟ್. ಮತ್ತೆ ಎರಡನೇದು ಈ ಪ್ರಾಸೆಸ್ ಅಲ್ಲಿ ಏನಾಗ್ತಾ ಇದೆ, ನಮ್ಮ ಇನ್ವೆಸ್ಟ್ಮೆಂಟ್ ಅದ್ ತರಿಸೋದ್ರಲ್ಲಿ ಏನ್ ಪ್ರಾಸೆಸ್ ಆಗ್ತಾ ಇದೆ ಅದ್ರ ಬಗ್ಗೆ ಐ ವಿಲ್ ಕೀಪ್ ಅಪ್ಡೇಟಿಂಗ್ ಆಸ್ ಅಂಡ್ ವೆನ್ ಎನಿ ಡೆವಲಪ್ಮೆಂಟ್ ಹ್ಯಾಪನ್ಸ್. ಮತ್ತೆ ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ಲಿ CBI ಇದು ದಿಸ್ ವಿಲ್ ಆಲ್ಸೋ ಐ ವಿಲ್ ಅಪ್ಡೇಟ್ ಆಸ್ ಅಂಡ್ ವೆನ್ ಸಮ್ ಡೆವಲಪ್ಮೆಂಟ್ ಹ್ಯಾಪನ್ಸ್. ಬೇರೆ ಯಾರಿಗಾದ್ರೂ ಏನಾದ್ರು ಇಶ್ಯೂಸ್ ಇದೆಯಾ? I think we will wind up today's issue. I will just give a conclusion note and then we will wind up this meeting. So ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಭಾಗವಹಿಸಿ ಇದರಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಮುರಳೀಧರ್ ಅವರು ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಚೇತನಾ ಮೇಡಮ್ ಮತ್ತೆ ಶ್ರೀನಾಥ್ ಅವರು ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರು, ಮತ್ತೆ ಅವ್ರು ಸುರೇಶ್ ಅವರನ್ನು ಅವ್ರ ಕೆಲವೊಂದು ವ್ಯಾಲಿಡ್ ಪಾಯಿಂಟ್ಸ್ ಹೇಳಿದ್ರು, ಮತ್ತೆ ಧರ್ಮೇಂದ್ರ ಅವರು ಐ ಡೋಂಟ್ ನೋ ಬಟ್ ಧರ್ಮೇಂದ್ರ ಅವರನ್ನು he also he reflected the actual opinion of the sample survey ಅಂತ ಹೇಳ್ತೀವಲ್ಲ, ಜನರಲ್ ಒಪಿನಿಯನ್ ಏನಿದೆ ಅದನ್ನ ಕಂಪ್ಲೀಟ್ ಅವ್ರು ಮಾಡಿದ್ದಾರೆ. ದಟ್ ಇಸ್ ದಿ ಕೈಂಡ್ ಆಫ್ ನೆಗೆಟಿವಿಟಿ ಅವರ್ ಡಿಪಾಸಿಟರ್ಸ್ ಹ್ಯಾವ್, ಅದನ್ನ ಡೆಪಿಕ್ಟ್ ಮಾಡಿದ್ದಾರೆ ಅವರು. ದೋ ಅದು ನೆಗೆಟಿವಿಟಿ ಕ್ರಿಯೇಟ್ ಮಾಡಿದ್ರು ಬಟ್ ದಟ್ ಇಸ್ ದಿ ಜನರಲ್ ಒಪಿನಿಯನ್ ಆಫ್ ಮೋಸ್ಟ್ ಆಫ್ ದ ಡಿಪಾಸಿಟರ್ಸ್. ಹಾಗಾಗಿ ದಟ್ ಆಲ್ಸೋ ಹ್ಯಾಸ್ ಬೀನ್ ಈಗ ನಾವು it is no point in going, there is no point in going into such a negative mode. We will be cheerful and we will be hopeful of things to happen as far as investment is concerned. ಆ ಲೈನ್ ಅಲ್ಲೂ ನಾವು ಹೋಗೋಣ. ಮತ್ತೆ ನಾವು ಏನೇನ್ ಮಾಡ್ಬೇಕು ಈಗ ಪರ್ಟಿಕ್ಯುಲರ್ ಡಿಪಾಸಿಟರ್ಸ್ ಇದನ್ನ ಯಾವ್ದು ಈಗ ನಮ್ಮ ಕೆಲವು ಡಿಪಾಸಿಟರ್ಸ್ FD ಏನಿದೆ ಅದನ್ನ ಕ್ರಿಮಿನಲ್ ಕೇಸ್ ಅನ್ನ ಯಾವ ರೀತಿ ಹಾಕ್ಬೋದು ಅನ್ನೋದನ್ನ DCP ಡಿಸ್ಕಸ್ ಮಾಡೋಣ. ಅದಕ್ಕೆ ನಮ್ಮ ಬದ್ರಿನಾಥ್ ಅವರು ಇದ್ದಾರೆ, ಶೈಲಜಾ ಮೇಡಮ್ ಇದಾರೆ, ಅವ್ರು ಇನ್ನೊಬ್ಬ ನಿಮ್ಮ ಹೆಸರೇನು SD ಅಂತ ಇದೆಯಲ್ಲ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ನಿಮ್ಮ ಹೆಸರೇನು? ಸಹನಾನ? ಹಲೋ, ಅವ್ರು SD ಅಂತ ಹಾಕೊಂಡಿದ್ರೆ ನಿಮ್ ಡಿಸ್ಪ್ಲೇ ನೇಮ್ ಅದು ಕಾಣಿಸ್ತಾ ಇದೆ, ನಿಮ್ ಪೂರ್ತಿ ಹೆಸರು ಕಾಣಿಸ್ತಾ ಇಲ್ಲ. Your name displayed as SD. I don't know what is your full name. You said that you also are a victim of a deposit against loan, DSC GC not claim coming through. Okay, anyway. ಒಂದು ಪಾಯಿಂಟ್, ಇವತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಹೀರಾ ಗೋಲ್ಡ್ ಕೇಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ಇದು ಇಲ್ಲಿ ಈ ಕಾಂಟೆಕ್ಸ್ಟ್ ಅಲ್ಲ, ಅದನ್ನ ಐ ಥಿಂಕ್ somebody has to read that. ಅಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲಿ ಅಬ್ಸರ್ವೇಷನ್ ಕೊಟ್ಟಿದೆ. ಏನ್ ಹೇಳಿದ್ದಾರೆ ಅಂತಂದ್ರೆ, ಇದು ನಾಟ್ ಜಸ್ಟ್ ಗುರುರಾಘವೇಂದ್ರ, ಕರ್ನಾಟಕದಾಗ ಪೆಂಡಿಂಗ್ ಇರೋ ಎಲ್ಲ ಕೇಸ್ಗೂ ಅದು ಅಪ್ಲೈ ಆಗತ್ತದು. ಅದ್ ಏನಕ್ಕೆ ಅಂತಂದ್ರೆ, ಇನ್ವೆಸ್ಟಿಗೇಷನ್ ಆಫೀಸರ್ಸು, ಕಾಂಪಿಟೆಂಟ್ ಅಥಾರಿಟಿ ಅಥವಾ ಆಫೀಸರ್ಸು, ಅಡ್ಮಿನಿಸ್ಟ್ರೇಟರ್ಸು ಎಲ್ಲಾರ್ದು ಫೋಕಸ್ ಟಾಪ್ ಪ್ರಿಯಾರಿಟಿ ಬಂದು ಅಫೆಂಡರ್ಸ್ ಇಂದ ರಿಕವರಿ, ಏನ್ ರಿಕವರಿ ಆಕ್ಷನ್ಸ್ ಇದೆ, ಎವ್ರಿಥಿಂಗ್ ಎಲ್ಸ್ ಕ್ಯಾನ್ ವೆಯ್ಟ್, ರಿಕವರಿ ಶುಡ್ ಬಿ ಆನ್ ದ ಟಾಪ್ ಮೋಸ್ಟ್ ಪ್ರಿಯಾರಿಟಿ ಅಂತ ಕೊಟ್ಟಿದೆ. ಅದನ್ನ ನೀವೆಲ್ಲ ಲಾಸ್ಟ್ ಅಲ್ಲಿ ಇಟ್ಟಿದ್ದೀರಾ ಅದನ್ನ ಪ್ರಿಪರೇಟರ್ನ. ರಿಕವರಿ ಮತ್ತೆ ಎನ್ಫೋರ್ಸ್ಮೆಂಟ್ ನ ನೀವು, ಎನ್ಫೋರ್ಸ್ಮೆಂಟ್ ಅಂದ್ರೆ ತಗೊಂಡೋಗಿ ಜೈಲ್ಗೆ ಹಾಕ್ಸೋದಲ್ಲ, ಪ್ರಾಪರ್ಟಿಗಳನ್ನ ರಿಕವರ್ ಮಾಡೋದು, ಪ್ರಾಪರ್ಟಿಗಳನ್ನ ನಿಧಿಗಳು ಏನಿದೆ ಅಮೌಂಟ್ ಅದನ್ನ ರಿಕವರ್ ಮಾಡೋದನ್ನ ಟಾಪ್ ಪ್ರಿಯಾರಿಟಿಗೆ ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇವತ್ತು ಹೀರಾ ಗೋಲ್ಡ್ ಕೇಸ್ ಅಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇದೆ. ಅದು ಫುಲ್ ಆರ್ಟಿಕಲ್, ಫುಲ್ ನಾರ್ಮ್ಸ್ ಕೂಡ
ಅದನ್ನೊಂದು ಕೆಲಸ ಮಾಡಿ ಸರ್, ಅದ್ರ ಫೋಟೋ ತೆಗೆದು ಗ್ರೂಪ್ ಅಲ್ಲಿ ಹಾಕಿ ನಾನು ಎಲ್ಲ ಪಬ್ಲಿಷ್ ಮಾಡ್ತೀನಿ. We will go through that. Okay. So with these few words, we will conclude today's meeting with the hope that we will meet again, and we will meet again with some more positive news, and we will have also seen how AGM has gone through and what are the outcomes of that. So we will discuss all that in the next meeting. Thank you very much for all joining, and goodbye and have a wonderful week.